ತತ್ಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಶ್ರೀ ಭಗವಾನುವಾಚ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ನಡುವಿನ ಅಂತರವನ್ನು ಅರಿವಿನ ಕಣ್ಣಿನಿಂದ ಯಾರು ಸ್ಪಷ್ಟವಾಗಿ ತಿಳಿದು ಈ ಪ್ರಕೃತಿಯಿಂದ ಬಿಡುಗಡೆಯನ್ನು ಪಡೆಯಬೇಕೆಂದು ಯಾರು ಬಯಸುತ್ತಾನೋ ಅವನು ನಿಶ್ಚಯವಾಗಿಯೂ ಆ ಶುದ್ಧವಾದ ದಾರಿಯನ್ನು ಸಾಗುತ್ತಾ ಇದ್ದಾನೆ ಎನ್ನುವ ಕಾರಣಕ್ಕೆ ತೇ ಪರಂ ಯಾಂತಿ, ಅವರು ಉತ್ತಮವಾದ ತತ್ವವನ್ನು ಹೊಂದುತ್ತಾರೆ ಅಂತ ಹೇಳಿದರು. ನಾರಾಯಣ. ಇಷ್ಟಾದ ಮೇಲೆ ಭಗವಂತನೇ ಈ ಜ್ಞಾನದ ವಿಷಯದಲ್ಲಿ ಮತ್ತಷ್ಟು ವಿಸ್ತಾರವಾದ, ಯಾವುದನ್ನ ತಿಳಿದು ಮನನಶೀಲರಾದಂತಹ ಜ್ಞಾನಿಗಳು ಸಿದ್ಧಿಯನ್ನು ಪಡೆಯುತ್ತಾರೋ, ಪರಮ ಪದವನ್ನು ಹೊಂದುತ್ತಾರೋ ಆ ತಿಳಿಯಬೇಕಾದ ಸಂಗತಿಯನ್ನು ನಾನು ನಿನಗೆ ಹೇಳ್ತೇನೆ. ಈ ಶುದ್ಧವಾದ ತತ್ವವಿಜ್ಞಾನವನ್ನು ಯಾರು ಪಡೀತಾನೋ ಅವನು ನನಗೆ ಸಮಾನನಾಗ್ತಾನೆ. ಮಮ ಸಾಧರ್ಮ್ಯಮಾಗತಾಹ. ಸಾಧರ್ಮ್ಯ ಅಂದರೆ ಹೋಲುವುದು ಅಂತ. ಯಾವ ಥರ ಹೋಲುವುದು? ಪರಮಾತ್ಮನೂ ಜ್ಞಾನಾನಂದಮಯ, ಜೀವನೂ ಕೂಡ ಜ್ಞಾನ ಆನಂದಗಳಿಂದ ತುಂಬಿದವನು. ಮತ್ತೆ ಮುಂದೆ ಎಂದೂ ಕೂಡ ಸರ್ಗೇಪಿ ಲೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ಮತ್ತೆ ಸೃಷ್ಟಿಯ ಚಕ್ರಕ್ಕೆ ಸಿಕ್ಕುವುದಿಲ್ಲ, ಮತ್ತೆ ಪ್ರಳಯದ ದುಸ್ಥಿತಿಗೆ ಒದಗಾಗುವುದಿಲ್ಲ. ಪ್ರಳಯ ಕಾಲದಲ್ಲಿ ನ ವ್ಯಥಂತಿ, ಅಳುವುದಿಲ್ಲ ಅಥವಾ ನೋವಿಗೆ ಒಳಗಾಗುವುದಿಲ್ಲ. ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಈ ಪ್ರಕೃತಿ ಇದ್ದಾಳಲ್ವಾ, ಅವಳು ನನ್ನ ಅರ್ಧಾಂಗಿ, ಅವಳು ನನ್ನ ಮಡದಿ. ನಾನು ಅವಳಲ್ಲಿ ಈ ಸೃಷ್ಟಿಯ ಬೀಜವನ್ನ ಇರಿಸಿ ಜಗತ್ತೆಂಬ ಗರ್ಭವನ್ನು ಹೊರುವಂತೆ ಮಾಡುತ್ತೇನೆ. ಎಲ್ಲ ಜೀವಜಾತಗಳ ಹುಟ್ಟಿಗೆ ಕಾರಣವಾದ ಆ ಗರ್ಭವನ್ನ ಅವಳು ಹೆತ್ತು ಹೊತ್ತು ಲೋಕಕ್ಕಾಗಿ ಸಹಿಸಿಕೊಂಡು ಅದನ್ನು ನಡೆಸಿಕೊಡ್ತಾಳೆ. ಆ ಮೂಲಕ ಜಗತ್ತಿನ ಸೃಷ್ಟಿ ಮುಂದುವರಿಯತ್ತೆ. ಸರ್ವಯೋನಿಷ ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಪಿತ. ಜಗತ್ತಿನಲ್ಲಿ ಎಷ್ಟೆಲ್ಲ ರೀತಿಯ ಹುಟ್ಟಿಗೆ ಕಾರಣವಾದ ಬಸಿರುಗಳು ಕಾಣಿಸಿಕೊಳ್ತಾವೋ, ಆ ಎಲ್ಲ ರೂಪ ಕೊಡುವುದಕ್ಕೆ ಕಾರಣವಾದ ಗರ್ಭಗಳೇನಿವೆಯೋ ಅದೆಲ್ಲದಕ್ಕೂ ಕಾರಣ ಚೇತನ ಪ್ರಕೃತಿಯೇ. ಒಂದು ಗಿಡ ಮೊಳಕೆ ಒಡೆಯುವುದಕ್ಕೆ ಕಾರಣ ಯಾವುದು ಅಂದರೆ ಚೇತನ ಪ್ರಕೃತಿ. ಒಂದು ತಾಯಿ ಗರ್ಭವನ್ನ ಪಡೆಯುವುದಕ್ಕೆ ಕಾರಣ ಯಾವುದು ಅಂದರೆ ಚೇತನ ಪ್ರಕೃತಿ. ಒಂದು ಗಿಡದ ಗೆಲ್ಲನ್ನ ಕಡಿದು ಅದನ್ನ ನೆಡುವಾಗ ಅದೊಂದು ಹೊಸ ಜೀವವಾಗಿ ಮತ್ತೆ ತಾನು ಅಸ್ತಿತ್ವವನ್ನು ಪಡ್ಕೊಳ್ಳುತ್ತೆ ಅಂದ್ರೆ ಅದಕ್ಕೆ ಕಾರಣ ಚೇತನ ಪ್ರಕೃತಿ. ಹೀಗೆ ಎಲ್ಲ ಬಗೆಯ ಚೇತನ ಪ್ರಕೃತಿಗಳ ಮೂಲ ವ್ಯಕ್ತಿಯಾಗಿ ಲಕ್ಷ್ಮೀದೇವಿಯೇ ನೆಲೆಸಿರ್ತಾಳೆ. ನಾನು ಬೀಜ ಬಿತ್ತುವ ತಂದೆಯಾಗಿ ಅಹಂ ಬೀಜ ಪ್ರದಪಿತ. ಮಹದ್ಯೋನಿ ಬ್ರಹ್ಮ, ಅದೇ ಹೊರುವ ತಾಯಿ. ಅದನ್ನ ಬೀಜ ಬಿತ್ತಿ ಬೇಕಿರುವಂತಹ ಸ್ವತ್ತನ್ನು ಪಡೆಯುವುದಕ್ಕೆ ತಂದೆಯಂತೆ ನಿಂತವನು ನಾನು. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬದ್ಧಂತಿ ಮಹಾಬಾಹು ದೇಹೇ ದೇಹಿ ನಮವ್ಯಂ. ಅಲ್ಲ, ಒಂದೇ ತಾಯಿಯ ಮಕ್ಕಳಾಗಿ ಈ ಲೋಕದಲ್ಲಿ ಇಷ್ಟೆಲ್ಲ ವೈವಿಧ್ಯ ಯಾಕೆ? ಎಲ್ಲರೂ ಚೇತನ ಪ್ರಕೃತಿಯ ಮಕ್ಕಳೇ ಅಂತ ಅಂದ ಮೇಲೆ ವೈವಿಧ್ಯ ಏನು? ಅದಕ್ಕೆ ಹೇಳಿದ, ಓ ಮಹಾಬಾಹೋ, ಉದ್ದದ ತೋಳಿನವನೇ, ಸತ್ವ ರಜಸ್ಸು ತಮಸ್ಸು ಅನ್ನುವ ಈ ಜಡ ಪ್ರಕೃತಿಯ ಗುಣವೈವಿಧ್ಯ ಅನ್ನೋದು ಅದರ ಮತ್ತೆ ಕಾಂಬಿನೇಷನ್, ಸೇರುವುದು ಬಿಡುವುದು ಅನ್ನುವ ರೀತಿಯ ಕಾಂಬಿನೇಷನ್ ಇಂದ ಈ ದೇಹದಲ್ಲಿ ಜೀವನನ್ನ ಅನೇಕ ವೈವಿಧ್ಯಗಳ ಮೂಲಕ ಕಟ್ಟಿ ಹಾಕುತ್ತೆ. ಒಟ್ಟಂತೂ ದೇಹದಲ್ಲಿ ಕಟ್ಟಿ ಹಾಕಲಿಕ್ಕೆ ಈ ತ್ರಿಗುಣಗಳು ಬೇಕು. ಅಂದ್ರೆ ಸತ್ವಾಭಿಮಾನಿನಿಯಾದ ಶ್ರೀ, ರಜೋಭಿಮಾನಿನಿಯಾದ ಭೂ ಮತ್ತು ತಮೋಭಿಮಾನಿನಿಯಾದ ದುರ್ಗಾ. ಹೀಗೆ ಈ ಮೂರು ರೂಪಗಳಿಂದ ಆಕೆ ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಜೀವರಾಶಿಗಳಿಗೆ ಬೇಕಿರುವ ಶರೀರವನ್ನು ಕೊಡುವಲ್ಲಿ ಅವಳು ಪ್ರಧಾನ ಪಾತ್ರವಾಗಿ ಮೂರು ರೂಪಗಳಿಂದ ಕೆಲಸ ಮಾಡ್ತಾಳೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶ ಕಮನಾಮಯಂ ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚಾನಕ.
ಅವುಗಳಲ್ಲಿ ಸತ್ವದ ಅಭಿಮಾನಿನಿಯಾದ ಶ್ರೀತತ್ವ ಅತ್ಯಂತ ಪರಿಶುದ್ಧವಾದದ್ದು, ಇದ್ದದ್ರಲ್ಲಿ ಎಲ್ಲದಕ್ಕಿಂತ ಹೆಚ್ಚು. ಶ್ರೀತತ್ವದಲ್ಲಿ ವ್ಯತ್ಯಾಸ ಇಲ್ಲ. ಶ್ರೀಭೂ ದುರ್ಗಾ ಮೂರೂ ಕೂಡ ಈ ಗುಣಗಳಿಗೆ ಯಾವತ್ತೂ ಬದ್ಧಳಾದವಳಲ್ಲ. ಅವಳು ಗುಣಗಳನ್ನ ನಿಯಮಿಸುವವಳು. ಯಾಕೆಂದ್ರೆ ಅವಳು ನಿತ್ಯ ಮುಕ್ತಳೆ, ಅವಳಿಗೆ ಈ ಗುಣಗಳ ಬಲೆ ಇಲ್ಲ. ಅವಳು ದೇವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಇದು ಮೂಲ ರೂಪದಲ್ಲಿ ಇಲ್ಲ. ಅವತಾರದಲ್ಲಿ ತೋರಿಸ್ತಾರೆ. ಸತ್ಯಭಾಮೆಯ ಕೃತಿಗಳೆಲ್ಲ ಲೋಕದ ವೈವಿಧ್ಯವನ್ನ ಪರಿಚಯಿಸಲಿಕ್ಕೆ ಹೊರಟದ್ದು. ಹಾಗಾಗಿ ಆ ಸತ್ವದ ಅಭಿಮಾನಿನಿಯಾದ ಶ್ರೀತತ್ವ ಏನ್ ಮಾಡ್ತಾಳೆ ಅಂದ್ರೆ ಜೀವಿಗಳಿಗೆ ಜ್ಞಾನ ಕೊಡ್ತಾಳೆ. ಸತ್ವಂ ಪ್ರಕಾಶಕಂ, ಸತ್ವ ಅನ್ನೋದು ಪ್ರಕಾಶಕಂ. ಎರಡನೇದ್ದು ಅನಾಮಯಂ, ಮನಸ್ಸಿನ ವೇದನೆಗಳನ್ನು ಕಳೆಯುವವಳು. ನಾವು ಶ್ರೀತತ್ವವನ್ನು ಉಪಾಸನೆ ಮಾಡಿದ್ರೆ ಮನಸ್ಸಿನ ದುಃಖಗಳು ದೂರ ಆಗುತ್ತೆ. ನಾವು ಶ್ರೀತತ್ವವನ್ನು ಉಪಾಸನೆ ಮಾಡಿದ್ರೆ ಆವಾಗ ನಮಗೆ ಅಂತರಂಗದಲ್ಲಿ ಒಂದು ಲೈಟ್, ಬೆಳಕಿನ ಅನುಭವ ಉಂಟಾಗುತ್ತೆ. ಹಾಗಾಗಿ ಈ ಹಿನ್ನೆಲೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಹೇಗೆ ಉಪಾಸನೆಗಳ ಮುಖಗಳನ್ನು ನಾವು ಬೆಳೆಸಿಕೊಳ್ಬಹುದು ಅನ್ನೋದನ್ನ ಗೀತೆಯ ಒಂದೊಂದೇ ಸಾಲು ಮುಂದೆ ಹೇಳ್ತಾ ಹೋಗುತ್ತೆ. ಹೌದು, ಶುದ್ಧ ಸತ್ವ ಈ ಲೋಕದಲ್ಲಿ ಏನಿದೆ ಅದು ಸತ್ವರಜಸ್ತಮಸ್ಸಿನಿಂದ ಕೂಡಿಕೊಂಡಿರುವಂಥದ್ದು. ಲಕ್ಷ್ಮೀದೇ ನೇರ ಒಂದು ಮೋಕ್ಷದಲ್ಲಿ ಒಂದು ಸ್ವರೂಪ ಸತ್ವ ಇದೆ, ಅದು ಪರಮಶುದ್ಧ ಸತ್ವ. ಅಂದ್ರೆ ಅದರಲ್ಲಿ ಮತ್ತೆ ಮಿಕ್ಸ್ ಇಲ್ಲ. ಅದು ಮೋಕ್ಷದಲ್ಲಿ ಇವರಿಗೆಲ್ಲರಿಗೂ ಬೇಕಾದಷ್ಟು ಈಗ ಈ ಜಗತ್ತಿನಲ್ಲಿ ಏನೆಲ್ಲ ಇದೆ ಅದನ್ನ ಅವಳು ಮತ್ತೆ ಅಲ್ಲಿಯೂ ಕೊಡ್ತಾಳೆ. ಮರ ಇದೆ, ಗಿಡ ಇದೆ, ಪ್ರಾಣಿಗಳಿವೆ, ಪಕ್ಷಿಗಳಿವೆ, ನೆಲ ಇದೆ. ನಾವು ಇದೇ ರೀತಿ ಪಾರ್ಕ್ಗಳಿರ್ತವೆ, ಅಲ್ಲೂ ಜನ ಬೆಳಿಗ್ಗೆ 5 ಗಂಟೆಗೆ ಓಡಾಡ್ತಿರ್ತಾರೆ, ಎಲ್ಲ ಅಲ್ಲೂ ಇದೆ. ಆದ್ರೆ ಅಲ್ಲಿ ಆದ ಯಾವುದೇ ವಸ್ತುಗಳು ಅದು ಅಸೂಯೆಗಾಗಲಿ ಅಥವಾ ಬೇಸರಕ್ಕಾಗ್ಲಿ ಕಾರಣವಾಗದೇ ಇರುವ ಸತ್ವದಿಂದ ನಿರ್ಮಾಣ ಆಗಿರುತ್ತೆ. ಅದರಿಂದಾಗಿ ಅಲ್ಲಿ ಎಂದೂ ಕೂಡ ಯಾರ ಮೇಲೂ ಯಾವತ್ತೂ ಕೂಡ ಅವನಿಗೆ ಯಾಕೆ ಹಾಗಾಯ್ತು, ನನಗೆ ಆಗ್ಬೇಕಿತ್ತು ಅಂತ ಈ ತರ ಅನ್ಸ್ಲಿಕ್ಕೆ ಅವಕಾಶವೇ ಇಲ್ಲ. ಅದು ಶುದ್ಧ ಸತ್ವದ ಪರಿಣಾಮದಿಂದ ಆಗಿರುವಂತಹ ಲೋಕ. ಹಾಗಾಗಿ ಶುದ್ಧ ಸತ್ವದ ಅಭಿಮಾನಿನಿಯಾಗಿ ಮೂಲದಲ್ಲಿ ಮತ್ತೊಂದು ಭಗವಂತನ ಜೊತೆಗಿರುವ ರೂಪದಿಂದ ಇದ್ದೇ ಇದ್ದಾಳೆ. ಇಲ್ಲಿಗೆ ಹೇಳ್ತಾ ಇರೋದು ಪ್ರಕೃತಿಗೆ, ಅಂದ್ರೆ ಲೋಕದ ಸೃಷ್ಟಿಗೆ ಕಾರಣವಾದ ಪ್ರಕೃತಿಯ ಒಂದು ಅಂಶವಾದ ಸತ್ವವನ್ನ ಅವಳ 3 ರೂಪಗಳಲ್ಲಿ ಈ ಶ್ರೀ ರೂಪ ಅನ್ನೋದು ನಿಯಮಿಸುತ್ತೆ ಅಂತ ಹೇಳಿದ್ರು. ಇನ್ನೇನ್ ಮಾಡುತ್ತೆ ಅಂದ್ರೆ ಸುಖದ ಜೊತೆಗೆ ಹೆಚ್ಚು ಹಚ್ಚುತ್ತೆ ಈ ಸತ್ವ ಅನ್ನೋದು. ಅಂದ್ರೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಆದಾಗ ಅದರಿಂದ ಒಂದು ಸಣ್ಣ ಸುಖ ಬಂತು ಅಂದ್ರೆ ಅದನ್ನ ಬಹಳ ಚೆನ್ನಾಗಿ ಎಂಜಾಯ್ ಮಾಡುತ್ತೆ. ಸುಖ ಸಂಗೇನ ಬದ್ನಾತಿ, ಅದ್ರ ಒಂದು ಬದ್ನಾತಿ ಬಂಧಿಸತ್ತೆ. ಅಹಂಕಾರ ರೂಪದಲ್ಲೋ ಆ ಸುಖವೇ ಬೇಕು ಅನ್ನೋ ಹಠಕ್ಕೋ ಅಥವಾ ನಂಗೆ ಗೊತ್ತಾಯಿತು ಅಂತನ್ನುವ ಒಂದು ಹಿನ್ನೆಲೆಯಲ್ಲೋ ಸುಖ ಸಂಗೇನ ಬದ್ನಾತಿ, ಜ್ಞಾನ ಸಂಗೇನ ಚಾನಕ. ಅಷ್ಟೇ ಅಲ್ಲ, ಒಂದೋ ಸುಖದ ನಂಟು ಅಂಟಿಕೊಳ್ಳುತ್ತೆ, ಇಲ್ಲ ಅರಿವಿನ ನಂಟು ಅಂಟಿಕೊಳ್ಳುತ್ತೆ. ಅಂದ್ರೆ ಆ ಅರಿವು ಪಡೆದ ಮೇಲೆ ಈ ಜಗತ್ತಿಗೆ ಕಾರಣವಾದ ತತ್ವದ ಹುಡುಕಾಟಕ್ಕೆ ಅದು ಹೊರಟಿತು ಅಂತಂದ್ರೆ ಬಿಡುಗಡೆಗೆ ಹೋಗುತ್ತೆ. ಕೆಲವರಿಗೆ ಏನಂದ್ರೆ ತುಂಬಾ ತಿಳುವಳಿಕೆ ಇರುತ್ತೆ, ಪ್ರತಿ ವಸ್ತುಗಳ ಬಗ್ಗೆಯೂ ಗೊತ್ತಿರುತ್ತೆ, ಆದ್ರೆ ಅವ್ರು ಯಾವತ್ತೂ ಕೂಡ ಈ ಪ್ರಾಕೃತಿಕ ವಸ್ತುಗಳಿಂದ ಆಚೆಗೆ ನಾವು ಹೋಗಬೇಕು ಅಂತ ಯೋಚನೆ ಮಾಡುವುದಿಲ್ಲ. ಇದೇ ಬಹಳ ಅದ್ಭುತವಾದ ತಿಳಿವು. ಅಂದ್ರೆ ಪ್ರಕೃತಿಯಲ್ಲಿ ಅನೇಕ ತರದ ಪ್ರಾಣಿಗಳು, ಪಕ್ಷಿಗಳು, ಅಥವಾ ಸ್ವಲ್ಪ ಅವನು ಫಿಸಿಕ್ಸೋ ಕೆಮಿಸ್ಟ್ರಿನೋ ಆಗಿದ್ರೆ ಆ ಪ್ರತಿ ಪರಮಾಣುಗಳಲ್ಲಾಗುವ ವ್ಯತ್ಯಾಸದಿಂದ ಆಗುವ ಕೆಲಸದ ವ್ಯತ್ಯಾಸ, ಅದು ಮಿಕ್ಸ್ ಆದಾಗ ಆಗುವ ಪರಿಣಾಮದ ವ್ಯತ್ಯಾಸ, ಇದು ಎಲ್ಲವನ್ನು ಬೇರೆ ಬೇರೆ ರೀತಿಯಿಂದ ಹುಡುಕಾಡ್ತಾ ಅಧ್ಯಯನ ಮಾಡುವವನಿಗೆ ಅದು ಒಂದು ರಸವತ್ತಾದ ಘಟ್ಟ. ಆದ್ರೆ ಅದೆಲ್ಲವನ್ನು ಆ ವಸ್ತು ಹಾಗಿದೆ ಅಂತ ಗೊತ್ತಾಯ್ತು, ಯಾಕೆ ಹಾಗಿದೆ ಅನ್ನೋದಕ್ಕೆ ಉತ್ತರ ಇದೆಯಾ? ಉತ್ತರ ಬರಲಿಲ್ಲ. ಅದಕ್ಕೋಸ್ಕರ ನಾವು ಆ ಮೂಲ ತತ್ವದ ಕಡೆಗೆ ಸಾಗುವುದಕ್ಕೆ ಪ್ರಯತ್ನ ಪಡಬೇಕು. ಹೀಗೆ ಸತ್ವದ ಕೆಲಸಗಳನ್ನ ಹೇಳಿದ್ರು. ಅನಘ ಅಂತಂದ್ರೆ ದೋಷವಿಲ್ಲದವನು, ಪಾಪ ಇಲ್ಲದವನು ಅಂತ ಹೇಳಿದ್ರು. ಈ ಅನಘ ಅಂತ ಹೇಳಿದ ಉದ್ದೇಶ ಏನು ಅಂದ್ರೆ ಇದೂ ಕೂಡ ಬಂಧನಕ್ಕೇ ಈಡು ಮಾಡುತ್ತೆ ಅಂತ ಅವನಿಗೆ ಪ್ರೀತಿಯಿಂದ ಹೇಳುದು. ದೋಷ ಕಳ್ಕೊಳ್ಳುವುದಕ್ಕೆ ಬಯಸುವಂತಹ ಓ ಅರ್ಜುನನೇ,
ಇದು ಈ ತಿಳಿವಿನ ಗಂಟಿನಿಂದಲೇ ಕಟ್ಟಿ ಹಾಕತ್ತೆ. ಆದ್ರಿಂದಾಗಿ ನೀನು ಸತ್ವ ಸಿಕ್ಕಿತು ಅಂದ ಮಾತ್ರಕ್ಕೆ ಅದೇ ಶಾಶ್ವತವಾದ ವಸ್ತು, ನಾನು ಅದನ್ನೇ ಅಪ್ಪಿಕೊಂಡು ಬಿಡ್ತೇನೆ ಅಂತ ಕೂತ್ರೆ ಅದರ ಒಳಗೆ ಸೇರಿಕೊಂಡ ಎಲ್ಲೋ ಒಂದು ರಜಸ್ಸು, ಎಲ್ಲೋ ಒಂದು ಸಣ್ಣ ಕಣ ತಮಸ್ಸು ಈ ಸತ್ವವನ್ನೇ ನುಂಗಿ ಹಾಕಿ ಹೊರಗಿನಿಂದ ಸಿಕ್ಕಿದ ರಜಸ್ಸು ತಮಸ್ಸುಗಳ ಜೊತೆಗೆ ಸೇರಿ ಇದನ್ನೇ ಗ್ರೂಪಿಂದ ಹೊರಗಾಕ್ಬಿಡುತ್ತೆ. ಹಾಗಾಗಿ ಹೊರಗಿನಿಂದ ಬರುವ ಪ್ರಭಾವ ಏನಿದೆ ಅದು ಸಾರ್ವಕಾಲಿಕ ಅಲ್ವೇ ಅಲ್ಲ, ಅದು ತಾತ್ಕಾಲಿಕ. 3 ತರದ ಶರೀರ ಇದೆ: ಸ್ಥೂಲವಾದ ಶರೀರ, ಅನಿರುದ್ಧ ಶರೀರ, ಲಿಂಗ ಶರೀರ. ಈ 3 ಶರೀರಕ್ಕೂ ಪ್ರಭಾವ ಬೀರುವಂಥದ್ದು ಹೊರಗಿನದ್ದೇ. ಅದು ತಾನಾಗಿ ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಹೊರಗೆ ಹೇಗೆ ಫ್ಯೂಯಲ್ ಸಿಗುತ್ತೋ ಹಾಗೆ ಅದಕ್ಕೆ ತಕ್ಕ ಹಾಗೆ ಅದು ವೇಗವಾಗಿ ಹೋಗುದಾದ್ರೆ ವೇಗವಾಗಿ ಹೋಗುತ್ತೆ, ನಿಧಾನವಾಗಿ ಹೋಗುದಾದ್ರೆ ನಿಧಾನವಾಗಿ ಹೋಗುತ್ತೆ. ಸರಿ, ಇಲ್ಲಿಗೆ ಸತ್ವದ ಕಥೆ ಆಯ್ತು. ರಜೋರಾಗಾತ್ಮಕಂ ವಿದ್ಯೆ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮಸಂಗೇನ ದೇಹಿನಂ. ರಜೋಗುಣದ ಅಭಿಮಾನಿನಿಯಾದ ಭೂತತ್ವ ಲಕ್ಷ್ಮಿಯ ಇನ್ನೊಂದು ರೂಪ. ರಜೋಗುಣದ ನಿಯಾಮಕಳವಳು. ಅವಳು ಒಂಥರ ಎಲ್ಲದರಲ್ಲೂ ಒಂದು ರಂಜಿಸುವುದು. ಏನ್ ಗೊತ್ತಾ, ಕೆಲವೊಂದ್ಸರ್ತಿ ಆ ಕಂಟೆಂಟ್ ಅಲ್ಲಿ ಏನೂ ನಿಮಗೆ ಬುದ್ಧಿವಾದವಾದ ಮಾತುಗಳಾಗ್ಲಿ ಅಥವಾ ಆದರ್ಶದ ಮಾತುಗಳಾಗ್ಲಿ ಇರುವುದಿಲ್ಲ. ಆದ್ರೆ ನೀವು ಅಷ್ಟೊತ್ತು ಕೂತ್ರೆ ಆನಂದವಾಗಿರುತ್ತೆ. ಹರಟೆ ಹೊಡೆಯುವುದು ಅಂದ್ರೆ ಹರಟೆ ಹೊಡೆಯುವುದಿರುತ್ತೆ. ಕೊನೆಗೆ ಏನಾಯ್ತು ಅಂದ್ರೆ ಏನೂ ಇಲ್ಲ, ಹರಟೆ ಚೆನ್ನಾಗಾಯ್ತು ಅಷ್ಟೇ. ಇದು ರಜಸ್ಸಿನ ಕೆಲಸ. ಅಲ್ಲಿ ಅದರಿಂದ ಏನು ಹೊಸ ಬೆಳಕನ್ನ ಚೆಲ್ಲುವುದಿಲ್ಲ ಅದು. ಆದ್ರೆ ಹೋದ ಸಮಯವನ್ನ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಕ್ಕೆ ಬಿಡಲ್ಲ. ಆ ತರದ ಸ್ವಭಾವ ರಜಸ್ಸಿನದು, ರಂಜಿಸುವ ಗುಣವುಳ್ಳದ್ದು. ಇನ್ನು ಆಸೆಗಳನ್ನ ಕೆದರುತ್ತೆ, ಹೊಸ ಆಸೆಗಳನ್ನು ಹುಟ್ಟು ಹಾಕ್ಲಿಕ್ಕೆ ಬೇಕಿರುವ ದಾರಿಗಳನ್ನು ತೋರಿಸ್ಬಿಡುತ್ತೆ. ನೀನು ಅದನ್ನು ನನ್ನ ಆಸೆನೇ ಪಡ್ಲಿಲ್ಲ ಅಂತ ತೋರಿಸ್ಬಿಡುತ್ತೆ. ಅದು ಬೇಕಿತ್ತೋ ಬೇಕಿಲ್ವೋ ಗೊತ್ತಿಲ್ಲ. ಆದ್ರೆ ರಜಸ್ಸಿನ ಕೆಲಸ ಏನು ಅಂದ್ರೆ ಏನೆಲ್ಲ ನೋಡಿತೋ ಅದರ ಮೇಲೊಂದು ತನಗೆ ಹಕ್ಕುದಾರನಾಗಬೇಕು ಅನ್ನುವ ಒಳಗಿನ ಬಯಕೆಯ ಬೀಜವನ್ನು ಬಿತ್ತತ್ತೆ. ಆಸಕ್ತಿಯನ್ನು ಕೆರಳಿಸತ್ತೆ, ಆಸೆಯನ್ನು ಹುಟ್ಟಿಸತ್ತೆ. ಜೊತೆಗೆ ನೋಡಿ, ಮೊದಲನೇದಕ್ಕೆ ಸುಖ ಸಂಗೇನ ಬದ್ನಾತಿ. ಈಗ ತನ್ನಿ ಬದ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ಕರ್ಮದ ಸಂಘದಲ್ಲಿ ಆಗ ಸುಖ ಸಂಗೇನ ಬದ್ನಾತಿ, ಜ್ಞಾನ ಸಂಗೇನ ಬದ್ನಾತಿ. ಈಗ ಕರ್ಮ ಸಂಗೇನ ನಿಬದ್ನಾತಿ, ನಿತರಾಂ ಬದ್ನಾತಿ. ಬಿಡಿಸ್ಕೊಳ್ಲಿಕ್ಕಾಗದ ಕಟ್ಟಾಕತ್ತೆ. ಸತ್ವ ಕಟ್ಟಾಕತ್ತೆ, ಆದ್ರೆ ಯಾವತ್ತೋ ಒಂದ್ ದಿವಸ ಬಿಡಿಸ್ಕೊಳ್ಬಹುದು. ಯಾಕೆಂದ್ರೆ ಅದು ಜ್ಞಾನದ ಬಂಧನ ಮತ್ತು ಸುಖದ ಬಂಧನ. ಆದ್ರೆ ಯಾವಾಗ ಸುಖ ಅನ್ನೋದು ತಾತ್ಕಾಲಿಕ ಅಂತ ಗೊತ್ತಾಯ್ತೋ ಆಗ ಬಂಧನದ ಆಸೆ ಹೊರಟೋಗ್ಬಿಡುತ್ತೆ. ಆದ್ರೆ ಈ ಕರ್ಮ ಅನ್ನೋದು ಅಷ್ಟು ಸುಲಭದಲ್ಲಿ ಹೊರಟೋಗುದಲ್ಲ. ಅದು ಒಂದು ಮುಗೀತು ಅಂದ್ರೆ ಇನ್ನು 10 ಬಾಕಿ ಇರುತ್ತೆ. ಹಬ್ಬ, ಇದೊಂದು ಮುಗೀತು ಅನ್ನೋಷ್ಟ್ರಲ್ಲಿ ಇನ್ನು 1000 ಕೆಲಸ ಬರುತ್ತೆ. ಹಾಗೆ ಈ ರಜಸ್ಸು ಅನ್ನೋದು ಹೊಸ ನಿರೀಕ್ಷೆಗೆ ಇಲ್ಲದಂತಹ ಹೊಸ ಹೊಸ ತಿರುವುಗಳನ್ನ ಕೊಡ್ತಾ ಬದುಕನ್ನ ಮತ್ತಷ್ಟು ಜಟಿಲವಾಗಿಸ್ತಾ ನಮಗೆ ನಾವೇ ಸಿಕ್ಕಾಕೊಂಡ ಹಾಗೆ ಮಾಡುವಂತ ಶಕ್ತಿ ಉಳ್ಳದು ರಜಸ್ಸು. ಇನ್ನೊಂದು 3ನೇದ್ದು ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಸ್ತನ್ನಿಬಧ್ನಾತಿ ಭಾರತ. ಇದು ಇರುವ ಅರಿವನ್ನ ಕಳೆದು ಬಿಡುವಂಥದ್ದು. ತೂಕಡಿಕೆ, ಅನಾಸಕ್ತಿ, ಆಯಾಸ, ಬೋರು, ಬೇಡ ಅಂತ ಈ ತರ ಎಲ್ಲ ಸಣ್ಣದಾಗಿ ಎಲ್ಲ ಎಲ್ಲ ಚಿಕ್ಕದಾಗಿ ಚುಟುಕಾಗಿ ಅದು ಮಾಡುವುದ ಕೆಲಸ ಏನು ಅಂತಂದ್ರೆ ಪೂಜೆ ಫಲ ಕೊಡ್ಬೇಕಾದ ಇಷ್ಟು ಕೊಡ್ಬೇಕು ಅವನು. ಆದ್ರೆ ಇಷ್ಟೇ ಕೆಲಸದಲ್ಲಿ ಬರ್ಬೇಕದು ಪೂಜೆ. ಪ್ರಾರ್ಥನೆ ಉದ್ದಾದ್ರೆ ಸ್ವಲ್ಪ ಸಣ್ಣ ಪ್ರಾರ್ಥನೆ ಹೇಳ್ಕೊಡ್ರಿ. ಅಷ್ಟು ಉದ್ದದ್ದು ಅಷ್ಟೊತ್ತು ಬೆಳಿಗ್ಗೆ ನಮ್ಗೆ ಬಾತ್ರೂಮ್ ಹೋಗ್ಲಿಕ್ಕೆ ಟೈಮ್ ಇರಲ್ಲ, ನೀವು ಇಷ್ಟು ಉದ್ದದ್ದು ಹೇಳಿ ಕೊಟ್ಟು ಬಿಟ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ ನಮಗೆ ಎಷ್ಟು ಸಾಧ್ಯವೋ ಅಷ್ಟೂ ವಿಷಯಗಳಲ್ಲಿ ಔದಾಸೀನ್ಯವನ್ನ ಹುಟ್ಟು ಹಾಕುತ್ತೆ. ಇದು ತಮೋಗುಣದ ಅಭಿಮಾನಿನಿಯಾದ ದುರ್ಗಾ ತತ್ವ ಮಾಡುವ ಕೆಲಸ. ಸ್ವತಃ ಗುಣಗಳು ಯಾವತ್ತು ಯಾವ ಕಾರ್ಯವನ್ನು ಮಾಡಲ್ಲ. ಅವುಗಳಿಗೆ ಜಡ, ಅವುಗಳಿಗೆ ಕಾರ್ಯ ಮಾಡುವ ಶಕ್ತಿ ಇಲ್ಲ. ಆದ್ರೆ ಅವುಗಳಲ್ಲಿ ನಿಂತು ಕೆಲಸ ಮಾಡುವಂತವರು ಇದೇ ಶ್ರೀ ಭೂದುರ್ಗಾ ಅನ್ನೋ ಮೂಲ ತತ್ವಗಳು.
ಮೂರು ರೀತಿಯಿಂದನೂ ಬಿಡಿಸ್ತಾಳೆ. ಅಜ್ಞಾನವನ್ನ ನೀಡುವಂಥದ್ದು ಈ ತಮಸ್ಸಿನ ಅಷ್ಟೇ ಅಲ್ಲ, ಮೋಹನಂ ಭ್ರಮೆಗೆ ಒಳಪಡಿಸುವಂಥದ್ದು. ಯಾವುದು ಸತ್ಯವೋ ಅದನ್ನು ಸುಳ್ಳು ಅಂತ ತಲೆಯೊಳಗೆ ಹಾಕೊಂಡು ಕೂತ್ಬಿಡುತ್ತೆ, ಯಾವುದು ಸುಳ್ಳು ಅದು ಪರಮ ಸತ್ಯ ಅಂತ ಅನ್ನಿಸುವಂಗೆ ಮಾಡಿಬಿಡುತ್ತೆ. ಇಲ್ಲ ಕಾಗೆಗೆ ಎರಡೇ ಕಾಲು, ಅದ್ಯಾರು ಹೇಳಿದ್ದು ಗೊತ್ತಿಲ್ಲ ನಿಮ್ಗೆ, ಅದು 4 ಕಾಲಿದೆ ನಾವು ನೋಡಿದ್ದೀವಿ ಅಂತ ಅದಕ್ಕೆ ಸಮರ್ಥಿಸಿ ಅದಕ್ಕೆ ಬೇಕಾದ ವೈಜ್ಞಾನಿಕ ಕಾರಣಗಳನ್ನೆಲ್ಲ ಏನೋ ಅರ್ಥವಾಗದ ಭಾಷೆಯಲ್ಲಿ ಒಂದಿಷ್ಟು ಹೇಳಿಬಿಟ್ರೆ ಪಾಪ ಜನ ಇರ್ಬೋದೇನೋ, ಯಾವ ನೋಡಿಲ್ಲ ಇವರೆಲ್ಲ ಪಾಪ ಎಲ್ಲ ದೇಶ ವಿದೇಶಗಳನ್ನೆಲ್ಲ ಸುತ್ತಿ ಯಾವ್ದಾವ್ದೋ ದ್ವೀಪಗಳಿಗೆ ಹೋಗಿ ಬಂದ್ರೆ ಇರ್ಬೋದು ಅಂತ ಅನ್ಕೊಂಡು ಕೊನೆಗೆ ಸುಮ್ಮನಾಗ್ತಾರೆ. ಆದ್ರೆ ಹಾಗೆ ತಾನು ಏನೋ ತಪ್ಪಾಗಿ ಕಲ್ಪಿಸಿದ್ದನ್ನ 10 ತಲೆಗೆ ತಪ್ಪಾಗಿ ಹಚ್ಚಿ ಬಿಡುತ್ತೆ, ಮೆತ್ತಿ ಬಿಡುತ್ತೆ. ಹಚ್ಚುದು ಅಲ್ಲ, ಮತ್ತೆ ಕಿತ್ಕೊಳ್ಳಿಕ್ ಬರಬಾರ್ದು. ಅವನು ತಲೆ ಕಿತ್ಕೊಂಡು ಓಡು ಬರ್ಬೇಕು, ಏನಪ್ಪಾ ಇದು ಇಷ್ಟೆಲ್ಲ ವಿಚಿತ್ರವಾಗಿದೆ ಅಂತ. ಸರ್ವದೇಹಿನ ಮೋಹನಂ, ಇದು ಯಾರೋ ಒಬ್ಬರನ್ನಲ್ಲ, ಜ್ಞಾನಿಗಳಾದವರನ್ನೂ ಕೂಡ ಯಾಕೆ ಶುರುವಾಯ್ತು ತೆಗೆ ಬೇಕು. ಏನು ಅಂದ್ರೆ ತಮಸ್ಸಿನ ಕೆಲಸ ಏನು ಅಂತ ನಮಗೆ ಅರ್ಥ ಆದ್ರೆ, ನಮ್ಗೆ ಕೆಲವು ಸ್ಥಿತಿಗಳು ಬಂದಾಗ ಅರ್ಥ ಆಗುತ್ತೆ, ಓ ಈಗ ತಮಸ್ ಕೆಲಸ ಮಾಡ್ತಾ ಇದೆ, ಈಗ ನನಗೆ ಏನು ಇಂಟ್ರೆಸ್ಟ್ ಬರ್ತಿಲ್ಲ, ಏನ್ ಮಾಡಿದ್ರು ಕೂತ್ಕೊಳ್ಳಿಕ್ ಬಿಡಲ್ಲ, ಕೂತ್ರೆ ಬೇಗ ಎದ್ದೋಗೋಣ ಅಂತ ಅನ್ಸ್ಬಿಡುತ್ತೆ. ಜಪಕ್ಕೆ ಕೂತ ಕರೆಕ್ಟಾಗಿ 4 ಫೋನ್ ಬರುತ್ತೆ. ಇದ್ದ ಮನೆಯವರೆಲ್ಲರೂ ಕೂಡ ಆ ಹೊತ್ತಿಗೆ ಕೆಲಸ ಹೇಳ್ತಾರೆ. ಒಂಥರ ಅದು ಡಿಸ್ಟರ್ಬೆನ್ಸ್ನ ಮೇಲೆ ಡಿಸ್ಟರ್ಬೆನ್ಸು. ಅಂದ್ರೆ ನಾವು ಸ್ವಲ್ಪ ಸೀರಿಯಸ್ ಆಗಿ ಕೂತು ಓದ್ತೇವೆ ಅಂತಂದ್ರೆ, ನಾವು ಕೆಲಸ ಮಾಡ್ತೇವೆ ಅಂತ ಗೊತ್ತಾದಾಗ ಇನ್ನೊಬ್ಬರ ಮೇಲೆ ಕೆಲಸ ಮಾಡುತ್ತದು ಆ ತಮಸ್ಸು, ಅವ್ರ ಮೂಲಕ ಉಪದ್ರ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಆ ತಮಸ್ಸು ಅನ್ನೋದು ಸರ್ವದೇಹಿನ ಮೋಹನಂ, ಅದು ಯಾರು ಒಬ್ಬರನ್ನ ಬಿಡುವುದಿಲ್ಲ. ಜ್ಞಾನಿಗಳಾದವರನ್ನೂ ಕೂಡ ವಿದ್ವಾಂಸಮಪಿ ಕರ್ಷತಿ, ಜ್ಞಾನಿಗಳನ್ನು ಕೂಡ ತನ್ನ ತೆಕ್ಕೆಯಲ್ಲಿ ಸೆಳೆದುಕೊಳ್ಳುತ್ತೆ. ಅದೇನ್ ಗೊತ್ತಾ, ಒಂದು ಪ್ರಾರಬ್ಧದ ಒಂದು ಸ್ವಭಾವ ಅದರದ್ದು, ಅದು ಯಾರನ್ ಬೇಕಾದ್ರೂ ಮಲಗಿಸುತ್ತೆ. ಜೀವಿಗಳಿಗೆ ಎಲ್ರಿಗೂ ಇದೆ ಪ್ರಾರಬ್ಧ. ಇಲ್ಲದ್ದು ನಾರಾಯಣನಿಗೆ ಲಕ್ಷ್ಮಿಗೆ ಇಬ್ಬರಿಗೆ, ಮತ್ತೆ ಎಲ್ರಿಗೂ ಪ್ರಾರಬ್ಧ ಇದೆ. ಆದ್ರೆ ಅವರಿಗೆ ಪ್ರಭಾವಿಸುವುದು ಹೆಚ್ಚು ಕಮ್ಮಿ ಆಗುತ್ತೆ, ನಮ್ಮಷ್ಟು ಪ್ರಭಾವಿಸುವುದಿಲ್ಲ. ಅವರಿಗೆ ಒಂದು ಇಡೀ ಅಷ್ಟು ದೊಡ್ಡ ಲೈಫಲ್ಲಿ 1 ಸರ್ತಿನೋ 2 ಸರ್ತಿನೋ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಕಾಡುತ್ತಷ್ಟೇ. ನಮ್ಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಬಿಟ್ಟಿರುತ್ತಷ್ಟೇ ಆಗುತ್ತೆ. ಅದು ಒಂದೇ ರೂಪದಲ್ಲಿ ನಿಯಮನ ಮಾಡುದಲ್ವಲ್ಲ, ಬೇರೆ ಬೇರೆ ರೂಪದಲ್ಲಿ ಇರ್ತಾರಲ್ಲ. ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಅದಷ್ಟು ನಡೆಯುತ್ತೆ. ಇಡೀ ತತ್ವವನ್ನು ಅದು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲ್ಲ, ದೇವತೆಗಳ ತತ್ವವನ್ನು. ನೀವು ಗಮನಿಸಿ, ಯುಧಿಷ್ಠಿರನಿಗೆ ಎಷ್ಟು ಬೇಗ ಭ್ರಮೆ ಬರುತ್ತೆ, ವಿದುರನಿಗೆ ಯಾವತ್ತೂ ಬರಲಿಲ್ಲ. ನಿರ್ಧಾರ ದೃಢವಾಗಿತ್ತು, ಒಬ್ಬನೇ, ಅವನೇ ಯಮ, ಒಂದ್ ಕಡೆ ಯುಧಿಷ್ಠಿರ, ಒಂದ್ ಕಡೆ ವಿದುರ. ಆದ್ರೆ ಯುಧಿಷ್ಠಿರನಿಗೆ ನಾವು ಯುದ್ಧ ಮಾಡಿ ತಪ್ಪಾಯ್ತೇನೋ, ಎಲ್ಲರನ್ನ ಸಾಯಿಸ್ಬಿಟ್ವಿ, ನಮ್ಗೆ ಪಾಪ ಬಂತು, ನಾನು ರಾಜ್ಯಭಾರ ಮಾಡಲ್ಲ ಅಂತ ಕೂತ. ವಿದುರ ಇಲ್ಲ, ನೀನ್ ಮಾಡಿದ ತಪ್ಪು ಅಂತ ಎಚ್ಚರಿಸ್ತಾನೆ, ಹಾಗೆ ಮಾಡುದಲ್ಲ ಅಂತ. ಆದ್ರೆ ಅವನಿಗೆ ಬಂಧುಗಳು ಹೇಳ್ತಾ ಇದ್ದಾರೆ ಅಂತ ಆಗ್ಲೂ ತಲೆಗೆ ಹೋಗಲ್ಲ. ಕೊನೆಗೆ ಅದಕ್ಕೆ ಭೀಷ್ಮಾಚಾರ್ಯ ಕರ್ಕೊಂಬರುದು. ಬೇರೆ ಬೇರೆ ಬಟ್ ಇವಾಗ ಯುಧಿಷ್ಠಿರ ಎಂತ ಸ್ಥಾನದಲ್ಲಿ ಇರ್ತಿದ್ರು, ಅಹಿಂಸೆ, ಮೋಹ, ಆ ರಾಜ್ಯದ ಸುಖ ಅದೆಲ್ಲ ಅನುಭವಿಸಿದ್ರನ್ನ ಎಲ್ಲ ಅದರಿಂದ ದೂರ ಇರ್ತಾರೆ. ವಿದುರನ್ ಆ ತರ ಚಾಲೆಂಜ್ ಇರ್ಲಿಲ್ಲ. ಏನ್ ಚಾಲೆಂಜ್ ಇರ್ಲಿಲ್ಲ. ಯುಧಿಷ್ಠಿರನ 10 ಪಟ್ಟು ಕೆಲಸ ಮಾಡಿದವನು ವಿದುರ. ಅಲ್ಲ, ವಿದ್ಯೆಯಿಂದಲೂ ಆಗಿ ನನ್ ಮಂತ್ರಿ ಆದ್ರೆ ರಾಜನಿಗಿಂತ ಜಾಸ್ತಿ ಕೆಲಸ, ಗೊತ್ತಾ? ಕೆಲಸಕ್ಕೂ ಅಧಿಕಾರಕ್ಕೂ ವ್ಯತ್ಯಾಸ ಇಲ್ಲ. ಅಧಿಕಾರ ಇರ್ಲಪ್ಪ, ನಡೆಸ್ಬೇಕಾದವ್ರು ಯಾರು? ಮಂತ್ರಿಗಳೇ ಅಲ್ವಾ. ಅವ್ರು ಡಿಸಿಷನ್ ಕೊಟ್ಟ ಮೇಲೆ ಅವ್ನು ನಡೆಸ್ಬೋದು, ಅವನು ಸೀಲ್ ಹಾಕೋದಷ್ಟೇ ಕೆಲಸ. ಕೆಲವೊಂದ್ ಸರ್ತಿ ಡಿಸಿಷನ್ ತಗೊಳ್ಳುವಾಗ ಅವನು ಇರ್ತಾನೆ, ಬಿಟ್ರೆ ಅವನಿಗೆ ಹೆಲ್ಪ್ ಮಾಡಬೇಕಾದವರು ಮಂತ್ರಿಗಳೇ. ಹಾಗೆ ನೋಡಿದ್ರೆ ಯುಧಿಷ್ಠಿರನಿಗೆ ಯಾವ ವಿರೋಧವೂ ಇರಲಿಲ್ಲ.
ವಿದುರನಿಗೆ ಎಷ್ಟು ವಿರೋಧ ಇತ್ತು ದುರ್ಯೋಧನಾದಿಗಳದ್ದು, ಅದಕ್ಕಿಂತ ಜಾಸ್ತಿ ಕಷ್ಟ ಇತ್ತ ಇದು ಯುಧಿಷ್ಠಿರನಿಗೆ. ಅವನ ತಮ್ಮಂದ್ರು ಒಂದು ದಿವಸ ಅವನು ಹೇಳಿದ ಮಾತಿಗೆ ತುಟಿಪಿಟಿ ಕಾಣಲಿಲ್ಲ. ಕಾಡಿಗೆ ಹೋಗೋಣ ಅಂದ್ರೆ ಹೋದ್ರು, ವಾಪಸ್ ಬರೋಣ ಅಂದ್ರೆ ಬಂದ್ರು. ಆದ್ರೆ ಇವ್ರು ಹಾಗಲ್ಲ, ಒಂದು ದಿವಸವೂ ಗೌರವ ಕೊಡ್ಲಿಲ್ಲ ವಿದುರನಿಗೆ. ಆದ್ರೆ ಎಂದೂ ತನ್ನ ಧೃತಿಯಿಂದ ಅಲ್ಲಾಡ್ಲಿಲ್ಲ. ಹಾಗಾಗಿ ಪ್ರಾರಬ್ಧ ವಶದಿಂದ ದೇವತೆಗಳಿಗೆ ಕಾಡುತ್ತೆ. ಆದರೆ ಕೆಲವೊಂದೇ ಪ್ರಸಂಗಗಳಲ್ಲಿ ಮಾತ್ರ ಅದು ಯಾವುದೋ ಒಂದು ದೈವಿಕವಾದ ಏನೋ ಒಂದು ದೊಡ್ಡ ಘಟನೆ ನಡಿಲಿಕ್ಕಿದೆ ಅಂದಾಗ ಮಾತ್ರ ಅವರಿಗೆ ಆ ಅಜ್ಞಾನ ಕಾಡುತ್ತೆ. ಅದು ಬಹಳ ಕಮ್ಮಿ ಸಮಯದಲ್ಲಿ ಮತ್ತೆ ಅವರಿಗೆ ಜಾಗೃತಿ ಬರುತ್ತೆ. ಮತ್ತೆ ಯಥಾ ಪ್ರಕಾರ ಮೊದಲಿನಂತೆ ಅವರಿಗೆ ಅದು ಬಂದದ್ರಿಂದ ಏನ್ ಗೊತ್ತಾ, ಮೊದಲಿಗಿಂತ ಹೆಚ್ಚು ವೇಗವಾಗಿ ಸಾಧನೆ ಮಾಡ್ತಾರೆ ಅವ್ರು. ಆಮೇಲೆ ಆ ಮಧ್ಯದ ಒಂದಿಷ್ಟು ಗ್ಯಾಪ್ ಅನ್ನ, ಈಗ ಯಾರು ಅದೇ ಒಂದು ಕತೆ ಬರುತ್ತಲ್ಲ, ಕಲಿ ಯಾರೋ ಒಬ್ಬ ಮಲಗಿದ್ದಂತೆ, ತುಂಬಾ ಒಳ್ಳೆ ಸಜ್ಜನ. ಅವನನ್ನು ಹೋಗಿ ಎಪ್ಸು ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ವಿ. ಅವನನ್ನು ಎಪ್ಸು ಬಂದ್ಲು. ಸರಿ ಎಬ್ಸಿದಂತೆ. ಅವನ ಪಾಡಿಗೆ ಜಪ ಮಾಡ್ತಿದ್ದಂತೆ. ಯಾಕೆ ನೀನು ಎಬ್ಬಿಸ್ಲಿಕ್ಕೆ ಹೇಳಿ, ನೀನ್ ಮಲಗಿದ್ರೆ ನಿಂಗೆ ಲಾಭ ಅಲ್ವಾ ಅಂತ. ಅಂಥವರೆಲ್ಲ ಮಲಗಿದ್ರೆ ಕಷ್ಟ ಏನು ಗೊತ್ತಾ, ಅವ್ರು ಎದ್ದ ಮೇಲೆ 2 ಪಟ್ಟು ಜಾಸ್ತಿ ಮಾಡ್ತಾರೆ. ನನಗೆ ಆವಾಗ ಅವನಿಗೆ ಪುಣ್ಯ ಜಾಸ್ತಿ ಬಂದ ನೋಡ್ಲಿಕ್ಕೆ ಆಗಲ್ಲ, ಅದನ್ನ ಈಗಲೇ ಎದ್ದು ಮಾಮೂಲೇ ಜಪ ಮಾಡ್ಲಿ ಅವನು ಅಂತ. ಅಂದ್ರೆ ಇದು ಕಲಿ. ಅದ್ರಲ್ಲೂ ಅವರಿಗೆ ಸಿಗುವ ಲಾಭದಲ್ಲೂ ಸ್ವಲ್ಪ ಕಮ್ಮಿ ಸಿಕ್ಕಿದ್ರೆ ಆ ಕೆಲಸಕ್ಕೆ ಫಸ್ಟ್ ಪ್ರಿಫರೆನ್ಸ್. ಆತರ ಎಲ್ಲರಿಗೂ ಒಂದಲ್ಲ ಒಂದು ಕಾಲದಲ್ಲಿ ಒಂದಿಷ್ಟು ಕಲಿಯ ಪ್ರಭಾವ ಇದ್ದೇ ಇರುತ್ತೆ. ಅದು ಸಂಕಲ್ಪಕ್ಕನುಗುಣವಾಗಿ, ಭಗವಂತನ ಸಂಕಲ್ಪ ಪ್ರಾರಬ್ಧದ ವಶದಿಂದ ಆಗುದು ಹೊರತು ಅವರೇ ನಂಗೆ ಒಂದಿಷ್ಟು ಸ್ವಲ್ಪ ಹೊತ್ತು ಬರ್ಲಿ ಅಂತ ಕೇಳ್ಕೊಂಡದ್ದಕ್ಕೂ ಬರುದಲ್ಲ. ಮತ್ತೆ ಅವರು ಅಷ್ಟಕ್ಕೆ ಧೃತಿಗೆಟ್ಟು ತಮ್ಮ ಇಡೀ ಸಾಧನೆಯಿಂದ ಜಾರಿ ಬೀಳುವವರು ಅಲ್ಲ ದೇವತೆಗಳಾದವರು. ಸರಿ, ಏನ್ ಹಾಗಾದ್ರೆ ಪ್ರಮಾದ ಆಲಸ್ಯ ನಿದ್ರಾಭಿಹಿ, ಇದು ಕೂಡ ತನ್ನಿಬಧ್ನಾತಿ. ರಜಸ್ಸಿನಂತೆ ತಮಸ್ಸು ಕೂಡ ಬಂಧನವೇ ಸಿಕ್ಕಾಕೊಂಡ್ರೆ. ಯಾವ್ದ್ಯಾವ್ದ್ರಿಂದ? ಪ್ರಮಾದ ಅಂದ್ರೆ ಮೈ ಮರಿಯುವುದು. ಏನೋ ಪ್ರಶ್ನೆಗೆ ಏನೋ ಉತ್ತರ, ಏನೋ ಕೆಲಸಕ್ಕೆ ಏನೋ ಕೆಲಸ, ಉಲ್ಟಂ ಪಲ್ಟ ಮಾಡಿಟ್ಟು ಬರುದು. ಇದು ತಮಸ್ಸಿನ ಪ್ರಭಾವ, ಪ್ರಮಾದ ಅಂತ. ಬ್ರೇಕ್ ಹಾಕ್ಬೇಕಾದ್ರೆ ಎಕ್ಸಲೇಟರ್ ಕೊಟ್ರು ಬಿಟ್ರೆ ಎದುರುಗಡೆ ಒಂದು ಹಾರ್ಟ್ ಬ್ರೇಕ್ ಆಗಿರುತ್ತೆ. ಗಾಡಿ ಹೊಡೆದಿದ್ದಕ್ಕ, ಅವನಿಗೆ ಹೊಡೆದಿದ್ದಕ್ಕಲ್ಲ. ಆಲಸ್ಯ ಇನ್ನೊಂದು. ಏನ್ ಹೇಳಿದ್ರು, ಎಷ್ಟೇ ಒಳ್ಳೆ ಆಫರ್ ಕೊಡಿ, ಬೇಡಪ್ಪ ನಿದ್ದೆ ಸಾಕು. ಎಷ್ಟು ಒಂದು ವೈರಾಗ್ಯ ತರ ಅದನ್ನ ತೋರಿಸ್ತಾ ಇರ್ತಾರೆ. ಎಷ್ಟು ದುಡಿಯುದು ಸಾಕು. ಹಿಂದಿನ ದಿವಸ ಅವನೇ ಹೇಳಿರ್ತಾನೆ, ಇದ್ರೆ ತಗೊಂಡ್ ಬನ್ನಿ ಮಾಡೋಣ ಅಂತ. ಅವತ್ತಾಗ ಏನು ಎದ್ದಿರ್ಲಿಲ್ಲ, ನಿದ್ದೆ ಸರಿಯಾಗಿಲ್ಲ, ಬೇಡ ಅನ್ಬಿಟ್ಟು ಬೇಡವಿ ಸಾಕು, ಬೇಕಾದಷ್ಟು ದುಡ್ದಿದೆ, ಏನ್ ಮಾಡುದು ನಾನು ಅಂತ ಮಾತಾಡ್ತಾನೆ. ಅಂದ್ರೆ ಅದು ಆಲಸ್ಯ. ಮೂರನೇದ್ದು ನಿದ್ದೆ. ಈ ಆಲಸ್ಯದ ನೆಕ್ಸ್ಟ್ ಲೆವೆಲ್ ಅದು. ಎಂಥದ್ದು ಬೇಡ ಅಂತ ಎಷ್ಟೊತ್ತಾದ್ರೂ ಮಲಗೇ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ ಕೆಲವರಿಗೆ. ಅದು ಈ ತಮಸ್ಸಿನ ಪ್ರಭಾವ. ಹೀಗೆ 3 ಗುಣಗಳು ಹೇಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಸಿದ್ರ ಮೂಲಕ ನಮ್ಗೆ ಜೀವನದಲ್ಲಿ ಯಾವ ಕಾಲಕ್ಕೆ ಯಾವ ರೀತಿಯ ಭಾವನೆಗಳು ಹುಟ್ಟುತ್ತಾವೋ ಅದು ಯಾವ ಗುಣದಿಂದ ಕೆಲಸ ಮಾಡಿತು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಇದು ಒಬ್ಬನನ್ನ ಒಂದು ಗುಣ ಕಂಟಿನ್ಯೂಸ್ ಆಗಿ 1 ವರ್ಷವೋ 5 ವರ್ಷವೋ 10 ವರ್ಷವೋ ಹೀಗೆ ಕಾಡುದು ಅಂತಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ ಗ್ಯಾಪ್ ಅಲ್ಲಿ ಒಂದು ಗುಣದಿಂದ ಇನ್ನೊಂದು ಗುಣಕ್ಕೆ ಶಿಫ್ಟ್ ಆಗುತ್ತೆ ಮನಸ್ಸು. ನಾನು ತಮಾಷೆಗೆ ಯಾವಾಗ್ಲೂ ಹೇಳುದುಂಟು, ಏನೇನೋ ಕಷ್ಟ ಬಂತು, ಯಾವುದೋ ಒಂದು ಉಪನ್ಯಾಸದಲ್ಲಿ ಕೇಳ್ದ, ಒಂಚೂರು ದೇವರಿಗೆ ಏನಾದ್ರು ಕಾಣಿಕೆ ಹಾಕಿದ್ರೆ ಸರಿ ಹೋಗುತ್ತೆ ಅಂತ. ಅವನು ಸರಿ ಬರುವಾಗ ಒಂದು 1000 ರೂಪಾಯಿ ಹಾಕ್ಬೇಕು ಅಂತ ಬಂದು ಗಾಡಿ ಇಟ್ಟು ಒಳಗೆ ನೋಡ್ತಾನೆ. ನೋಡಿದಾಗ ತುಂಬಾ ಜನ ಇದ್ದಾರೆ. ತುಂಬಾ ಜನ ಅಂದ್ರೆ ರಶ್ಶು. ಅಯ್ಯೋ, ನಾನ್ 1000 ರೂಪಾಯಿ ಕೊಡದೇ ಇದ್ರು ದೇವರಿಗೆ ಬೇಕಾದಷ್ಟು ಇರುತ್ತೆ ಅನ್ನಿಸ್ತು. ಆ 1000 ರೂಪಾಯಿ ಒಂದು 0 ಹೋಯ್ತು. 100 ರೂಪಾಯಿ ಹಾಕೋಣ ಅಂತ ಅನ್ಕೊಂಡೆ. ಅಷ್ಟೊತ್ತಿಗೆ ಸರಿಯಾಗಿ ಆ ಲೈನ್ ಅಲ್ಲಿ ಯಾರೋ ಬಿಡೋರು ಕರೆಕ್ಟ್ ಆಗಿ ಬಿಡ್ಲಿಲ್ಲ. ಅವನನ್ನ ಆ ಕಡೆಯಿಂದ ಹೋಗು ಈ ಕಡೆಯಿಂದ ಹೋಗು 3 ಸರ್ತಿ 3 ಕಡೆ ಸುತ್ತಿಸಿದ್ರು. ಸಿಟ್ಟು ಬಂತು, ಇಷ್ಟು ಇದು ನನ್ನ ಆಟ ಆಡಿಸೋರಿಗೆ ನಾನು ಯಾಕೆ ಹಾಕ್ಬೇಕು? ಹಾಕ್ಲೇ ಇಲ್ಲ, ಸೀದಾ ವಾಪಸ್ ಬಂದ. ಹೊರಡುವಾಗ ಅವನಲ್ಲಿ ಸಾತ್ವಿಕದ ಯೋಚನೆಗಳು ಅವನನ್ನ ಆ ಕೆಲಸಕ್ಕೆ ಪ್ರೇರೇಪಿಸಿತು. ಮಧ್ಯದಲ್ಲಿ ಅಲ್ಲಿ ಕಂಡ ಘಟನೆಗಳು, ಅಯ್ಯೋ ನಾನು ಕೊಡದೇ ಇದ್ರು ಇಲ್ಲಿ ಬೇಕಾದಷ್ಟು ವ್ಯವಸ್ಥೆ ಇದೆ ಅಂತ ಆ ಕೊಡುವ ವಸ್ತುವಿನಲ್ಲಿ ಸ್ವಲ್ಪ ಭಾಗವನ್ನ ಹಿಂಜರಿತು. ಕೊನೆಗೊಂದು ಸಣ್ಣ ಗಲಾಟೆ ಆದಾಗ ಅದರ ಆಕ್ರೋಶಕ್ಕೆ ತಮಸ್ಸು ಕೆಲಸ ಮಾಡಿ ಕೊಡುದೇ ಬೇಡ ಅಂತ ಅನಿಸಿ ಮುಚ್ಚಿಬಿಡ್ತು. ಅಂದ್ರೆ ಒಬ್ಬನಿಗೇನೆ ಒಂದೇ 1-2 ನಿಮಿಷದ ಮಧ್ಯದಲ್ಲಿ 3 ಗುಣಗಳು ಹೇಗ್ ಬೇಕಾದ್ರೂ ಕೆಲಸ ಮಾಡ್ಬೋದು. ಅದು ಈ ಕಡೆಯಿಂದ ಆ ಕಡೆಗೂ ಶಿಫ್ಟ್ ಆಗ್ಬೋದು. ಒಂದು 10,000 ಕೊಡೋಣ ಅಂತ ಅನ್ಕೊಂಡಿರ್ತಾರೆ. ಇಲ್ಲಿಗೆ ಬಂದ್ಮೇಲೆ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮ, ಏನ್ ಅದ್ಭುತ,
ಅಂತ ಅವರಿಗೆ ಖುಷಿ ಆಗುತ್ತೆ. ಆಮೇಲೆ ಆಗ ಒಂದು ಲಕ್ಷನೇ ಕೊಡೋಣ ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಒಳಗೋಗಿ ನೋಡಿದಾಗ ಸ್ವಾಮಿಗಳೇ ಸಿಕ್ಬಿಡ್ತಾರೆ, ಪ್ರಸಾದನೆ ಕೈಗೆ ಸಿಕ್ಬಿಡುತ್ತೆ. ಇಷ್ಟು ಅವರು ನೆಮ್ಮದಿಯಿಂದ ಒಳ್ಳೆ ವಿಷಯಕ್ಕೆ ಕೆಲಸ ಮಾಡ್ತಾರೆ, ಕಷ್ಟಪಡುವಾಗ ಯಾರೋ ಒಬ್ರು ಇನ್ನೊಬ್ರು ಇವರ ಪಕ್ಕದವರು ಬೇರೆ ನಾವು 5 ಲಕ್ಷ ಕೊಡ್ತೇವೆ ಅಂತ ಹೇಳ್ಬಿಡ್ತಾರೆ. ಅವರಿಗೆ ಇವ್ರು 5 ಲಕ್ಷ ಕೊಟ್ರೆ ನಮ್ಮ ಹೆಸರಿನ ಕಂಪನಿಯ ಗ್ರೂಪ್ನ ಯೋಚನೆಯಲ್ಲಿ ಅಂತೇಳಿ ಅವ್ರು 10 ಲಕ್ಷ ಸೇರಿ ಕೊಟ್ಟು, ಅಂದ್ರೆ ಅದು ಶಿಫ್ಟ್ ಆಗುದು ಈಚೆಯಿಂದ ಆಚೆಗೂ ಆಗ್ಬೋದು, ಆಚೆಯಿಂದ ಈಚೆಗೂ ಆಗ್ಬೋದು, ಹೇಗೂ ಆಗ್ಬೋದು, ಹೀಗೆ ಹಾಗೆ ಅಂತಲ್ಲ. ಆದ್ರೆ 3 ಗುಣಗಳು ನಿರಂತರ ಒಂದರ ಮೇಲೆ ಒಂದು ಕೆಲಸ ಮಾಡ್ತಾ ಇರುತ್ತೆ. ಮತ್ತೆ ಕ್ರಿಸ್ಪ್ ಆಗಿ ಹೇಳಿದ ಕೃಷ್ಣ, ಸತ್ವಂ ಸುಖೇ ಸಂಜಯತಿ. ಸತ್ವ ಸುಖದ ಜೊತೆಗಿರುವುದನ್ನ ಅಪೇಕ್ಷೆ ಪಡುತ್ತೆ. ರಜ ಕರ್ಮಣಿ ಭಾರತ. ರಜಸ್ಸು ಚಟುವಟಿಕೆಯಲ್ಲಿ ಇರಿಸತ್ತೆ, ಅಂದ್ರೆ ನಿರಂತರ ಒಂಚೂರು ಆಕ್ಟಿವ್ ಆಗಿರ್ಬೇಕಲ್ಲ. ಇಲ್ಲ ಅಂದ್ರೆ ಏನೂ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೆ ಕಾರಣ ರಜಸ್ ಇಲ್ಲದೆ ಇದ್ರೆ ಅದು ಸಮಸ್ಯೆನೆ. ರಜಸ್ಸೇ ಇಲ್ಲ ಅಂದ್ರೆ ಚಟುವಟಿಕೆನೇ ಆಗಲ್ಲ. ಹಾಗಾಗಿ ಸುಖ ಬೇಕು, ಚಟುವಟಿಕೆಯಿಂದ ಕೂಡಿರ್ಬೇಕು. ಅದಕ್ಕೋಸ್ಕರ ರಜಸ್ಸು ಕೆಲಸ ಮಾಡುತ್ತೆ. ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಮೂರನೇದು ಅದು ತಮಸ್ಸೆ ಏನ್ ಮಾಡುತ್ತೆ, ತಮೋ ಗುಣ ಆ ದುರ್ಗಾ ತತ್ವದಿಂದ ಅವನಿಗೆ ಕರೆಕ್ಟಾಗಿ ಹೇಳಿರ್ತಾರೆ, ಇದನ್ನು ಹೀಗೆ ಇಲ್ಲಿಗೆ ಈ ವಸ್ತುವನ್ನ ಸಿಕ್ಕಿಸ್ಬೇಕು, ವಾಷರ್ ಹೀಗೆ ಹಾಕ್ಬೇಕು, ಎಡಗಡೆ ತಿರುಗಿಸಿ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಅಲ್ಲೋದಾಗ ಉಲ್ಟಾಗಿ ಏನೋ ತಿರುಗಿಸಿ ಇಡೀ ಬರ್ಸ್ಟ್ ಆಗ್ಬಿಡುತ್ತೆ, ಡಮ್ ಅಂತ ಕರೆಂಟ್ ಏನೋ ಆಗಿ. ಅಂದ್ರೆ ಅಜ್ಞಾನವನ್ನ ಆವರಣಗೊಳಿಸಿ ಮುಚ್ಚಿ ಹಾಕಿ ಮೈ ಮರೆತು ಏನೋ ಕೆಲಸ ಮಾಡಿ ಇನ್ನೇನೋ ಅನರ್ಥಕ್ಕಾಗುವಂತೆ ಮಾಡುವ ಸ್ವಭಾವ ತಮಸ್ಸಿನದ್ದು. ಅಜ್ಞಾನ ತಮಸ್ಸು, ತಮಸ್ಸೆ. ಪ್ರಭಾವ ದೊಡ್ಡದಲ್ಲ, ಪ್ರಭಾವ ತಮಸ್ಸಿನದ್ದು ದೊಡ್ಡ. ಜ್ಞಾನವನ್ನು ಮುಚ್ಚುವ ಅಜ್ಞಾನ ಅದು ತಮಸ್ಸಿನದ್ದು. ಹಾಗೆ ತಿಳಿಯದೇ ಇರುವುದು, ಗೊತ್ತಾಗದೇ ಇರುವುದು, ಬೇಡ ಅಂತ ಅನ್ಸುದು ಇತ್ಯಾದಿಗಳೆಲ್ಲ ಎಲ್ಲಾ ಗುಣಗಳ ಪ್ರಭಾವ ಇರುತ್ತೆ. ಎಂಗೇಜ್ ಆಗಿರ್ತಾರೆ. ಇನ್ನೊಂದೇನು ಅಂದ್ರೆ ಆ ಉಪಯೋಗ ಇಲ್ಲದ ಎಂಗೇಜ್. ಅಜ್ಞಾನ ಇರುತ್ತೆ, ಆದ್ರೆ ದಾರಿ ತಪ್ಪಿಸುದು ಅಂತಲ್ಲ. ಅದು ಯಾವ್ದೋ ಒಂದು ಹೊಟ್ಟೆಪಾಡಾದ್ರೂ ಆಗುತ್ತೆ ಅದ್ರಲ್ಲಿ. ಇದು ಉಪದ್ರ ಆಗುತ್ತೆ ಪ್ರಮಾದದಿಂದ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ. ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತತ. ಕೆಲವೊಂದು ಸರ್ತಿ ರಜಸ್ಸು ತಮಸ್ಸುಗಳನ್ನು ತಳ್ಳಿ ಸತ್ವಗುಣ ಬಲವಾಗುತ್ತೆ. ಅದರ ಶಕ್ತಿಯನ್ನು ತಾನು ಉಪಯೋಗಿಸಿಕೊಂಡು ಸತ್ವವೇ ಕೆಲಸ ಮಾಡಿಬಿಡುತ್ತೆ. ರಜಸ್ಸು ತಮಸ್ಸಿನಿಂದ ಏನೋ ಒಂದಿಷ್ಟು ಅಡೆತಡೆ ಇರುತ್ತೆ, ಆದ್ರೆ ಅದರ ಶಕ್ತಿಯನ್ನ ಸತ್ವ ಬಳಸಿಕೊಂಡು ತಾನು ಗೆದ್ದು ಬಿಡುತ್ತೆ. ರಜಸ್ಸತ್ವಂ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದ್ರೆ ತಮಸ್ಸು ಮತ್ತು ಸತ್ವವನ್ನ ತಳ್ಳಿ ರಜೋಗುಣ ಮೆರೆದು ಬಿಡುತ್ತೆ. ಅದು ಲಾಸ್ಟ್ ಮೊಮೆಂಟ್ ಇದ್ದೇನು ಅಂತ ಭಾರಿ ಕಷ್ಟ, ಹೇಳಲಿಕ್ಕೆ ಬರುವುದಿಲ್ಲ. ಅಲ್ಲಿ ಯಾವಾಗ್ಲೂ ಗೆಲುವಿನ ಹಂತದಲ್ಲಿ ಯಾವ ಗುಣ ಜಾಗೃತವಾಗಿರುತ್ತೋ ಅದಕ್ಕೆ ಯಶಸ್ಸು ಸಿಕ್ಕಿಬಿಡುತ್ತೆ. ಇನ್ನು ತಮಶ್ಚೈವ ಯಾವುದು ಸಮಃ ತಸತ್ವಂ ರಜಸ್ತತ. ಕೊನೆಯದ್ದು ಸತ್ವ ಮತ್ತು ರಜಸ್ಸುಗಳನ್ನ ತಳ್ಳಿ ತಮೋಗುಣ ತಾನು ಬಲಗೊಂಡು ಆ ಸಾಧಕನನ್ನ ನುಂಗಿಬಿಡುತ್ತೆ. ಅಂದ್ರೆ 3 ಗುಣ ನಿರಂತರ ಕೆಲಸ ಮಾಡ್ತಾನೆ ಇರುತ್ತೆ. ಯಾವುದರ ಪ್ರಭಾವ ಯಾವಾಗ ಹೆಚ್ಚಾಗುತ್ತೆ ಗೊತ್ತಾಗಲ್ಲ, ಬಹಳ ಸೂಕ್ಷ್ಮ ಅದು. ಅದರ ವೇರಿಯೇಷನ್ ನಮ್ಗೆ ತಕ್ಷಣ ಎಲ್ಲಾ ಕಡೆಯಲ್ಲೂ ಗೊತ್ತಾಗಲ್ಲ. ಮತ್ತೆ 3 ಸೇರಿ ಒಂದು ಕೆಲಸ ಇರುತ್ತೆ. ಕೆಲವೊಮ್ಮೆ ಅದ್ರಲ್ಲಿ ಸ್ವಲ್ಪ ಅಂಶ ಒಳ್ಳೇದಿರುತ್ತೆ, ಸ್ವಲ್ಪ ಅಂಶ ಎಡವಟ್ಟು ಇರುತ್ತೆ, ಇನ್ ಸ್ವಲ್ಪ ಅಂಶ ಪೂರ್ತಿ ವಿರುದ್ಧವೇ ಇರುತ್ತೆ. ಒಟ್ಟಿಗೆ ಸಿಗುತ್ತೆ ಡಿಶ್ಶು, ಆದ್ರೆ ತಿಂದ್ರೆ ಸ್ವಲ್ಪ ಖುಷಿ ಖುಷಿ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೊಟ್ಟೆ ನೋವು ಬರುತ್ತೆ, ಆಮೇಲೆ ಹೋಗಿ ನಿದ್ದೆ ಬಂದ್ಬಿಡುತ್ತೆ. ಪದಾರ್ಥ ಒಂದೇ, 3 ಸೇರಿರುತ್ತೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಇಂದ್ರಿಯಗಳೆಲ್ಲ ಏನಾದ್ರೂ ತಿಳ್ಕೊಳ್ಳುವ ವಿಷಯದಲ್ಲಿ ಸ್ವಲ್ಪ ಗಾಢವಾಗಿ ಸಹಕಾರ ಕೊಡ್ತಾ ಇದೆ ಅಂದ್ರೆ ಇನ್ನು ಕೇಳಬೇಕು ಅನ್ನಿಸ್ತಿದೆ, ಇನ್ನು ಒಳ್ಳೆ ವಿಷಯಗಳನ್ನ ಕಣ್ಣಾಡಿಸ್ಬೇಕು ಅಂತ ಅನ್ಸುತ್ತೆ. ಒಳ್ಳೆ ವಿಷಯವನ್ನ ಮಾತಾಡುವಾಗ ತುಂಬಾ ಉತ್ಸಾಹ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತರ ಆ ಕಾರ್ಯಭಾರಗಳಿಗೆ ಪ್ರಚೋದನೆ ಸಿಗ್ತಾ ಹೋಯ್ತು ಅಂದ್ರೆ ಆವಾಗ ವಿವೃದ್ಧಂ ಸತ್ವಂ, ಸತ್ವಂ ವಿವೃದ್ಧಂ ಇತಿ ವಿದ್ಯಾತ್. ನಮಗೆ ಒಳ್ಳೆ ಕೆಲಸ ಮಾಡ್ತಾ ಹೋದ ಹಾಗೆ ಇನ್ನಷ್ಟು ಉತ್ತೇಜನ ಎಲ್ಲಾ ಕಡೆಯಿಂದಲೂ ಸಿಗ್ತಾ ಇದೆ. ಅಂದ್ರೆ ಪ್ರಭಾವವು ಉತ್ತೇಜನ ಕೊಡುತ್ತೆ, ದೇಹವೂ ಸಹಕರಿಸ್ತಾ ಇದೆ,
ಮನಸ್ಸಿನಲ್ಲೂ ಆ ವಿಷಯಕ್ಕೆ ಪ್ರಚೋದನೆ ಒದಗಿದೆ, ದೈವ ಸಂಕಲ್ಪ ಇದೆ ಅಂತ ಅನ್ಕೊಂಡು ಚೆನ್ನಾಗಿ ಮುಂದೆ ಹೋದಾಗ ಸಾಧಕನಿಗೆ ಒಂದು ಗೆಲುವಿನ ಹಂತ ದಾಟ್ತಾನೆ. ಆದ್ರೆ ಎಲ್ಲಾ ಸಂದರ್ಭದಲ್ಲಿ ಹೀಗೆ ಇರಬೇಕು ಅಂತಿಲ್ಲ. ಅಂದ್ರೆ ಇಂದ್ರಿಯಗಳೇ ಕೆಲವೊಂದು ಸರ್ತಿ ನಮಗೆ ಶತ್ರುಗಳಾಗಿ ಬಿಡುವ ಸಾಧ್ಯತೆಗಳಿರ್ತವೆ. ಹೇ ಭರತರ್ಷಭ, ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮ ಶಮಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಓ ಭರತ ವಂಶದ ಹಿರಿಯನೇ, ರಜೋಗುಣ ಬಲಗೊಂಡಾಗ ನಮಗೆ ಏನೇನಾಗುತ್ತೆ ಅದನ್ನು ನೀನು ತಿಳ್ಕೊಳ್ಬೇಕು. ಇದನ್ನು ಹೇಳ್ತೇನೆ. ಒಂದು ಲೋಭ, ನಮ್ಮಲ್ಲಿ ಪಿಟ್ಟಾಸಿತನ ಅಂತ ಹೇಳ್ತಾರೆ. ಒಂದ್ ಕೈ ಹಿಂಜುದು ಅಂತ, ಒಂದು ಪೈಸೆ ಬಿಟ್ಕೊಡ್ಲಿಕ್ಕೆ ತಾರಿಲ್ಲ. ಅದ್ಯಾಕಷ್ಟು ಖರ್ಚು, ಇದ್ಯಾಕೆಷ್ಟು, ಎಲ್ಲದಕ್ಕೂ ಲೆಕ್ಕಾಚಾರ. 1 ರೂಪಾಯಿ ಹೆಚ್ಚು ಕೊಡ್ಲಿಕ್ಕೆ ತಯಾರಿಲ್ಲ, 1 ರೂಪಾಯಿ ಹೆಚ್ಚು ಖರ್ಚಾಗ್ಲಿಕ್ಕೆ ಬಿಡಲ್ಲ. ಏನ್ ಮಾಡಿದ್ರೆ ಎಲ್ಲದಕ್ಕೂ ಲೆಕ್ಕ ಲೆಕ್ಕ ಲೆಕ್ಕ. 50 ಪೈಸೆ, 25 ಪೈಸೆ, 5 ಪೈಸೆ ಎಲ್ಲನೂ ಲೆಕ್ಕ ಇಡ್ತಾರೆ. ಕೆಲವರು ಇರ್ತಾರೆ ಹಾಗೆ, ಎಲ್ಲಾ ಕಾಲದಲ್ಲೂ ಇರ್ತಾರೆ. ಮತ್ತೆ ಅದು ಬೇರೆ ಯಾರ ಕೈಗೂ ಹೋಗ್ಲಿಕ್ಕೆ ಇಷ್ಟ ಇರಲ್ಲ. ಅದು ನನ್ನ ಹತ್ರನೇ ಇರ್ಬೇಕು, ನನ್ಗೆ ಸಿಗ್ಬೇಕು, ನಂದೇ ಆಗಿರ್ಬೇಕು ಅಂತ ಒಂದು ಭಾವ, ಅದು ಲೋಭ. ಎರಡನೇದ್ದು ಪ್ರವೃತ್ತಿ. ಪ್ರವೃತ್ತಿ ಅಂದ್ರೆ ಮುಂದುವರಿಯುವ ಸ್ವಭಾವ, ಪ್ರಕೃಷ್ಟ ವೃತ್ತಿ. ಆದ್ರೆ ಅದು ಸ್ವಲ್ಪ ಓವರ್ ಆಗಿ ಇರುತ್ತೆ, ಭಾರಿ ಹುಮ್ಮಸ್ಸು. ಅದು ನಾಳೆ ಪೆಟ್ಟುಕೊಡುತ್ತೋ, ಯಾರು ಮುಂದೆ ಹೋಗ್ತಾ ಇರಲ್ಲ. ನಾನು ಹೋಗಿ ಹೇಳ್ತೇನೆ ಅಂತ ಸೀದಾ ಹೋಗ್ತಾನೆ. ಅಲ್ಲಿ ಅಧಿಕಾರ ಇದೆಯೋ, ಅವಕಾಶ ಇದೆಯೋ ಏನು ನೋಡಲ್ಲ. ಅದು ಏನಂತಾರೆ ನಮ್ಮಲ್ಲಿ ಹುಂಬತನ ಅಂತಾರೆ. ಹುಂಬತನ ಅಂದ್ರೆ ಹುಚ್ಚು ಧೈರ್ಯ. ಧೈರ್ಯ ಬೇಕು. ಧೈರ್ಯದಲ್ಲಿ 2 ತರ ಧೈರ್ಯ ಇದೆ. ನನಗೆ ಅಲ್ಲಿ ಏನಾಗತ್ತೆ ಅಂತ ಗೊತ್ತಿದ್ದು ನಾನು ಕೆಲಸ ಮಾಡುವಾಗ ಅದು ಜ್ಞಾನಯುಕ್ತವಾದ ಧೈರ್ಯ. ಜ್ಞಾನಯುಕ್ತವಾದ ಧೈರ್ಯ ಅಂದ್ರೆ ಕನ್ಫ್ಯೂಷನ್ ಇಲ್ಲ ನಾನು ಏನ್ ಮಾತಾಡ್ಬೇಕು ಅನ್ನೋದ್ರಲ್ಲಿ. ಮತ್ತು ಅದನ್ನು ಒಪ್ಪಿಕೊಳ್ಳೋರು ಯಾರೋ ಅವರಿಗೆ ಅದು ಖಂಡಿತ ಕನ್ವಿನ್ಸ್ ಆಗತ್ತೆ ಅಂತ ಆತ್ಮವಿಶ್ವಾಸ ಇರುತ್ತೆ. ಅಂತ ಕೆಲಸದಲ್ಲಿ ಹೋದಾಗ ಅದು ದಿಟ್ಟ ಧೈರ್ಯ. ಇನ್ನೊಂದು ಏನಾಗತ್ತೆ ಅನ್ನೋದ್ರ ತಲೆ ಕೆಡಿಸ್ಕೊಂಡು ನಾನು ಹೋಗಿ ಪರ್ಫಾರ್ಮೆನ್ಸ್ ಮಾಡುದಷ್ಟೇ. ಅವ್ರು ಏನಾದ್ರೂ ಅನ್ಕೊಳ್ಳಿ, ಅದಾಗುತ್ತೋ ಹೋಗುತ್ತೋ, ಅವ್ರಿಗೆ ಸಿಟ್ಟು ಬರುತ್ತೋ, ಒಟ್ಟು ನಾನು ಮಾಡ್ಬೇಕೀಗ. ಅದ್ ಕೆಲವೊಂದ್ ಸರ್ತಿ ಏನಾಗುತ್ತೆ, ಈ ಗಾಡಿಯಲ್ಲಿ ಹೋಗುವಾಗ ಕೆಲವು ಹುಚ್ಚರು ಹಂಗೆ ಇರ್ತಾರೆ. ಗಾಡಿ ಬಿಟ್ಟು ಓ ಅನ್ಕೊಂಡು ಹೋಗುದು. ಪುಣ್ಯಕ್ಕೆ ಎದುರುಗಡೆಯವರು ಯಾರು ಇಲ್ಲ ಅಂದ್ರೆ ಅಷ್ಟು ದೂರ ಆರಾಮಾಗಿ ಹೋಗುತ್ತೆ. ಅದೊಂದು 2-3 ಸರ್ತಿ ಅಭ್ಯಾಸ ಆದ್ಮೇಲೆ ಮಾಮೂಲು ಎಲ್ಲಾ ರಸ್ತೆಗಳನ್ನು ಮಾಡ್ಲಿಕ್ಕೆ ಹೋಗಿ ಕೊನೆಗೆ ಯಾರ್ದೋ ಕೈಕಾಲು ಮುರಿದು ತಾನು ಕೈಕಾಲು ಮುರ್ಕೊಂಡು ಆ ವ್ಯವಸ್ಥೆ ಆಗುತ್ತೆ. ಆ ಹುಂಬಧೈರ್ಯ ಯಾವತ್ತೂ ಒಳ್ಳೇದಲ್ಲ. ಈ ರಜಸ್ಸು ಅಂತ ಒಂದು ಹುಚ್ಚು ಧೈರ್ಯವನ್ನ ತುಂಬಿಬಿಡುತ್ತೆ. ಧೈರ್ಯ ಅನ್ನೋ ಶಬ್ದಕ್ಕೆ ನಿಜವಾಗಿ ಅರ್ಥ ತಿಳುವಳಿಕೆಯಿಂದ ಕೂಡಿದ ಮುನ್ನುಗ್ಗುವಿಕೆ. ಧಿಯಾ ರಮತೆ, ವಿವೇಕದಿಂದ ಯೋಚನೆ ಮಾಡಿ ಮುನ್ನುಗ್ಗುವುದು ಅಂತ. ಇಲ್ಲಿ ವಿವೇಕ ಇರುವುದಿಲ್ಲ, ಬರೀ ಮುನ್ನುಗ್ಗುದಷ್ಟೇ. ಹೊಡೆದ ಅದು ಈ ಕಣ್ಮುಚ್ಚಿ ಹೊಡೆದಾಗೆ ಸಿಕ್ಸರ್, ಬ್ಯಾಟಿಗೆ ತಾಕ್ತು 6 ಹೋಗುತ್ತೆ, ಬರೀ ಬೀಸಿದ ಹಿಂದವನು ಕ್ಯಾಚ್ ಹೋಗುತ್ತೆ. ಅಂದ್ರೆ ಅದು ಕೆಲವೊಂದ್ ಸರ್ತಿ ಆ ಆಟಗಳಲ್ಲೆಲ್ಲ ನಿಜವಾದ ಕಲೆಗಾರಿಕೆಗೆ ಏನು ಅಲ್ಲಿ ಪ್ರಾಧಾನ್ಯ ಇರುವುದಿಲ್ಲ. ಸಿಕ್ಕಿದಲ್ಲಿ ಕಣ್ಣು ಮುಚ್ಕೊಂಡು ಬೀಸ್ತಾ ಇರೋದು, ಎಷ್ಟು ಹೋಯ್ತು ಅಷ್ಟು ಅದು ನಮ್ಗೆ ಲಾಭ ಅಂತ. ಆದ್ರೆ ರಜಸ್ಸಿನ ಆ ಪರಿಣಾಮ ಎಲ್ಲಾ ಸಮಯದಲ್ಲಿ ನಮಗೆ ಲಾಭವೇ ಆಗುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಪ್ರವೃತ್ತಿ. ಇನ್ನೊಂದು ಆರಂಭ. ಆರಂಭ ಅಂದ್ರೆ ಕರ್ಮಗಳಲ್ಲಿ ತೊಡಗುವುದು. ಈ ಸುಮ್ನಿರ್ಬಾರ್ದು, ಏನಾದ್ರೂ ಒಂದು ಮಾಡ್ತಾ ಇರಬೇಕು ಅಂತ ಅನ್ನೋ ಒಂದು ಡಿಸಿಷನ್ ಅವನದ್ದು. ಸುಮ್ನಿದ್ರೆ ಮನಸ್ಸು ಹಾಳಾಗುತ್ತೆ ಅಂತ. ಅದು ಒಳ್ಳೇದೇ, ಆದ್ರೆ ಅದು ಕೆಲಸ ಯಾವ್ದ್ರದ್ದು ಅಂದ್ರೆ ರಜಸ್ಸಿನದ್ದು. ವಿವೇಕದಿಂದ ಏನು ಯೋಚನೆ ಮಾಡಿ ಮಾಡುದಲ್ಲ. ಈಗ ಸದ್ಯಕ್ಕೆ ಏನಾದ್ರೂ ಮಾಡ್ತಾ ಇರ್ಬೇಕು, ಸುಮ್ನೆ ಕೂತಿರ್ಬಾರ್ದು. ನೋಡೋರಿಗೆ ನಾವೊಂದು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ಸುವಂಗಾದ್ರೂ ಇದ್ರೆ ನಾಳೆ ಅದರಿಂದ ಲಾಭ ಆಗುತ್ತೆ. ಅದಕ್ಕೋಸ್ಕರ ಈಗ ಒಂದು ಕೆಲಸ ಮಾಡ್ತಾ ಇರುದು, ಅದು ಆರಂಭ. ಕರ್ಮಣಾಂ ಅಶಮಃ ಸ್ಪೃಹ. ಕರ್ಮಣಾಂ ಆರಂಭ, ಅದು ಹಿಂದಿ ಕನ್ವಯ. ಕರ್ಮಣಾಂ ಆರಂಭ ಅಶಮಃ. ನೆಮ್ಮದಿ ಇರುವುದಿಲ್ಲ ಮಾತ್ರ. ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿರ್ತಾನೆ, ಟೆನ್ಷನ್ ಪಾರ್ಟಿ. ಮನುಷ್ಯ ತುಂಬಾ ಕೆಲಸ ಮಾಡ್ತಾನ್ರಿ, ಆದ್ರೆ ನಮ್ನೆಲ್ಲ ತಲೆ ಹಾಳು ಮಾಡಿಬಿಡ್ತಾನೆ. ಅವ್ನ್ ಮಾಡುದು ಮಾತ್ರ ಅಲ್ಲ, ನಮ್ಗೆಲ್ಲ ಜೀವ ತೆಗೆದು ಬಿಡ್ತಾನೆ ಅಂತವನು ಅಶಮ. ಅಶಾಂತ ಅಂತ ಅರ್ಥ ಅಶಮ ಅಂದ್ರೆ. ಕೊನೆದು ಸ್ಪೃಹ. ಬರೀ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ. ಯಾವ ವಸ್ತುವನ್ನು ನೋಡಿದ್ರು ಅದು ನನಗೇ ಬೇಕು ಅಂತ ಅನ್ನೋ ಒಂದು ರಜಸ್ಸಿನ ಪ್ರಭಾವ ಅವನಲ್ಲಿ ಹಾಗೆ ಕೆಲಸ ಮಾಡುತ್ತೆ. ಇದೆಲ್ಲವೂ ಕೂಡ ಲೋಭ ಬಿಟ್ಟು ಕೊಡದೇ ಇರುವುದು. ಅಂದ್ರೆ
ಸ್ಪೃಹ ಅಂದ್ರೆ ಆಸೆ. ಈಗ ಇನ್ನು ಹೊಸ್ತು ಏನಿದೆಯೋ ಅದನ್ನ ಬೇಕು ಅಂತ ಬಯಸುದು ಸ್ಪೃಹ. ಸ್ಪೃಹ ಇಲ್ಲದೆ ಮಾತಾಡ್ತೀಯ ಅಂತಂದ್ರೆ ಕಾನ್ಶಿಯಸ್ನೆಸ್. ಅದು ಅಲ್ಲಿ ಆ ಅರ್ಥ ಇವತ್ತು ಕನ್ನಡದಲ್ಲಿ ಹೇಗೋ ಬಂದಿದೆ, ಆದ್ರೆ ಶಬ್ದದ ಅರ್ಥ ಸ್ಪೃಹ ಅಂದ್ರೆ ಬಯಕೆ. ಇಲ್ಲೇನು ಅಂದ್ರೆ ಇದ್ದದ್ದು ಖರ್ಚಾಗಬಾರ್ದು ಅನ್ನೋದು ಲೋಭ, ಹೊರಗೆ ಇದ್ದದ್ದು ಇನ್ನಷ್ಟು ಬರಬೇಕು ಅನ್ನೋದು ಸ್ಪೃಹ. ಇಲ್ಲಿದ್ದದ್ದು ಬಿಟ್ಕೊಡಲ್ಲ ಅನ್ನೋದು ಲೋಭ. ಏನಂದ್ರೆ ಅದು ಒಳಗೆ ಜೋಬಿನಿಂದ ಹೊರಗೆ ಕಾಣಬಾರ್ದು. ಅವರೆಲ್ಲ ಕೊಟ್ಕೊಳ್ಳಿ, ಅವ್ರು ನನ್ನ ಹತ್ರ ಇದ್ದದ್ದು ಹಾಗೆ ಇರ್ಲಿ, ವಸುದ ಇವನಿಗೆ ಜವಾಬ್ದಾರಿ ಕೊಟ್ವಾ ಅಂತೇಳಿ ಕಳಿಸಿದ್ದು. ಅವ್ರು ಕೊಡ್ತಾರೆ, ಕೊಡ್ಲಿ ಕೊಡ್ಲಿ ಅಂತೇಳಿ ಇದು ಒಳಗೆ ಇಟ್ಕೊಂಡು ಸುಮ್ಮನೆ ಎದ್ದು ಬಂದ. ಅಂದ್ರೆ ಅದು ಲೋಭ. ಇನ್ನೊಂದೇನು ಅಂದ್ರೆ ಯಾರೋ ಕೊಡ್ತಾ ಇರ್ತಾರೆ, ಓಡಿ ಹೋಗಿ ಒಂದ್ಸಲ ತಗೊಳ್ಳುದು, ಇನ್ನೊಂದ್ ಕಡೆಯಿಂದ ಬಂದು ಇನ್ನೊಂದ್ಸಲ ತಗೊಳ್ಳುದು, ಮತ್ತೊಂದ್ ಕಡೆಯಿಂದ ಬಂದು ಮತ್ತೊಂದ್ಸಲ ತಗೊಳ್ಳುದು, ಇದು ಸ್ಪೃಹ. ಈ ರೀತಿ ರಜಸ್ಸು ತನಗೆ ಇನ್ನಷ್ಟು ಗಳಿಸುವ ಒಂದು ಅಪೇಕ್ಷೆ, ಗಳಿಸಿದ್ದನ್ನ ಬಿಟ್ಟು ಕೊಡದ ಯೋಚನೆ, ಅದು ಲೋಭ. ಹೀಗೆ ಜಿಪುಣತನ ಮತ್ತು ಅತಿಯಾದ ಆಸೆ ಇದೆರಡೂ ಕೂಡ ರಜಸ್ಸಿನ ಪ್ರಭಾವವಾಗಿ ಕೆಲಸ ಮಾಡುತ್ತೆ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಂತದೆಲ್ಲ ಹೇಳ್ಕೊಂಡಾಗ ಇವೆಲ್ಲ ಗುಣಗಳು ಕಮ್ಮಿ ಆಗುತ್ತೆ. ಹೌದು, ಆ ದೇವತೆಗಳೆಲ್ಲ ಅನುಕೂಲ ಮಾಡಿ ಕೊಡ್ತಾರೆ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ ತಮಸ್ಸೇತಾನಿ ಜಾಯಂತೆ ವಿವೃದ್ಧೆ ಕುರುನಂದನ. ಓ ಕುರುವಂಶದ ಮುಖ್ಯ ವ್ಯಕ್ತಿಯೇ, ತಮಸ್ಸು ಬಲಗೊಂಡಾಗ ಏನಾಗುತ್ತೆ ಅನ್ನೋದನ್ನು ಹೇಳ್ತೇನೆ ಕೇಳು. ಒಂದು ಅಪ್ರಕಾಶ, ಮಬ್ಬು. ಅವನೇ ಹೇಳಿರ್ತಾನೆ ಹಿಂದೆ 10 ಜನಕ್ಕೆ, ಈಗ ಅವನಿಗೇನೆ ನೆನಪಾಗ್ತಾ ಇರಲ್ಲ ಏನ್ ಹೇಳ್ಬೇಕು. ಜ್ಞಾನವೇ ಇಲ್ಲ, ಪೂರ್ತಿ ಮಂಜಾಗಿ ತಿಳುವಳಿಕೆ ಇಲ್ಲದಂತೆ ಆತ ಬೆಪ್ಪಾಗಿ ಬಿಡ್ತಾನೆ, ಸಪ್ಪೆ ಆಗಿ ಬಿಡ್ತಾನೆ, ಮಾತೇ ಆಡಲ್ಲ. ನಾವು ಓದುವ ಕಾಲಕ್ಕೆ ನಮ್ಗೆ ಒಬ್ಬ ಗೆಳೆಯ ಇದ್ದ, ಅದು ಏನಾಯ್ತು ಅಂತ ನಮಗೆ ಗೊತ್ತಾಗ್ಲಿಲ್ಲ. ಅಲ್ಲಿ ತನಕನೂ ಅವನು ಎಂಥ ಬ್ರಿಲಿಯಂಟು ಅಂತಂದ್ರೆ ಅವನ ಸಮೀಪಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಅಷ್ಟು ಶಾರ್ಪ್ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ. ಅದೇನೋ ಪರೀಕ್ಷೆಗೆ ಸ್ವಲ್ಪ ದಿವಸಕ್ಕಿಂತ ಮುಂಚೆ ಅದು ಏನಾಗಿದೆ ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಆಮೇಲೆ ಅವನು ಪೂರ್ತಿ ಸೈಲೆಂಟ್ ಅಂದ್ರೆ ಪರಮ ಸೈಲೆಂಟ್ ಆಗಿ ಪರೀಕ್ಷೆಯಲ್ಲಿ ಫೇಲು. ಇವತ್ತಿಗೂ ಜೀವನದಲ್ಲೂ ಮತ್ತೆ ಯಾವತ್ತು ಯಾವುದನ್ನು ಅವನು ಹತ್ರಕ್ಕೆ ಯಾರನ್ನು ನೋಡುದಿಲ್ಲ, ಯಾರನ್ನು ಮಾತಾಡ್ಸಲ್ಲ, ಸುಮ್ಮನೆ ಓಡಾಡ್ತಾನೆ, ತಿಂತಾನೆ ಮಲ್ಕೋತಾನೆ, ತಿಂತಾನೆ ಮಲ್ಕೋತಾನೆ, ಯಾವ ಕೆಲಸಕ್ಕೂ ಹೋಗಲ್ಲ. ಏನಾದ್ರೂ ಕೆಲಸ ಯಾರಾದ್ರೂ ಬಂದು ಸೇರಿಸಿದ್ರೆ ಆ ಕೆಲಸ ಹಾಗೆ ಮಾಡು ಅಂದ್ರೆ ಅದನ್ನು ಎತ್ತಿಡ್ತಾ ಇರ್ತಾನೆ. ಅದಕ್ಕಿಂತ ಆಚೆಗೆ ಒಂದು ಕೆಲಸನ ಮಾಡ್ಲಿಕ್ಕೆ ಹೋಗಲ್ಲ. ಅದು ಏನು ಮಬ್ಬಾಗ್ಬಿಡ್ತು ಒಳಗೆ, ಲೈಟೇ ಹೊತ್ತಲಿಲ್ಲ ಒಳಗಿನ ನಾನೇನ್ ಮಾಡ್ಬೇಕಿದೆ. ಅದು ಅಪ್ರಕಾಶ. ಕೆಲವರಿಗೆ ಶಾಶ್ವತವಾಗಿ ಉಳಿದು ಬಿಡುತ್ತೆ, ಕೆಲವರಿಗೆ ಸ್ವಲ್ಪ ಹೊತ್ತು ಆ ಕೆಲಸ ಆಗಿ ಮತ್ತೆ ಒಳಗೆ ನೀನು ಇನ್ನೊಂದು ಗುಣದ ಪ್ರವೃತ್ತಿ ಜಾಸ್ತಿ ಆದಾಗ ಅದು ಬಗ್ಗೆ ಇನ್ನು ಹೆಚ್ಚು, ಅಯ್ಯೋ ನಾನು ಹಾಗೆ ಅನ್ಕೊಂಡ, ಅದು ಹಾಗಲ್ಲ ಈಗ ಅಂತ ಅದನ್ನು ಬದಲಾಯಿಸ್ತಾನೆ. ತುಂಬಾ ಕೇಸ್ಗಳು ಹಾಗೆ ಸಿಗುತ್ತೆ. ಪ್ರಭಾವ ಅಂದಾಗ ಈಗ ಹೊಟ್ಟೆಲಿ ಇದ್ದಾಗ ಹಿಂಗೆ ಹೇಳ್ತಾರ ತಾಯಿ, ಅದು ಆಗುತ್ತಲ್ಲ ಮಗುಗೆ, ಅದು ಪ್ರಭಾವ ತರ. ಪ್ರಭಾವ ಅಲ್ಲ, ಒಳಗೆ ಇರುವ ಸ್ವಭಾವಕ್ಕೆ ಮೊದಲೇ ಪೋಷಕವಾಗಿ ಸಿದ್ಧತೆ ಬೆಳಗ್ಲಿಕ್ಕೆ ಸಹಾಯ ಅದು. ಪ್ರಭಾವ ಅಂದ್ರೆ ಬರುತ್ತೆ. ಬರೋದು ಅಂದ್ರೆ ಏನು, ಒಳಗೆ ಆ ಮಗುವಿಗೂ ಇದ್ದಾಗ ಅದು ಬರುತ್ತೆ, ಇಲ್ಲ ಅಂದ್ರೆ ಇರುತ್ತೆ. ಅದೇ ಪ್ರಭಾವ ಅಂದ್ರೆ ಸ್ವಲ್ಪ ಹೊತ್ತಿರುತ್ತೆ, ಸ್ವಲ್ಪ ವರ್ಷಗಳ ಕಾಲ ಇರುತ್ತೆ. ಆಮೇಲೆ ಅದರ ವೈಯಕ್ತಿಕ ನೇಚರೇ ಓಪನ್ ಆದ್ರೆ ಎಲ್ಲ ಸೈಡ್ ಹಾಕಿ ಸೀದಾ ತಾನೇ ಮುಂದೆ ಹೋಗ್ಬಿಡುತ್ತೆ. ಅಂದ್ರೆ ಕೆಲವೊಂದ್ಸರ್ತಿ ಪ್ರಭಾವ ಒಂದ್ ಜೀವನ ಪೂರ್ತಿನೂ ಇರ್ಬೋದು, ಹೇಳಲಿಕ್ಕೆ ಬರಲ್ಲ, ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಕೆಲವೊಂದ್ಸರ್ತಿ ಅದರ ಓಪನ್ ಆಗ್ಬೇಕಾದ ಸಮಯ ಬಂದಿದೆ ಅಂದ್ರೆ ಪ್ರಭಾವ ಮೀರಿ ಸ್ವಭಾವವೇ ಕೆಲಸ ಮಾಡುತ್ತೆ. ಅದೇ ನಾನು ಹೇಳಿದ್ನಲ್ಲ, ಏನು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಪರಮ 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 ಎಂತೂಸಿಯಾಸಮ್ ಇದ್ದ ವ್ಯಕ್ತಿ ಬಾರ್ಡರ್ ಹಾಕೊಂಡ್ಬಿಟ್ಟಿದ್ದಾರೆ. ಏನು ಇರ್ಬಹುದೇನು, ನಮ್ಗೆ ಹೊರಗಿನಿಂದ ಏನು ಗೊತ್ತಾಗಲ್ಲ, ಆಗ್ಬಹುದು. ಈಗ ಅಪ್ಪಾಜಿಯವರ ಜೀವನದ ಕತೆ ಹಾಗೇನೆ. ಅವ್ರು ಯಾರೋ ಮೊದ್ಲೊಬ್ರು ಇದ್ರು, ಇದ್ದಕ್ಕಿದ್ದಾಗ ಆ ವ್ಯಕ್ತಿಯ ನಡೆ ನುಡಿ ಎಲ್ಲ ಬದಲಾಗೋಯ್ತು.
ಅಪ್ಪಾಜಿ ಅಂತ ಒಬ್ರು ಅವಧೂತರು, ಪುತ್ತೂರ್ನಜ್ಜ ಅಂತ ಕರೀತಾರೆ ಅವರನ್ನ. ಅವರು ಹಾಗೆ ಇದ್ದಿದ್ದು. ಮೊದ್ಲೆಲ್ಲ ಮನೆ ಮಠ ಎಲ್ಲ ಆರಾಮಾಗಿದ್ರಂತೆ. ಅಂದ್ರೆ ತುಂಬಾ ಒಳ್ಳೆ ಮನುಷ್ಯ, ಕೃಷಿ ಮಾಡಿಕೊಂಡು ಎಲ್ಲರ ಹತ್ರ ಆರಾಮಾಗಿ ಖುಷಿ ಖುಷಿಯಾಗಿ ಎಲ್ಲ ಇದ್ರು. ಒಂದ್ಸರ್ತಿ ಅದ್ ಏನು ಹೇಗೆ ನಂಗೆ ಅದರ ಮೂಲ ಅವರ ಜೀವನ ಚರಿತ್ರೆಯಲ್ಲಿ ಇದೆ ಅದು. ಒಂದ್ಸರ್ತಿ ಅದು ಬದಲಾದ್ಮೇಲೆ ಹೆಂಡತಿ ನೀವ್ ಯಾರು, ನೀವ್ ಯಾರು, ಬಂದವರನ್ನ ನೀವ್ ಯಾರು ಅಂದ್ರೆ ಆಮೇಲೆ ಗೊತ್ತಾಯ್ತದು ಈ ಶರೀರದಲ್ಲಿ ಇದ್ದವರನ್ನೇ ಇದು ಹಿಂದೆ ಹೊಂದಿತ್ತು ಅನ್ನೋದು ಅರ್ಥ ಆಯ್ತು ಅದಕ್ಕೆ. ಆಮೇಲೆ ಎಲ್ಲರನ್ನು ಬಹುವಚನದಲ್ಲಿ ಕರೆದೇ ಮಾತಾಡಿಸುವುದು ಎಲ್ಲರನ್ನು. ಮತ್ತೆ ಏನು ಆ ಮನೆಯಲ್ಲಿ ಒಂದು ಜೀವ ಹೋಗುವ ಪ್ರಸಂಗ ಬಂದಾಗ ಬೇರೆಯವರೆಲ್ಲ ಅಳ್ತಾ ಇದ್ರೆ ಇದು ನಗ್ತಾ ಇತ್ತು. ಅದಕ್ಕೆ ಹೊರಡುವ ಟೈಮ್ ಬಂತು, ಅದು ಇನ್ನು ಸ್ವಲ್ಪ ಹೊತ್ತಿಗೆ ತನ್ನ ಸಮಸ್ಯೆಯಿಂದ ಪಾರಾಗಿ ಹೋಗುತ್ತೆ ಅಂತ ಖುಷಿ ಪಡುವವರು. ಅಂದ್ರೆ ಆ ರೀತಿ ಅವರು ಮಧ್ಯ ಜೀವನದಲ್ಲಿ ಅದರಲ್ಲಿ ಇದ್ದ ನಿಜವಾದ ವ್ಯಕ್ತಿ ಬಿಟ್ಟು ಮತ್ತೊಬ್ಬ ವ್ಯಕ್ತಿ ಅದರಲ್ಲಿ ಸೇರ್ಕೊಂಡು ಆಮೇಲೆ ಬದುಕಿನಂತಕ್ಕೂ ಹಾಗೆ ಕಳೆದ ಉಲ್ಲೇಖ ನಮಗೆ ಸಿಗುತ್ತೆ. ಅದರಿಂದಾಗಿ ಅಸಾಧ್ಯವಾದದ್ದೇನಲ್ಲ. ಅಥವಾ ಆ ಜೀವ ಇತ್ತು, ಅದರ ಜೊತೆಗೆ ಇದು ಬಂದು ಸೇರ್ಕೊಳ್ತು, ಹಾಗೂ ಇರ್ಬೋದು, ಅದು ಗೊತ್ತಿಲ್ಲ. ಆದ್ರೆ ಈ ತಿಳುವಳಿಕೆ ಕೆಡುವುದು ಅನ್ನೋದು ಬಹಳ ಅಪಾಯಕಾರಿಯಾದ ಸಂಗತಿ. ಬಂದ ತಿಳಿವನ್ನೆಲ್ಲ ಮಗುಚಿ ಹಾಕಿ ಏನು ಇಲ್ಲ ಅಂತನೂ ಹಾಗೆ ಗುಂಡಂತರ ಮಾಡಿಟ್ಟು ಬಿಟ್ರೆ, ಏನೂ ಅದಕ್ಕೆ ಪ್ರಭಾವ ಇಲ್ಲ ಅಂತ ಆಗಿಬಿಟ್ರೆ ಆವಾಗ ಅವನ ಸಾಧನೆಯ ಬದುಕು ನಿಂತು ಹೋಯ್ತು ಅಂತ ಅರ್ಥ. ಇನ್ನು ಅಪ್ರವೃತ್ತಿ, ಯಾವ ಕೆಲಸ ಹೇಳಿ 1-2 ದಿವಸ ಇರ್ತಾನೆ, ಇದು ಆಗದಲ್ಲ ನನ್, ಅದು ಯಾರಿಗಾಗುತ್ತೆ ಮಾರ್ರೆ ಕೆಲಸ, ಕೆತ್ತುದು ಓಡುದು ಅಂತ ಮಾಡ್ತಿರ್ತಾರೆ. ಆಮೇಲೆ ಸ್ವಲ್ಪ ದಿವಸ ಬೋರ್ ಬರುತ್ತೆ, ಎಷ್ಟು ಅಂತ ಅದೇ ಕೆಲಸ ಮಾಡುದು ಬಿಟ್ಟ. ಇನ್ನೊಂದೆಲ್ಲ ಹೋಟ್ಲಲ್ಲಿ ಹೋದ್ರೆ ಮತ್ತೆ ಸಿಗ್ದ, ಅದೇನು ಅಯ್ಯೋ ಅದು ಯಾರಿಗಾಗತ್ತೆ ರೀ, ಎಷ್ಟು ಕಷ್ಟದ ಕೆಲಸ ಆಯ್ತು. ಇನ್ಯಾವ್ದೋ ಮೆಡಿಕಲ್ ಶಾಪ್ ಅಲ್ಲಿದ್ದ, ಇದೇನು ಅಯ್ಯೋ ಅದು ತುಂಬಾ ಕಷ್ಟ ರೀ. ಒಂದು ಕಡೆ ನೆಲೆ ನಿಲ್ಲುದು ಅಂತಿಲ್ಲ, ಊರಿಡೀ ಎಲ್ಲಾ ಕೆಲಸಗಳನ್ನು ಮಾಡ್ತಾರೆ. ಯಾವ ಕೆಲಸದಲ್ಲೂ ಅವರಿಗೊಂದು ಪ್ರವೃತ್ತಿ ಮುಂದುವರೆದು ಕೊನೆ ತನಕ ಉಳಿಸ್ಕೊಳ್ಳುದು ಅಂತಿಲ್ಲ. ಪ್ರಮಾದ. ಇನ್ನು ಕೆಲವರು ಏನೇ ಸರಿಯಾಗಿ ಬಿಡಿಸಿ ಹೇಳಿ ಅವ್ರು ಎಡವಟ್ಟೇ ಮಾಡುದು. ಜಾಗ್ರತೆ ಅಂತ ಹೇಳಿದ್ರೆ ಎಲ್ಲ ಕೈ ಬಿಟ್ಬಿಡ್ತಾರೆ. ನೋಡ್ಕೊಳ್ಳಿ ಅಂತ ಅಂದ್ರೆ ನೋಡ್ತಾ ಇದ್ಬಿಡುದು, ಅದು ಬಿದ್ದು ಉಕ್ಕಿ ಹರಿತಾ ಇರುತ್ತೆ. ಇಲ್ಲ ನಂಗೆ ನೋಡ್ತಾ ಇರಿ ಹೇಳಿದ ಅಷ್ಟೇ, ಇನ್ ಮುಂದಿದ್ದೆಲ್ಲ ನನ್ಗೆ ಗೊತ್ತಿಲ್ಲ ಅಂತ ಅಷ್ಟೇ. ಅದು ಒಂದು ರೀತಿಯ ಪ್ರಮಾದ. ಮತ್ತೊಂದು ಮೋಹ, ತಪ್ಪು ತಿಳುವಳಿಕೆ. ಉಲ್ಟನೇ ಅರ್ಥ ಮಾಡ್ಕೊಳ್ಳಿ. ಯಾರೇ ಏನಾದ್ರೂ ಹೇಳಿದ್ರೆ ಅವರದ್ದೇನೋ ವಿಷಯ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂದ್ರೆ ನಾನ್ ಚೆನ್ನಾಗಿ ಹೇಳಿಲ್ಲ ಅಂತ. ಏನೇ ಹೇಳಿ ಅದನ್ನ ನೆಗೆಟಿವ್ ಆಗಿ ತಂದು ತಗೊಂಡೇ ಮಾತಾಡುವ ಒಂದು ತಮಸ್ಸಿನ ಪ್ರಭಾವ, ಅದು ಮೋಹವಾಗಿ ಕೆಲಸ ಮಾಡುತ್ತೆ. ಇದು ತಮಸಿ ಏತಾನಿ ಜಾಯಂತೆ ವಿವೃದ್ಧೆ. ಹೇ ಕುರುನಂದನ, ತಮಸ್ಸು ವಿವೃದ್ಧವಾದಾಗ ಒಂದೊಂದು ಸಂಗತಿಯೂ ಕೂಡ ನಮಗೆ ವಿಪರೀತವಾಗಿಯೇ ಅರ್ಥ ಆಗುತ್ತೆ, ವಿರುದ್ಧವಾಗಿಯೇ ಅರ್ಥ ಆಗುತ್ತೆ. ಇದು ತಮಸ್ಸಿನ ಕೆಟ್ಟ ಪರಿಣಾಮ. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯೇ ಯಾತಿ ದೇಹಭೃತ್ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣ ಬಲಗೊಂಡ ಸಂದರ್ಭದಲ್ಲಿ ಜೀವಿ ಅಕಸ್ಮಾತ್ ಪ್ರಾಣವನ್ನ ಬಿಟ್ಟ ಅಂತ ಅನ್ನುವ ಸಂದರ್ಭ ಬಂದಾಗ ಅವನು ಉತ್ತಮವಾದ ಲೋಕಗಳಿಗೆ ತೆರಳಿ ನಂತರ ಒಬ್ಬ ಉತ್ತಮ ಸಾಧಕನ ಮನೆಯಲ್ಲಿಯೇ ಅವನಿಗೆ ಮರಳಿ ಹುಟ್ಟುವಂತಹ ಅವಕಾಶ ಸಿಗುತ್ತೆ. ಅಮಲಾನ್ ಲೋಕಾನ್ ಪ್ರತಿಪದ್ಯತೆ. ಉತ್ತಮವಾದ ಲೋಕಗಳನ್ನು ಹೊಂದುತ್ತಾನೆ, ಉತ್ತಮವಾದ ಶರೀರಗಳನ್ನು ಹೊಂದುತ್ತಾನೆ. ಲೋಕ ಅಂದ್ರೆ ಶರೀರವೂ ಹೌದು, ಲೋಕ ಅಂದ್ರೆ ಲೋಕಗಳು ಹೌದು. ಅದು ತತ್ಕಾಲದಲ್ಲಿ ಮಾತ್ರ ಒಂದು ಕ್ಷಣ ಪರಿಹಾರ ಮಾಡುತ್ತೆ, ಮತ್ತೆ ಆ ಪ್ರಕಾರ ಹಾಗೆ. ನಾರಾಯಣ ಹರೇ ರಾಮ. ಇನ್ನು ಒಬ್ಬ ಮನುಷ್ಯ ರಜೋಗುಣ ಅಭಿವೃದ್ಧವಾಗಿದ್ದ ಸಂದರ್ಭದಲ್ಲಿ ಪ್ರಾಣವನ್ನ ಬಿಟ್ರೆ ಏನಾಗತ್ತೆ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳಿ, ರಜಸಿ ಪ್ರಳಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನ ಸ್ತಮಸಿ ಮೂಢಯೋನಿಷು ಜಾಯತೆ. ರಜಸ್ಸು ಜಾಗೃತವಾಗಿದ್ದಾಗ ಪ್ರಾಣವನ್ನ ಬಿಟ್ಟ ಅಂತಾದ್ರೆ ಕರ್ಮಗಳಿಗೆ ಪ್ರಾಧಾನ್ಯ ಇರುವ ಮನೆತನಗಳಲ್ಲಿ ಹುಟ್ಟುತ್ತಾನೆ. ನಿರಂತರ ಕೆಲಸ ಮಾಡು 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 ಮಾಡು, ಯಾವುದರ ಬಗ್ಗೆನೂ ಬೇರೆ ಯೋಚನೆನೇ ಇಲ್ಲ, ಬರೀ ಕೆಲಸ ಮಾಡು. ಕೆಲವರು ಹಾಗಿರ್ತಾರೆ,
ಬೇಸರವೇ ಇರುವುದಿಲ್ಲ. ಇಡೀ ದಿವಸ ಕೆಲಸ ಮಾಡ್ತಿರ್ತಾರೆ. ಆಫೀಸಲ್ಲಾದ್ರೆ ಆಫೀಸು, ಮನೆಯಲ್ಲಾದ್ರೆ ಮನೆ, ಯಾರು ಮನೆ ಕರ್ಕೊಂಡು ಹೋದವರು ಮನೆಯಲ್ಲಿದ್ರೆ ಅಲ್ಲಿ, ಒಟ್ಟು ಅವರಿಗೊಂದು ಬೇಜಾರೇ ಇಲ್ಲ. ಅದೊಂಥರ ವಿಚಿತ್ರವಾದ ಸ್ವಭಾವ. ಹಾಗಾಗಿ ಕರ್ಮಕ್ಕೆ ಅಂಟಿಕೊಂಡು ಬದುಕ್ತಾ ಇರ್ತಾರೆ. ಏನಾದ್ರೂ ತಿಳ್ಕೊಳ್ಳಿ ಅಂದ್ರೆ ನಮ್ಗೆ ಸೆಟ್ ಆಗುವಂತದ್ದಲ್ಲ. ನೀವು ಓದ್ಕೊಳ್ಳಿ. ನಿಮ್ಗೆ ಬೇಕಾ ಕಾಫಿ ಮಾಡಿ ಕೊಡ್ಲಾ, ತಿಂಡಿ ಮಾಡಿ ಕೊಡ್ಲಾ, ನಾನು ಮಾಡಿ ಕೊಡ್ತೇನೆ. ನೀವು ಓದ್ತಾ ಇರಿ. ಪುಸ್ತಕ ಎಲ್ಲಿದ್ದೀರಿ ಅದನ್ನು ವಾಪಸ್ ಇಡ್ತೆ. ನೀವು ನನಗೂ ಕೂತ್ಕೊಂಡು ಕತೆ ಹೇಳ್ತೀನಿ ಅಂದ್ರೆ ನಾನು ನಿಮ್ ತೊಡೆ ಮೇಲೆನೆ ತಲೆ ಇಟ್ಟು ಮಲ್ಕೊಂಡ್ಬಿಡ್ತೇನೆ. ಅದಕ್ಕಿಂತ ಹೆಚ್ಚು ನನ್ನ ಹತ್ರ ಏನು ಸಾಧ್ಯ ಇಲ್ಲ ಅಂತ. ಇನ್ನು ಪ್ರಲೀನ ತಮಸಿ, ತಮೋಗುಣದ ಉತ್ಕರ್ಷದ ಸಂದರ್ಭದಲ್ಲಿ ಒಂದು ವೇಳೆ ಪ್ರಾಣವನ್ನ ಬಿಟ್ಟ ಅಂದ್ರೆ ಮೂಢ ಯೋನಿಷು ಜಾಯತೆ. ಮೂಢ ಯೋನಿ ಅಂತಂದ್ರೆ ತಿಳಿದೇ ಬರದ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಹುಳ, ಹುಪ್ಪಟೆ, ಇನ್ನು ಸ್ವಲ್ಪ ವಿಕಾರ ಆಗಿದ್ರೆ ಭೂತವೋ, ಪ್ರೇತವೋ, ಪಿಶಾಚವೋ, ಈ ಯಾವುದೋ ಶರೀರದಲ್ಲಿ ಆತ ತನ್ನ ಜನ್ಮವನ್ನ ಕಳಿಬೇಕಾದಂತಹ ಪ್ರಸಂಗ ಬರುತ್ತೆ. ಕರ್ಮಣ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಒಳ್ಳೆಯ ಕೆಲಸದಿಂದ ಈ ಭಯ ಇಲ್ಲದ ಫಲವನ್ನ, ಅನುಭವವನ್ನ ಪಡಿತಾನೆ. ಸಾತ್ವಿಕವಾದ ಫಲವನ್ನ ಪಡೆಯುವುದು ಹೇಗೆ ಅಂದ್ರೆ, ಆ ಕೆಲಸ ಮಾಡಿದ್ಮೇಲೆ ಆ ಫಲವನ್ನ ತಿನ್ನುವಾಗ ಮತ್ತೆ ಟೆನ್ಷನ್ ಇರಬಾರ್ದು. ಈ ಕದ್ಕೊಂಡ್ ಬಂದು ತಿನ್ನುವಾಗ ಯಾರು ಬಂದು ನೋಡ್ತಾರೋ ಅನ್ನೋ ಭಯ ಇರುತ್ತೆ. ದುಡ್ದು ತಂದು ತಿನ್ನುವಾಗ ಎಲ್ಲರೂ ನೋಡ್ಲಿ, ಬೇಕಾದ್ರೆ ಕೊಟ್ಟು ತಿಂತೇನೆ ಅನ್ನುವಷ್ಟು ಒಂದು ಸಮಾಧಾನ ಇರುತ್ತೆ. ಇದು ಸುಕೃತಸ್ಯ ಕರ್ಮಣ ಸಾತ್ವಿಕಂ ನಿರ್ಮಲಂ ಫಲಂ ಆಹು. ಸಾತ್ವಿಕ ಅಂದ್ರೆ ಸಜ್ಜನ ಸಾಧು ಕರ್ಮದಿಂದ ಪಡೆದ ಸಂಪತ್ತಿನ ಭೋಗದ ಸಂದರ್ಭದಲ್ಲಿ ಆತನಿಗೆ ಅಳುಕು ಇರುವುದಿಲ್ಲ. ಯಾರಾದ್ರೂ ನೋಡ್ತಾರೆ, ಯಾರಾದ್ರೂ ನನ್ನನ್ನೇನು ಅನ್ಕೋತಾರೆ, ಅಯ್ಯೋ ನನ್ನನ್ನು ಶ್ರೀಮಂತ ಅಂತ ಅನ್ಕೊಂಡ್ಬಿಟ್ಟು ನಾಳೆ ಯಾರಾದ್ರೂ ಕನ್ನ ಹಾಕಿಬಿಟ್ರೆ ಅನ್ನೋ ಈ ಟೆನ್ಷನ್ ಸಾತ್ವಿಕನಿಗೆ ಬರಲ್ಲ. ಆದ್ರೆ ರಜಸಸ್ತು ಫಲಂ ದುಃಖಂ, ರಜಸ್ಸಿನ ಪ್ರಭಾವದಿಂದ ಪಡೆದ ಸಂಪತ್ತಿನ ಫಲದಿಂದ ದುಃಖ ಬೆರೆತ ಸುಖ. ದುಃಖ ಇದ್ದೇ ಇರ್ತದೆ, ಗ್ಯಾರಂಟಿ. ಅದ್ರ ಜೊತೆಗೆ ಒಂದು ದುಃಖ ಇದೆ. ಈಗ ಸುಖ ಅಂತ ಅನ್ಕೊಂಡು ತಿಂತಾ ಇರ್ತಾನೆ, ಆದ್ರೆ ಅದು ಮುಗಿದ ಮೇಲೆ ಹೊಟ್ಟೆ ಹಾಳಾಗುದು, ಇನ್ನೇನು ಯಾವ ಕೆಲಸದಿಂದ ಏನಾಗ್ಬೇಕು ಅಂತ ಒಂದು ದುಃಖವನ್ನ ಫಿಕ್ಸ್. ರಜಸಸ್ತು ಫಲಂ ದುಃಖಂ. ಅಲ್ಲ, ನೀವು ಸುಖ ದುಃಖ ಮಿಕ್ಸ್ ಮಾಡಿ ಹೇಳ್ತಾ ಇದ್ರಿ, ಎಲ್ಲಿದೆ? ದು ಅಂದ್ರೆ ದುಃಖ, ಖಮ್ ಅಂದ್ರೆ ಸುಖ. ದುಃಖ ಅನ್ನುವ ಶಬ್ದದಲ್ಲೇ ಸುಖ ದುಃಖ ಅಂತ ಎರಡೂ ಇದೆ. ಅಜ್ಞಾನಂ ತಮಸಃ ಫಲಂ. ಏನ್ ಮಾಡಿದ್ರು ಒಳ್ಳೆ ವಿಷಯಗಳನ್ನ ತಿಳ್ಕೊಳ್ಳುವಷ್ಟು ಮನಸ್ಥಿತಿ ವಿಸ್ತಾರ ಆಗುವುದೇ. ನೀವೆಷ್ಟೇ ಬಿಡಿಸಿ ಹೇಳಿ, ನೀವೆಲ್ಲ ಬಹಳ ಸಮಾಧಾನದಿಂದ ಬಿಡಿಸಿ 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 2 ಗಂಟೆ 3 ಗಂಟೆ ಅವನಿಗೆ ಬಿಡಿಸಿ ಹೇಳಿದ್ವಿ. ಫಸ್ಟ್ ಯಾವ ಪಾಯಿಂಟ್ ಅಲ್ಲಿ ಶುರುವಾಗಿತ್ತು ಅವನು ಅಲ್ಲೇ ಶುರು ಮಾಡ್ತಾನೆ ಮತ್ತೆ. ಇದು ತಮಸ್ಸಿನ ಫಲ. ಅಜ್ಞಾನಂ ತಮಸಃ ಫಲಂ. ನೀವ್ ಎಷ್ಟೇ ಬಿಡಿಸಿ ಹೇಳಿ, ಅವನ್ ನನಗೆ ಯಾಕೆ ನೀವು ಕೊಡ್ಲಿಲ್ಲ ಹೇಳಿ. ಅದಕ್ಕೆ ಹೇಳಿದ್ವಿ ಅದು 2.5 ಗಂಟೆ. ಅದು ಹಾಗಲ್ಲ, ಹೀಗೆ ಕಾರಣ ಇದೆ, ಇನ್ನೊಂದು ಮತ್ತು ನನ್ಗೆ ಅದೆಲ್ಲ ಗೊತ್ತು, ನನಗೆ ಯಾಕೆ ಕೊಡ್ಲಿಲ್ಲ ಮತ್ತೆ ಅಲ್ಲಿಗೆ ಬಂದು ನಿಂತ ಅಂದ್ರೆ ಅದು ಅಜ್ಞಾನ. ಇದು ತಮಸ್ಸಿನ ಗುಣದ ಪ್ರಭಾವದ ಫಲ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ ಪ್ರಮಾದ ಮೋಹೋ ತಮಸಃ ಧವತೋ ಜ್ಞಾನ ಏವಚ. ಸತ್ವದಿಂದ ಮೊದಲೇ ತಿಳಿದಿದ್ದ ಜ್ಞಾನ ಇನ್ನಷ್ಟು ತಿಳಿಯಾಗ್ತಾ ಹೋಗುತ್ತೆ, ಕನ್ಫ್ಯೂಷನ್ ಇರಲ್ಲ. ರಜಸೋ ಲೋಭ ಏವಚ. ಈ ರಜಸ್ಸಿನಿಂದ ಏನಾಗುತ್ತೆ ಅಂದ್ರೆ ಇನ್ನಷ್ಟು ಹೆಚ್ಚು ಜಿಪುಣ ಆಗ್ಲಿಕ್ಕೆ ಶುರು ಆಗ್ತಾನೆ ಅವನು. ಮೊದಲೇ ಸ್ವಲ್ಪ ಜಿಪುಣ, ಈಗ ಬೇರೆಯವ್ರು ಯಾರಾದ್ರೂ ಖರ್ಚು ಮಾಡ್ತಾರೆ, ಖರ್ಚು ಮಾಡ್ಬಿಡಿ, ನೀನ್ ದುಡಿ ಹೋಗು. ಅವನು ವಾರ ಕೇಳ್ಕೊಂಬಂದಿರ್ತಾನೆ, ಪ್ರಾಣ ಜೀವ ಬಿಟ್ಟು ಬಿಸಿಲಲ್ಲಿ ಮೈ ಕೊಟ್ಕೊಂಡು. ಇಂಥವು ಎಲ್ಲ ಬರೀ ಮೈ ಕಳ್ರಿ ಇವರೆಲ್ಲ, ಇವರಿಗೆಲ್ಲ ಕೊಡಬಾರದು. ಅವ್ನು ಧರ್ಮ ಮಾಡ್ತಿರ್ತಾನೆ, ಇನ್ನೊಬ್ಬ ಅವನಿಗೂ ಧರ್ಮ ಮಾಡ್ಲಿಕ್ಕೆ ಬಿಡಲ್ಲ. ಅಂತ ಜಿಪುಣತನದ ಪರಾಕಾಷ್ಠೆ ಈ ರಜಸ್ಸಿನಿಂದ ಆಗುವಂಥದ್ದು. 3ನೇದು ತಮಸ್ಸಿನಿಂದ ಮೈ ಮರೆವು. ಯಾವಾಗ ನೋಡಿದ್ರು ಅದು ಕೆಲವರಿಗೆ ಮೈ ಮರೆವು ಅಂದ್ರೆ ಬೇರೆ ಬೇರೆ ತರ. ಗಾಡಿ ಬಿಟ್ಟು ಹೊರಟ್ರೆ ಕೀ ಅಲ್ಲೇ, ಮನೆಯದು ಕೀ ತೆಗೆದ್ಬಿಟ್ರೆ ಅದಲ್ಲೇ, ಏನೋ ಲಗೇಜ್ ತಗೊಂಡೋಗಿ ಎಲ್ಲೋ ನಿಂತ ಅಂದ್ರೆ ಅದಲ್ಲೇ. ದೇವ್ರ ಪುಣ್ಯಕ್ಕೊಂದು ಮೈ ಕೈ ಇದೆಲ್ಲ ಅಂಗಾಂಗಗಳನ್ನು ಸಿಕ್ಸಿಟ್ಟಿದ್ದಾನೆ, ಅದರಿಂದಾಗಿ ಅದು ಒಟ್ಟಿಗೆ ಬರುತ್ತೆ. ಇಲ್ಲಾಂದ್ರೆ ಅದನ್ನ ಬಿಚ್ಚಿಡುವಂತದ್ದಾದ್ರೆ ಕೈ ಕಾಲು ತಲೆ ಬೂರ್ಡೆ ಎಲ್ಲ ಅಲ್ಲೆಲ್ಲ ಬಿಟ್ಟು ಬರ್ತಿದ್ದ. ಅಂತದ್ದೊಂದು ವಿಚಿತ್ರವಾದ ಮೈಮರೆವಿನ ಸ್ವಭಾವ ಈ ತಮಸ್ಸಿನಲ್ಲಿರುವವನದ್ದು. ಏನು ಅಲ್ಲ, ಸಾತ್ವಿಕನಲ್ಲಿ ಇರುವ ತಮಸ್ಸಿನ ಪ್ರಭಾವ ಅದು.
ಏನೋ ಒಂದು ವಿಷಯ ಕೇಳಿದ ಬೇರೆ ಯಾವುದೋ ಒಂದು ವಿಷಯ ಮರ್ತಿರ್ತಾನೆ ಇಟ್ಕೊಳ್ಳೋಣ, ಇದು ಒಳ್ಳೆ ಸಾತ್ವಿಕ ವಿಷಯ, ಅವಾಗ ಅದು ತಮಸ್ಸಿನ ಪ್ರಭಾವ ಅಂತ. ಹೌದು, ತಮಸ್ಸಿನ ಪ್ರಭಾವದಿಂದಲೇ. ತಮಸ್ಸೋ ಅಜ್ಞಾನಮೇವಚ, ಮರೆಯುವುದು ಅನ್ನೋದು ತಮಸ್ಸಿನ ಪ್ರಭಾವ. ಸಾತ್ವಿಕತೆ ಏನು ಅಂದ್ರೆ ಅದು ನೆನ್ಪಿಟ್ಕೊಳ್ಳುತ್ತೆ ಬೇಕು ಅಂತ. ನಾವು ಈ ಏನಂತಾರೆ ಅದಕ್ಕೆ, ಅವ್ರು ಹೇಳ್ತಿರೋದು ಸಾತ್ವಿಕ ವಿಷಯ ಬಂದಾಗ ಮೈ ಮರೆಯೋದು ಅದು ತನ್ಮಯತೆ ಆಗುತ್ತಲ್ಲ ಸರ್. ಅವ್ರು ಆತರ ಹೇಳಿದ್ರು, ವಿಷಯ ಮರೆಯುವುದು ಹೇಳಿದ್ದವರು. ಇನ್ವಾಲ್ವ್ಮೆಂಟ್ ಎತ್ತಿದ್ದೀರಾ ಅಥವಾ ಇನ್ವಾಲ್ವ್ ಇದೆ. ಈಗ ಒಂದು ನಾನು ಇನ್ವಾಲ್ವ್ ಆಗುತ್ತೆ, ಈಗ ಸೇಮ್ ಎಕ್ಸಾಂಪಲ್ ಕೀಪ್ ಮಾಡ್ಕೊಂಡು ಆವಾಗ ಇಲ್ಲಿ ಇನ್ವಾಲ್ವ್ಮೆಂಟ್ ಸತ್ವದ್ದೇ, ಅಲ್ಲಿ ಬಿಟ್ಟು ಬಂದದ್ದು ತಮಸ್ಸಿನದ್ದೇ. ಅದೇ ಹೇಳಿದ್ದು, ಬೇಜವಾಬ್ದಾರಿತನವನ್ನ ಸತ್ವದ ಗುಣ ಅಂತ ಮಾತಾಡ್ಲಿಕ್ಕೆ ಆಗಲ್ಲ. ಅದು ತಮಸ್ಸೆ ಅಂದ್ರೆ ಅದರಿಂದ ಲಾಭವು ನಷ್ಟವೋ ಅದು ಬೇರೆ ಪ್ರಶ್ನೆ, ಆದ್ರೆ ಕೆಲಸ ಮಾಡುದು ತಮಸ್ಸೆ. ಈಗ ಮರೆಯೋ ಕೀ ಬಿಡಿ. ಇವಾಗ ನೀವು ಏನೋ ಒಂದು ಓದ್ತಾ ಇರ್ತೀರಾ, ನೀವು ಅದ್ರ ಜೊತೆಗೆ ಏನೋ ಒಂದು ಬೇರೆ ಕೆಲಸ ಜೊತೆಗೆ ಮಾಡ್ತಾ ಇರ್ತೀರಾ, ಬಟ್ ನಿಮ್ಗೆ ಇಲ್ಲಿ ಕಾನ್ಸಂಟ್ರೇಷನ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿ ನೀವು ಮಾಡ್ತಾ ಇರೋ ಕೆಲಸನ ಡಿಟ್ಯಾಚ್, ನಿಮಗೆ ಗೊತ್ತಿಲ್ಲದೇನೆ ನೀವು ಅದನ್ನ ಸ್ಟಾಪ್ ಮಾಡ್ತೀರಾ. ಸೊ ಅದು ಇಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಅಂತ, ಅದು ಸಮಸ್ಯೆ ಹೆಂಗಾಗುತ್ತೆ? ಇಲ್ಲ, ನಾನು ಹೇಳಿದ್ದೆ ಹಾಗಲ್ಲ. ಅದನ್ನ ಮರೆತರೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಸಮಸ್ಯೆ ಅಲ್ಲ. ಆ ಜವಾಬ್ದಾರಿ ಕೊಟ್ಟದ್ದನ್ನ ಮಗುವಿಗೆ ಹಾಲು ಕುಡಿಸ್ತಾ ಇರುದು ಹೀಗೆ, ಇವನು ಭಾರಿ ಇಂಟ್ರೆಸ್ಟ್ ಅಲ್ಲಿ ಮೂಗಿಗೆ ಹಾಕಿ ತಲೆಗೆ ಹಾಕಿ ಎಲ್ಲದಕ್ಕೂ ಹಾಕಿ ಭಾರಿ ಇನ್ವಾಲ್ವ್ಮೆಂಟ್ ಭಕ್ತಿಯಿಂದನೇ ಮಾಡ್ತಾ ಇರುದು. ಇದು ಅಜ್ಞಾನವೇ. ಬಟ್ ಇಲ್ಲಿರೋದನ್ನ ಗುಣ ಅಂತ ಇಲ್ಲಿದ್ದ ಗುಣ ಇದೆ, ನಾನು ಇಲ್ಲಿದ್ದೆ ಗುಣ ಅಲ್ಲ ಹೇಳಿದ್ನ. ಅಲ್ಲಿ ಮೂಗಿಗೆ ಹಾಕಿದ್ದು ಆ ಗುಣನೇ. ನಾನು ತಮಾಷೆ ಹೇಳಿಲ್ಲ, ಯಾರೋ ಮನೆಯಲ್ಲಿ ನಾನು ವಿಡಿಯೋ ನೋಡಿ ಹೇಳಿದ್ದು. ಇಲ್ಲ, ಏನು ಯಾರ ಹತ್ರನು ಹೊರಗೆ ಯಾರೋ ಒಬ್ರು ಕೂತ್ಕೊಂಡು ಮಾತಾಡ್ತಾನೆ ಇದ್ರು. ಅವರು ತಿನ್ಸು ಮೂಗಿಗೆ ಹಾಕ್ಬಿಡ್ತಾರೆ, ಅದು ಮ್ಯಾಂತಿದೆ. ಅಲ್ಲ, ಇವಾಗ ನಾನು ಸಪೋಸ್ ಅಂತ ಇನ್ವಾಲ್ವ್ ಆಗ್ತಿದ್ರು, ಹೋಗ್ಬೇಕಿತ್ತು, ಅದನ್ನ ಮಾಡ್ತಿದ್ದೀನಿ. ಅವಾಗ ಅವಾಗ ಇದರಿಂದ ಅದನ್ನ ಮರಿತಾ ಇರೋದು. ಅವಾಗ ಮರ್ತ್ರೆ ಅದ ತಮಸ್ಸೆ. ಯಾಕೆ ಗೊತ್ತಾ, ಸತ್ವದ ಒಳಗೇ ತಮಸ್ಸಿದೆ. ನಾವೇನ್ ಮಾಡ್ತೇವೆ ಅಂದ್ರೆ ಸತ್ವವನ್ನು ಬೇರೆ, ರಜಸ್ಸನ್ನು ಬೇರೆ, ತಮಸ್ಸನ್ನು ಬೇರೆ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ಸತ್ವದೊಳಗೆ ರಜಸ್ಸು ತಮಸ್ಸಿದೆ, ರಜಸ್ಸಿನೊಳಗೆ ಸತ್ವ ತಮಸ್ಸಿದೆ, ತಮಸ್ಸಿನೊಳಗೆ ಸತ್ವ ರಜಸ್ಸಿದೆ. ಜನಕ ಮಹಾರಾಜ ಬೆಂಕಿ ಬಿದ್ರೂ ಏನೋ ತಲೆ ಕೆಡ್ಸ್ಕೊಟ್ಟಿದ್ದು, ಅದು ಅಂದ್ರೆ ಬೇರೆ ಅದು ಎಚ್ಚರ ಇದ್ದೇ ಹೇಳಿದ್ದು, ಮೈಮರ್ತ ಹೇಳಿದ್ದಲ್ಲ. ಒಳ್ಳೆ ವಿಷಯ. ಅದು ಸರಿ, ಅಲ್ಲಿ ಅವನಿಗೆ ಗೊತ್ತಿದ್ದೇ ಬಿಡುದು. ಈಗ ಒಬ್ರು ಯಾರಾದ್ರೂ ತಪಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ತಪಸ್ಸಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಈಗ ಆಚೆ ದೇಹ ಏನು ಪೂರ್ತಿ ಒಣಗೋಗಿ ಬರೀ ಮೂಳೆ ಇದ್ದು ಅವನ ಮೇಲೆಲ್ಲ ಬೆಟ್ಟ ಎಲ್ಲ ಬೆಳೆದು ಮತ್ತೆ ಅದನ್ನ ಗುಣವಾಗಿ ಮತ್ತು ಮೈ ಮರಿತಾ ಇರೋದು. ಅಲ್ಲಿ ಮೈ ಮರೆಯೋದ್ರಿಂದ ಏನಾಯ್ತು, ಅವನಿಗೆ ಆ ದೇಹ ರಕ್ಷಣೆ ಮಾಡೋದು ಅವನ್ ಜವಾಬ್ದಾರಿ. ತಪಸ್ ಮಾಡಿದಾಗ ಅದು ತಪಸ್ಸಲ್ಲಿ ಮಾತ್ರ ನಮ್ಗೆ ಆತರ ಕಾಣಿಸುತ್ತೆ. ಈಗ ಬೇರೆ ವಿಷಯ ನಾವು ಓದ್ತಾ ಇರ್ಬೇಕಾದ್ರೆ ನಾವು ಬೇರೆ ಮಾಡ್ತಾ ಇರೋದನ್ನ ಬಿಟ್ರೆ ನಮ್ಗೆ ಯಾಕೆ ಅದು ಹೌದು, ಜವಾಬ್ದಾರಿ ಆಗಿದ್ರೆ ಅದನ್ನ ಬಿಟ್ರೆ ಸಮಸ್ಯೆನೇ ಅಲ್ವಾ. ತಪಸ್ ಮಾಡುವಾಗ ದೇಹ ನೋಡ್ಕೊಳ್ಳೋ ಜವಾಬ್ದಾರಿ ಅಲ್ಲ, ತಪಸ್ಸೇ ಇಂಪಾರ್ಟೆಂಟು. ಊಟ ಮಾಡೋದು ಬಿಟ್ರೆ ತಟ್ಟೆಯಲ್ಲಿ ಹಾಗೆ 2 ದಿವಸ ಆದ್ಮೇಲೆ ವಾಪಸ್ ಅಕ್ಕಿ ಆದ್ರೆ ಯಾರು ಜವಾಬ್ದಾರಿ? ಅರ್ಥ ಆಗ್ಲಿಲ್ಲ. ತಿನ್ಲಿಕ್ಕೆ ಕೊಟ್ಟಿರ್ತಾರೆ, ನಾವೇನೋ ಭಕ್ತಿಯಿಂದ ಏನೋ ಮಾಡ್ತಾ ಇರ್ತೀವಿ, ಬೇಡ ಹೇಳಿ ಕಳಿಸ್ಬಿಡ್ಬೇಕು. ಅದನ್ನ ಅಲ್ಲೇ ಬಿಟ್ಟು ಆ ಅನ್ನ ವಾಪಸ್ ಅಕ್ಕಿ ಆಗೋ ತನಕ ಬಿಟ್ಟು ಆಮೇಲೆ ನೋಡ್ ಭಾರಿ ವೈರಾಗ್ಯ ಅಂತ ಹೇಳಿದ್ರೆ ಆಗುದಿಲ್ಲ. ಅದಕ್ಕೆ ಗೌರವ ಕೊಟ್ಟು ಅದನ್ನು ಉಳಿಸ್ಬೇಕಲ್ವಾ. ಬೇಡ ಅಂತೇಳಿ ಮೊದ್ಲೇ ತೆಗೆದು ಬಿಡಿ. ಅದನ್ನ ಎದುರು ಬಂದವರೆಲ್ಲ ನೋಡು ಅಕ್ಕಿ ಅದನ್ನು ಏನ್ರಿ ಇವ್ರು ತಿನ್ನೋದು ಬಿಟ್ಟು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಸ್ಕೊಳ್ಳೋದಕ್ಕೆ ಯೋಚನೆನಾ? ಅದು ಇನ್ವಾಲ್ವ್ಮೆಂಟ್ ಅಂತ ಅನ್ಸಲ್ಲ. ಯಾವುದರಿಂದ ನಾವು ಮೊದ್ಲೇ ಅದರಿಂದ ತೊಂದರೆ ಆಗತ್ತೆ ಅಂದ್ರೆ ಬಿಡ್ತೇವೆ ಅಂದ್ರೆ ಆವಾಗ ಅದು ದೋಷ ಅಲ್ಲ. ಆದ್ರೆ ಒಂದ್ ಜವಾಬ್ದಾರಿ ಅಂತ ಆದ್ಮೇಲೆ ಅದನ್ನ ಬಿಟ್ಟು ಇದನ್ನ ಮರಿತೇನೆ ಅಂತ ಅನ್ನೋದು ಅದು ಪೂರ್ತಿ ಮಾಡಿ ಇಲ್ಲಿಗೆ ಬರ್ಬೇಕು. ಎರಡೆರಡು ಒಟ್ಟೊಟ್ಟಿಗೆ ಆ ವಿಷಯ, ಜವಾಬ್ದಾರಿ ಮತ್ತು ಇನ್ವಾಲ್ವ್ಮೆಂಟ್ ಎರಡನ್ನು ಒಟ್ಟೊಟ್ಟಿಗೆ ಹೊಂದ್ಕೊಳ್ಳಿಕ್ ಆಗಲ್ಲ. ಮತ್ತೆ ಅದು ಜವಾಬ್ದಾರಿ ಮುಗಿಸಿದ್ಮೇಲೆ ಏನು ಸಮಸ್ಯೆ ಇಲ್ಲ. ಈಗ ದೇಹ ತಪಸ್ವಿಗೆ ಅವನ್ ತಾನೇ ರಕ್ಷಣೆ ಮಾಡ್ಕೊಳ್ಬೇಕಾದ ಅಧಿಕಾರ ಇಲ್ಲ ಅವನಿಗೆ. ತಪಸ್ ಮಾಡುವಾಗ ಯಾರನ್ನ ಮಾಡ್ತಾನೋ ಅವ್ನು ನೋಡ್ಕೊತಾನೆ. ಅವನು ಹಿರಣ್ಯಕಶಿಪು ಅವನ್ ತನ್ನ ದೇಹ ಪೂರ್ತಿ ಜರ್ಜರಿತ ಆಗಿ ಹುಳ ಹಿಡಿದು ಬರೀ ಮೂಳೆಯಲ್ಲಿ ಇರ್ತಾನ. ಆಗ ಓಡಿ ಬಂದು ಮೊದ್ಲೇ ಚತುರ್ಮುಖ ತಾನೇ ಅವನಿಗೆ ಹೊಸ ಶರೀರವನ್ನು ನಿರ್ಮಾಣ ಮಾಡಿ ಕೊಟ್ಟು ಆಮೇಲೆ ಅವನಿಗೆ ವರ ಬೇಕೇನು ಹೇಳು ಅಂತ ಕೇಳ್ತಾನೆ. ಆದ್ರಿಂದ ಈಗ ಚವನ ತಪಸ್ಸಿಗೆ ಕೂತಿದ್ದಾಗ ಅವನಿಗೆ ತನ್ನ ಶರೀರದ ಬಗ್ಗೆ ಯೋಚನೆ ಇರ್ಲಿಲ್ಲ.
ಆದ್ರೆ ಎದ್ದ ಮೇಲೆ ಅವನ ಶರೀರದ ಬಗ್ಗೆ ಅವನೇ ಕಾನ್ಸಂಟ್ರೇಟ್ ಮಾಡ್ಬೇಕಾಯ್ತು. ಅದಕ್ಕೇನೆ ನನಗೀಗ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ, ನನ್ನನ್ನು ನೋಡ್ಕೊಳ್ಳಿಕ್ಕೆ ಯಾರಾದ್ರೂ ಬೇಕು ಅಂತ ಹೇಳಿದಾಗ ಮತ್ತೆ ಸುಕನ್ಯೆ ಮದುವೆ ಆಗ್ತಾಳೆ. ಅಂದ್ರೆ ಇಲ್ಲೆಲ್ಲ ಈಗ ಒಂದಕ್ಕೆ ಪ್ರಾಧಾನ್ಯ ಕೊಟ್ಟು ಇನ್ವಾಲ್ವ್ ಆಗೋದು ಅನ್ನೋದು ಗುಣವೇ, ಅದು ಯಾವತ್ತೂ ದೋಷ ಅಲ್ಲ. ಆದ್ರೆ ಅದು ಮಾಡ್ಬೇಕಾದ ಕೆಲಸ ಬಿಟ್ಟು ಅಲ್ಲಿಗೆ ಹೋಗಿ ಇದಕ್ಕೂ ನ್ಯಾಯ ಇಲ್ಲ ಅಲ್ಲೂ ಕೂಡ ಸೇರ್ಲಿಲ್ಲ ಅಂದಾಗ ಅದು ದೋಷ ಆಗುತ್ತೆ ಅಷ್ಟೇ. ಅದು ಯಶಸ್ವಿ ಆಯ್ತು ಅಂದ್ರೆ ಇದು ದೋಷ ಅಲ್ಲ. ಯಾಕಂದ್ರೆ ಇಲ್ಲಿ ಆಗ್ಲಿಲ್ಲ ಅಂದ್ರೂ ಅಲ್ಲಂತೂ ಅದರ ಬಲ ಸಿಕ್ತಲ್ಲ, ಈ ದೋಷವನ್ನ ಆ ಗುಣ ನುಂಗಾಕ್ಬಿಡುತ್ತೆ. ಯಾವುದು ಯಾವ್ದು ಲೌಕಿಕ ಆಯ್ತು? ಈಗ ಇವಾಗ ನಾವು ಇಂಡಿವಿಜುವಾಲಿಟಿನ ಬಿಟ್ಟು ಅಂದ್ರೆ ನಮ್ಮ ಇಂಟ್ರೆಸ್ಟ್ ನ ಬಿಟ್ಟು ಜವಾಬ್ದಾರಿ ಅಂತ ನಾವು ಅದನ್ನ ಮಾಡಿದ್ರು, ಅದ್ ನಾವ್ ಅಚೀವ್ ಮಾಡಿದ್ರು ಅದೇನ್ ನಮ್ಗೆ ಉದ್ಧಾರ ಆಗುತ್ತೆ? ಉದ್ಧಾರ ಆಗುದಲ್ಲ, ಜಗತ್ತು ನಡಿಬೇಕು ಅಂತ ಮಾಡುದು ಕೆಲವೆಲ್ಲ. ಅದಕ್ಕೆ ನಾವು ಹೌದು, ಅದು ಅನುಭವಕ್ಕೆ ಬಂದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ತನಕ ಡೈಲಾಗ್ ಅಷ್ಟೇ. ನಮ್ ಕೆಲಸ ನಾವು ಮಾಡ್ತಾ ಹೋಗುದು ಜಗತ್ ನಡಿಲಿಕ್ಕೆ, ನಮ್ಗೆ ಲಾಭ ಆಗ್ಬೇಕು ಅಂತಿಲ್ಲ ಎಲ್ಲದ್ರಿಂದ. ಲಾಭ ಅಂತಲ್ಲ, ಕೆಲವೆಲ್ಲ ಪಾಸ್ ಮಾಡುದು ಅಷ್ಟೇ ಕೆಲಸ ನಮ್ಗೇನ್ ನೇರವಾಗಿ ಸಿಗಲ್ಲ. ಪಾಸ್ ಆಗುದೇ ಅದ್ರಿಂದ ಒಂದು ಫಲ ಇದೆ, ನಮ್ಗೆ ಸಿಗ್ಬೇಕಾದ್ ಸಿಗುದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಇವಾಗ ನಮ್ಗೆ ಇಷ್ಟ ಇಲ್ಲ ಮಾಡಿದ್ರು ಅದೇನು ನಮ್ಗೆ ಅದ್ರ ಅಡ್ವಾಂಟೇಜ್ ಸಿಗಲ್ಲ. ಇನ್ವಾಲ್ವ್ಮೆಂಟ್ ಇಂದ ಇಷ್ಟಪಟ್ಟು ಮಾಡಿ ಯಾವ ಕೆಲಸ ಹೇಳಿ, ಈಗ ವಾಲಂಟರಿ ನಾವ್ ಅದನ್ನ ಒಪ್ಕೊಂಡ್ ಮಾಡಿದ್ರನೇ ಅಲ್ವಾ ಅದು, ಅದ್ರಿಂದ ನಮ್ಗೇನೋ ಒಂದು ಒಳ್ಳೇದಾಗೋದು. ಫೋರ್ಸ್ಫುಲಿ ಇಷ್ಟ ಇಲ್ಲ ಮಾಡಿದ್ರೆ, ಜವಾಬ್ದಾರಿ ಅಂತ ಮಾಡಿದ್ರೆ, ಶಬ್ದನೇ ಹಂಗಲ್ವಾ ಜವಾಬ್ದಾರಿ. ಜವಾಬು ಕೊಡ್ಲಿಕ್ಕೆ ಇರುವಂತ ಜಾಗ ಅದು. ಜವಾಬ್ದಾರಿ ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕಿರೋ ಜಾಗ ಅದು ಅಷ್ಟೇ. ಜವಾಬ್ದಾರಿ ಅಂದ್ರೆ ಕೊಟ್ಟ ಮೇಲೆ ಮೈಸ್ಕೋಬೇಕು. ಫೋರ್ಸ್ಫುಲ್ಲೇ ಇರುತ್ತೆ. ಯಾಕಂದ್ರೆ ಎಲ್ಲ ನಮ್ಗೆ ಇಷ್ಟ ಆದಂಗೆ ಜಗತ್ತು ಇರುದಿಲ್ಲಲ್ಲ. ಡಿಸೈಡ್ ಮಾಡೋದು ಈಗ ಎಲ್ರು ಹೀಗೆ ಹೇಳ್ತಾ ಹೋಗ್ತಾರೆ, ಯಾರು ಅಡಿಗೆ ಮಾಡುದಿಲ್ಲ ಅಂತ ಇಟ್ಕೊಳ್ಳಿ, ಎಲ್ಲ ಈ ಬೇಕರಿಗಳೇ ಎದುರು ನಿಂತು ಬಿಡ್ತಾವೆ. ಯಾರ್ದು ಅಡುಗೆ ಮಾಡಕ್ ಇಷ್ಟ ಇರತ್ತೋ ಅವ್ರು ಮಾಡೇ ಮಾಡ್ತಾರೆ, ಮಾಡ್ಬಾರ್ದಂದ್ರೆ ಅವ್ರು ಮಾಡೇ ಮಾಡ್ತಾರೆ. ಅವ್ರು 5 ಜನ ಇರುದು, ನುಂಗ್ಲಿಕ್ಕೆ 150 ಜನ ಇರ್ತಾರೆ. ಹಾಗಾದ್ರೆ ಜ್ಞಾನ ಸತ್ವದ ಗುಣ, ಅತಿಯಾದ ಆಸೆ ರಜಸ್ಸಿನ ಗುಣ, ಮೈಮರೆವು ಮತ್ತು ಭ್ರಾಂತಿ ಮತ್ತು ಅಜ್ಞಾನ ಅನ್ನುವುದು ತಮಸ್ಸಿನ ಗುಣ. ಈ ಸತ್ವವನ್ನ ಅಭ್ಯಾಸ ಮಾಡಿದವರು ಎತ್ತರಕ್ಕೆ ಏರುವಂತವರಾಗ್ತಾರೆ. ರಾಜಸರು ಅಡ್ಡಡ್ಡ ಊರೆಲ್ಲ ಸುತ್ತುತ್ತಾರೆ. ತಾಮಸಿಗರು ಕತ್ತಲೆಯ ಕೊಂಪೆಯಲ್ಲಿ ಮುಳುಗುವುದಕ್ಕೆ ಸಿದ್ಧರಾಗ್ತಾರೆ. ಅದು ಅನೇಕ ರೀತಿಯಲ್ಲಿ ಈ ಶ್ಲೋಕಗಳಿಗೆ ಅರ್ಥ ಹೇಳ್ತಾರೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ, ಬೆಂಕಿ ಮೇಲ್ಮುಖವಾಗಿ ಹರಿಯತ್ತೆ ಅದರಿಂದಾಗಿ ಅದು ಸತ್ವ. ನೀರು ಅಡ್ಡಡ್ಡ ಹರಿಯತ್ತೆ ಅದರಿಂದಾಗಿ ಅದು ರಾಜಸ, ಅದು ಮಧ್ಯದಲ್ಲಿರುವಂಥದ್ದು. ಜಗನ್ಯ ಗುಣ ವೃತ್ತಿಸ್ಥಾಹ, ಮಣ್ಣು ಕಲ್ಲು ಇತ್ಯಾದಿಗಳೆಲ್ಲ ಬಿಟ್ರೆ ಕೆಳಕ್ಕೆ ಹೋಗುವಂಥದ್ದು ಅದು ತಾಮಸ. ಒಂದ್ ತಿಳ್ಕೊಳ್ಳಿ, ಈ ಸತ್ವರಜ ತಮಸ್ಸು ಅಂದ ತಕ್ಷಣ ಎಲ್ಲವೂ ಕೆಟ್ಟದ್ದು ಅಂತ ಅರ್ಥ ಅಲ್ಲ. ಲೋಕದ ಅಂದ್ರೆ ಜೀವಕ್ಕೆ ಸಂಬಂಧಪಟ್ಟದ್ದೇನಿದೆ ಸತ್ವರಜಸ್ತಮಸ್ಸು, ಇದು ಒಳ್ಳೆಯದು ಕೆಟ್ಟದ್ದನ್ನು ನಿರ್ಧಾರ ಮಾಡುತ್ತೆ. ಜಡ ವಸ್ತುವಿನಲ್ಲಿ ಸತ್ವರಜಸ್ತಮಸ್ಸು ಏನಿದೆ, ಈ ವ್ಯವಸ್ಥೆ ಅಂತ ಅನ್ನೋದು ಅದು ಆ ವಸ್ತುವಿಗೆ ಸಹಕಾರಿ ಅಷ್ಟೇ. ನಿದ್ದೆ ಬರುತ್ತೆ, ನಿದ್ದೆ ಬರುವಂತೆ ಮಾಡುತ್ತೆ. ನೀವು ನಿದ್ದೆ ಬಿಟ್ಟು ಬದುಕಲಿಕ್ಕಾಗತ್ತಾ? ಅದು ಬೇಕೆ. ರಜಸ್ಸು ಚಟುವಟಿಕೆಗೆ ನಮ್ಮನ್ನ ಇಳಿಯುವಂತೆ ಮಾಡುತ್ತೆ, ಚಟುವಟಿಕೆನೂ ಬೇಕೆ. ಇಲ್ಲ ಅಂದ್ರೆ ಯಾವ ಕೆಲಸನೂ ನಡೆಯಲ್ಲ. ಸ್ವಲ್ಪ ಯೋಚನೆ ಮಾಡಿ ಹೌದಾ ಅಲ್ವಾ ಅಂತ ಆಲೋಚನೆ ಮಾಡಿ ಮಾಡಬೇಕು ಅಂತ ಸತ್ವ ನಮ್ಮನ್ನ ಪ್ರೇರೇಪಿಸುತ್ತೆ, ಅದು ಬೇಕು. ಯಾವುದು ಬಿಡುವ ಹಾಗಿಲ್ಲ, ಯಾವುದು ಓವರ್ಫ್ಲೋ ಆಗಬಾರ್ದು. ಯಾವ ಗುಣವು ಯಾರನ್ನು ಕೂಡ ಎಲ್ಲೂ ಕೂಡ ಹೊರಗಿನಿಂದ ಪ್ರಭಾವಿಸಿ ನುಂಗಬಾರದು. ಅವನ ಸ್ವಭಾವಕ್ಕೆ ವಿರುದ್ಧವಾದ ಹೊರಗಿನ ಗುಣ ಅವನನ್ನು ನುಂಗಿದ್ರೆ ಆಗ ಅವನಿಗೆ ಯಾವುದು ಮನಸ್ಥಿತಿಗೆ ಹೊಂದುವ ಹಾಗೆ ಅವನನ್ನು ನಡ್ಕೊಳ್ಳಿಕ್ ಬಿಡಲ್ಲ, ಅದೇ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಯಾವಾಗ ಅವನ ತಪಸ್ಸು ಗಟ್ಟಿ ಆಗುತ್ತೆ, ಆದ್ರೆ ಜೈವಿಕವಾದ ಸತ್ವರಜ ಸಮಸ್ಯೆಗಳು ಜಾಸ್ತಿ ಕೆಲಸ ಮಾಡ್ತವೆ. ಆವಾಗ ಈ ಜಡೀಭೂತವಾದಂತಹ ಸತ್ವರಜ ಸಮಸ್ಯೆನ ಮೇಲೆ ಕಂಟ್ರೋಲ್ ಸಾಧಿಸ್ಲಿಕ್ಕಾಗುತ್ತೆ. ವಸ್ತುತಃ ಜಡ ಅಂತ ನಾನು ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ದು,
ಆ ಜಡವು ಕೂಡ ಅದಕ್ಕೆ ಇಷ್ಟೊತ್ತು ಬಿಡಿಸುವಾಗ ಪ್ರತಿ ಕಡೆಯಲ್ಲೂ ಕೂಡ ಶ್ರೀತತ್ವ, ಭೂತತ್ವ, ದುರ್ಗಾ ತತ್ವ ಅಂತ ಹೇಳಿದ್ದು. ಅಲ್ಲಿ ಯಾವತ್ತೂ ಕೂಡ ಬರೀ ಜಡ ಯಾವ ಕೆಲಸವನ್ನು ಮಾಡಲ್ಲ. ಅಪರ ಪ್ರಕೃತಿ ಪರ ಪ್ರಕೃತಿ ಅಂತ ಬರುತ್ತದೆ. ಅದು ಹಿಂದೆ ಬಂತು. ಪ್ರಕೃತಿ ವಿದ್ಧಿಮೆ ಪರಾಂ, ಅದು ಚೇತನ ಪ್ರಕೃತಿ ಅಂತ ಅನ್ನೋದು ಪರಾ ಪ್ರಕೃತಿ, ಜಡ ಪ್ರಕೃತಿ ಅಂತ ಅನ್ನೋದು ಅಪರ ಪ್ರಕೃತಿ. ಈ ಎರಡರಲ್ಲೂ ಸತ್ವರಜ ತಮಸ್ಸಿದೆ. ನಮ್ಮ ಜೀವಕ್ಕೆ ಸಂಬಂಧಪಟ್ಟಂತೆ ತಮೋಗುಣ ಜಾಸ್ತಿ ಒಬ್ಬ ಮನುಷ್ಯನಿದೆ, ಅಲ್ಲಿಂದ ರಜೋಗ್ ಬಂದು ರಜೋಗೆ ಸತ್ವಕ್ಕೆ ಹೋಗಿ ಆಮೇಲೆ ನಿಸ್ತ್ರಗುಣ ಆಗ್ಬೇಕು. ಅಂದ್ರೆ ಒಂದೇನ್ ಗೊತ್ತಾ, ಹೊರಗಿನಿಂದ ಹೀಗೆ ಬದಲಾಗುತ್ತೆ, ಜೀವದಲ್ಲಿ ಹಾಗೆ ತಮಸ್ಸಿನಿಂದ ಸತ್ವ, ಸತ್ವದಿಂದ ರಜಸ್ಸು ಬರುವುದಿಲ್ಲ. ಡೇ ಬೈ ಡೇ ನಾವು ಸಾಧನೆ ಮಾಡಿ ಹೋಗ್ಬೇಕು. ಹೌದು, ನಮ್ಗೆ ತಮೋಗುಣ ಜಾಸ್ತಿ ಜೀವದಲ್ಲಿಯೇ ಸಹಜವಾದ ಸಾತ್ವಿಕತೆ ಇದ್ದಾಗ ಹೊರಗಿನಿಂದ ತಮಸ್ಸು ಅವನನ್ನ ನಿಗ್ರಹ ಮಾಡ್ತಾ ಇದ್ರು ಕೂಡ ಅದರಿಂದ ರಜಸ್ಸು, ಅದರಿಂದ ಸತ್ವಕ್ಕೆ ಹೋಗಿ ಅವನು ಬೆಳಿಲಿಕ್ಕಾಗುತ್ತೆ. ಒಬ್ಬ ರಾಕ್ಷಸ ಪ್ರವೃತ್ತಿಯ ಸ್ವಭಾವವೇ ಸಹಜವಾದ ತಮಸ್ಸಿದ್ದವನು ನೀವು ಹೊರಗಿನಿಂದ ಎಷ್ಟು ಪ್ರಭಾವದಿಂದ ಅವನಿಗೆ ಬದಲಾಯಿಸುವ ಪ್ರಯತ್ನ ಮಾಡಿದ್ರು ಕೂಡ ಅಂಧಂತಮ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ತಥೋ ಭೂಯೈವತೆ ತಮೋಯವು ಸಂಭೂತ್ಯಾಂಗ್ರತಾಹ, ಅದು ಕತ್ತಲೆಯತ್ತನೇ ಕೊಂಡೋಗುತ್ತೆ. ಅವನಿಗೆ ನೀವು ಎಷ್ಟು ಬಿಡಿಸಿ ಹೇಳಿದ ಸ್ವಭಾವವೇ ಹಾಗೆ. ನಾವೇನು ಅವನ ಮೇಲೆ ಕರುಣೆ ತೋರಿಸಿದ್ರು ಅವನೇನ್ ಬದಲಾಗಲ್ಲ. ಅಯ್ಯೋ ಪಾಪ ಕತ್ಲೆಗೆ ಹೋಗ್ತಾನೆ, ಅವನು ಹೇಳ್ತಾನೆ ನಾನು ಕತ್ಲೆಗೆ ಹೋಗುದೇ ನನಗೆ ಇಷ್ಟ ಅಂತ. ಅವನು ಕತ್ಲೆಯಲ್ಲೇ ಇದ್ದು ರಾತ್ರಿಯೇ ಅವ್ರ ಕಣ್ಣು ಎಚ್ಚರ ಇರುದು, ಹಗಲು ಎಲ್ಲ ಬಿದ್ದಿರ್ತಾರೆ. ಅವಾಗ ಮಧ್ಯರಾತ್ರಿ ಗಾಡಿ ಹಿಡ್ಕೊಂಡು ಓಡಾಡ್ತಿರ್ತಾರೆ. ನೀವು ಎಷ್ಟೇ ಬಿಡಿಸಿ ಹೇಳಿ, ಎಷ್ಟೇ ಬುದ್ಧಿವಾದ ಹೇಳಿ, ಆಗ ಬೇಡವಾದ ಮಾದಕ ಪದಾರ್ಥಗಳ ಜೊತೆಗೆ ಇದ್ದು ತಪ್ಪು ಕೆಲಸಗಳಲ್ಲೇ ತನ್ನನ್ನು ಗುರುತಿಸಿಕೊಂಡು 10 ಸರ್ತಿ ಕಂಬಿ ಲೆಕ್ಕ ಮಾಡಿ ಹೊರಗೆ ಬಂದಾಗ್ಲೇನೆ ಅವ್ರಿಗೆ ಧೈರ್ಯ, ಅವರಿಗೆ ಸಮಾಧಾನ, ಈಗ ಕರೆಕ್ಟ್ ಆಗಿದ್ದೇನೆ ನಾನು ಅಂತ. ಅಂದ್ರೆ ನೀವು ಎಷ್ಟೇ ಬುದ್ಧಿವಾದ ಬಿಡಿಸಿ ಹೇಳಿದ್ರು ಅವರು ಬದಲಾಗಲ್ಲ. ಯಾಕೆ ಹಾಗೆ ಅಂದ್ರೆ ಯೋ ಎಚ್ಚರದ ಸಯೇವ ಸಹ, ಅವನು ಒಳಗಿನಿಂದ ಯಾವ ರೀತಿಯ ಗುಣಗಳಿಂದ ತುಂಬಿದ್ದಾನೋ ನಾನು ಅದಕ್ಕೆ ತಕ್ಕಂತೆ ಬೆಳವಣಿಗೆಯನ್ನು ಕೊಡ್ತಾ ಹೋಗ್ತೇನೆ ಅಂತ ಕೃಷ್ಣನದ್ದೇ ಮಾತು ಮತ್ತೆ ಮುಂದೆ ಬರುತ್ತೆ. ಹಾಗಾಗಿ ನೀವು ಹೇಳಿದ್ದು ಅಂಶ ಸರಿ. ಏನು ಅಂದ್ರೆ ತಮಸ್ಸಿನಿಂದ ಸಾತ್ವಿಕತೆಯ ಕಡೆಗೆ, ಅಲ್ಲಿಂದ ಸತ್ವದ ಕಡೆಗೆ ಬರಬೇಕಾದದ್ದು ಒಬ್ಬ ಸಾಧಕನ ದಾರಿ. ಆದ್ರೆ ಸಾಧಕ ಬಿಟ್ಟು ಉಳಿದವರು ಎಲ್ಲರೂ ಹೀಗೆ ಇದೇ ದಾರಿಯಿಂದ ಮುಂದುವರಿತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಈಗ ಇದು ಉಪದೇಶ ಯಾರಿಗೆ ಅಂದ್ರೆ ಉಳಿದಿಬ್ರಿಗೆ ನೀವು ಹೇಳಿದ್ರು ಅವ್ರ ತಲೆಗೆ ಹಾಕೊಳ್ಳಲ್ಲ. ಇದು ಕೇಳ್ಬೇಕು ಅಂತ ಅನ್ಸುದು ಯಾರಿಗೆ ಅಂದ್ರೆ ನಾನು ಏನಾದ್ರೂ ಬದಲಾಗ್ಬೇಕು, ನನ್ನನ್ನು ನಾನು ಇನ್ನಷ್ಟು ಶುದ್ಧೀಕರಿಸಿಕೊಳ್ಬೇಕು, ನಾನು ಎತ್ತರದ ಲಿಫ್ಟ್ ಆಗಬೇಕು ಅಂತ ಯೋಚನೆ ಮಾಡುವವನಿಗೆ ಇದು ರುಚಿ ಅನ್ಸುತ್ತೆ, ಇದು ಬೇಕು ಅಂತ ಅನ್ಸುತ್ತೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋಧಿ ಗಚ್ಚತಿ. ಇಷ್ಟೆಲ್ಲ ಜಗತ್ತಿನ ಬೇರೆ ಬೇರೆ ತರದ ಪರಿಣಾಮಗಳಿವೆಯಲ್ಲ, ಈ 3 ಗುಣ ಬಿಟ್ಟು ಬೇರೆ ಯಾವುದು ಕಾರಣ ಅಲ್ಲ. ಈ ಗುಣಗಳೇ ಕಾರಣ, ಇಷ್ಟು ವೈವಿಧ್ಯಕ್ಕೂ ಕಾರಣ, ಇಷ್ಟು ಮೇಲೆ ಕೆಳಗೆ. ಈಗ ಸೃಷ್ಟಿ ಅಂದ್ರೆ ಜಗತ್ತಿನಲ್ಲಿ ವ್ಯತ್ಯಾಸಗಳೇ ಸೃಷ್ಟಿ. ಬದುಕಿದ್ದಾನೆ ಅಂತ ಹೇಳಲಿಕ್ಕೆ ಆ ಹಾರ್ಟ್ ರೇಟ್ ಅಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇದ್ರೇನೆ ಬದುಕಿದ್ದಾನೆ ಅಂತ ಅರ್ಥ. ಅದು ನಾರ್ಮಲ್ ಆಯ್ತು ಅಂದ್ರೆ ಮುಗೀತು ಅಂತ ಅರ್ಥ. ಹಾಗೆ ಈ ಸತ್ವರಜಸ್ಸು ಮೇಲೆ ಕೆಳಗೆ ಹೋಗ್ತಾ ಇದ್ರೆ ನಮ್ಮ ಜೀವನ ನಡೀತಾ ಇದೆ ಅಂತ ಅರ್ಥ. ಈ ಫಿಸಿಕ್ಸ್ ಅಲ್ಲಿ ಈಗ ಒಂದು ಸ್ಕೇಲ್ನ ಮೇಲೆ ಒಂದು ಗೋಲಿ ಬಿಡುದು, ಇನ್ನೊಂದು ಈ ಹಂಪ್ ತರ ಇರುವುದ್ರಲ್ಲಿ ಒಂದು ಗೋಲಿ ಬಿಡುದು, ಯಾವ್ದು ಮೊದ್ಲು ಹೋಗುತ್ತೆ ಹೇಳಿ? ಹಾಗಾಗಿ ಅಪ್ಲಿಫ್ಟ್ಮೆಂಟ್ ಕೆಳಗೆ ಬೀಳುವುದು ಇತ್ಯಾದಿಗಳು ಜೀವನದಲ್ಲಿ ಸಾಧಕನಿಗೆ ಯಾಕೆ ಬೇಕು ಅಂದ್ರೆ ಅವನು ಗುರಿ ತಲುಪ್ಲಿಕ್ಕೆ ಅದೇ ಹೆಲ್ಪ್ ಮಾಡುದು. ಸ್ಟ್ರೈಟ್ ಇದ್ದದ್ದು ಆಮೇಲೆ ಬರುತ್ತೆ. ಆದ್ರೆ ಬೇಗ ಅನೇಕ ಸ್ಟ್ರಗಲ್ಗಳನ್ನ ಅನುಭವಿಸಿ ದಾರಿಯನ್ನು ಕೆಡಬಾರದು ಅನ್ನುವ ರೀತಿಯ ಎಚ್ಚರಿಕೆ ಹುಟ್ಟುವುದು ಅವನಿಗೆ ಈ ಕಷ್ಟ ನಷ್ಟಗಳ ನಡುವೆ ತನ್ನನ್ನ. ಆದ್ರೆ ಸ್ವಭಾವ ಅವನಿಗೆ ಆ ದಾರಿಯನ್ನು ಬಿಟ್ಟುಕೊಡ್ಲಿಕ್ಕೆ ಬಿಡಲ್ಲ. ಗುರಿ ಯಾವುದು ಅಂತ ಅವನಿಗೆ ಸ್ಪಷ್ಟ ಕಲ್ಪನೆ ಇರುತ್ತೆ, ಆದ್ರಿಂದ ಅವನು ಬದಲಾಗಲ್ಲ. ಯಾರು ಈ ತ್ರಿಗುಣಗಳ ಪ್ರಭಾವದಿಂದ ಭಗವಂತನೇ ಇದೆಲ್ಲವನ್ನು ನಿಂತು ನಡೆಸ್ತಾನೆ ಅಂತ ತಿಳ್ಕೊಂಡು, ತ್ರಿಗುಣಗಳ ಪ್ರಭಾವದಿಂದಲೇ ಕೆಲಸ ಆಗುದು. ಆದ್ರೆ ಭಗವಂತನಿಗೆ ಗೊತ್ತಿದ್ದೇ ಆಗುತ್ತೆ, ಅವನಿಗೂ ಗೊತ್ತಿಲ್ಲದೆ ಅವನ ಕೈ ತಪ್ಪಿ ಈ ಜಗತ್ತು ನಡೆಯುವುದಲ್ಲ. ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ, ದ್ರಷ್ಟ ಒಬ್ಬ ನೋಡುಗ ಭಗವಂತನನ್ನೇ ಕರ್ತಾರಂ ಪಶ್ಯತಿ, ಕರ್ತಾರ ಅವನೇ ನಿಜವಾದ ಕರ್ತೃ ಅಂತ ಯಾವಾಗ ತಿಳ್ಕೊಳ್ತಾನೋ, ಮತ್ತೆ ಅವನು ಗುಣಗಳಿಂದ ಅತೀತ, ಅವನು ಗುಣಗಳಿಂದ ಈ ಜಗತ್ತನ್ನು ನಡೆಸ್ತಾನೆ ಮತ್ತು ಅವನು ಗುಣಗಳಿಗಿಂತ ಮೀರಿದ್ದಾನೆ.
ಗುಣೇಭ್ಯಶ್ಚ ಪರಂ, ಗುಣಗಳಿಗಿಂತ ಮೀರಿ ನಿಂತವನು ಅಂತ ಯಾರು ಉಪಾಸನೆ ಮಾಡ್ತಾನೋ ಮದ್ಭಾವಂ ಸೋಧಿಗಚ್ಚತಿ, ಅವನು ನನ್ನ ಹತ್ರ ಬರ್ತಾನೆ, ನನ್ನನ್ನು ಬಹಳ ಪ್ರೀತಿಯಿಂದ ಹೊಂದುತ್ತಾನೆ, ನಾನು ಅವನಿಗೆ ಖಂಡಿತ ಸಿಗ್ತೇನೆ. ಗುಣಗಳಿಗೆ ದೇವರು ಕೂಡ ಗುಣಗಳಿಗೆ ಒಳಗಾಗ್ತಾನೆ ಅನ್ನೋನಿ ನಾನು ಸಿಗಲ್ಲ ಅಂತ ತಾತ್ಪರ್ಯ. ದೇವರಿಗೂ ಮರ್ತು ಹೋಗುತ್ತೆ, ಅವನಿಗೂ ಕಷ್ಟ ನಷ್ಟ ಉಂಟಾಗುತ್ತೆ, ಅವನು ಪಾಪ ಅಯ್ಯೋ ಅಂತಾನೆ ಅಂತ ಯಾರು ಯೋಚನೆ ಮಾಡ್ತಾನೋ ಅವನಿಗೆ ನಾನು ಯಾವತ್ತೂ ಸಿಗಲ್ಲ. ಯಾಕಂದ್ರೆ ಅವನ ಪ್ರಕಾರ ನಂಗೆ ಮರ್ತೋಗುತ್ತಲ್ವಾ, ಅದಕ್ಕೆ ನಾನು ಅವನನ್ನು ಮರ್ತು ಬಿಡ್ತೇನೆ. ಯಾರು ನನ್ನನ್ನ ಎಂದೂ ಯಾವ ಹಂತದಲ್ಲೂ ಮರೆಯುವ ಸಾಧ್ಯತೆ ಇಲ್ಲದೆ ಅವನು ಗುಣಗಳಿಗೆ ಮೀರಿ ನಿಂತಿದ್ದಾನೆ ಅಂತ ಚಿಂತಿಸ್ತಾನೋ ಅವನು ಗುಣಗಳನ್ನು ಮೀರಿ ನನ್ನಡೆಗೆ ಬರ್ತಾನೆ. ಭಕ್ತಿಯಲ್ಲಿ ಹಂಗಾಗಲ್ಲ ಸರ್. ಈಗ ನಂಗೆ ತಲೆನೋವು ಕೃಷ್ಣ ಹೇಳಿದ ತಕ್ಷಣ ಗೋಪಿಕೆ ಇದ್ ಮಾಡ್ತಾಳೆ ಆ ತರ ಎಲ್ಲ ಬಂದಾಗ ಅಂದ್ರೆ ತಲೆನೋವು ಹಾಗೇ ಇಲ್ಲ, ಅವಳಿಗೊಂದು ಸೇವೆಗೆ ಅವಕಾಶ ಕೊಟ್ಟದ್ದಷ್ಟೇ. ಇವಾಗ ದ್ರೌಪದಿ ಸೀರೆ ಹರಿದು ಕಟ್ಟದ್ದು ಆತರ ಏನೇನೋ ಬರುತ್ತಲ್ಲ ಕಥೆಗಳು. ಎಷ್ಟೋ ಸರ್ತಿ ಕಥೆಗಳು ಪಟಪಟ ಪುಟುಪುಟ ಎಲ್ಲೆಲ್ಲಿಂದನೋ ಬಂದಿರುತ್ತೆ, ಆದ್ರೆ ಹುಡುಕ್ಬೇಕದು ಹೌದಾ ಅಲ್ವಾ ಅಂತ. ಆದ್ರೆ ಕೃಷ್ಣ ಬೆಣ್ಣೆ ತಿಂದಿದ್ದಾನೆ ಅನ್ನೋದು ಸತ್ಯ, ಕೆಲವ್ರ ಮನೆಗೆ ಹೋಗಿ ಊಟ ಮಾಡಿದ್ದಾನೆ ಅನ್ನೋದು ಸತ್ಯ. ಆದ್ರೆ ಅದು ಕೂಡ ಅವರಿಗೆ ತನಗೆ ಊಟ ಕೊಟ್ರು ಅನ್ನುವ ಪುಣ್ಯ ಸಿಗ್ಲಿ ಅನ್ನೋದಕ್ಕೋಸ್ಕರ ಊಟ ಮಾಡ್ತಾನೆ ಹೊರತು ಅವನಿಗೆ ನಮ್ಮ ಹಾಗೆ ಊಟ ಮಾಡಿದ್ರಿಂದಾಗಿ ಹಬ್ಬ ಈಗೊಂದು ಹೊಟ್ಟೆ ತುಂಬ್ತು ಅಂತ ತೇಗ್ ಬಂದು ಫಸ್ಟ್ ಟೈಮ್ ತಿನ್ನುದ್ರ ರುಚಿಯೊಂದು ಹೀಗೆಲ್ಲ ಇರುತ್ತಾ, ನಾನು ದೇವರಾಗಿದ್ದಾಗ ಅಲ್ಲಿ ಏನು ತಿಂದೆ ಉಪವಾಸ ಇದ್ದೆ, ಇವತ್ತೀಗ ಫಸ್ಟ್ ಟೈಮ್ ಒಂದು ತಿಂದು ಸಮಾಧಾನ ಆಯ್ತು, ಇನ್ನು ಮುಂದೆ ಹೀಗೆ ಯಾವಾಗ್ಲೂ ತಿಂತಾ ಇರ್ಬೇಕು ಅಂತ ದೇವರಿಗೆ ಅನ್ಸಲ್ಲ. ಅವನು ಅನ್ಕೊಂಡಿದ್ದು, ಕೃಷ್ಣನಿಗೆ ಹಾಗಾಗಿದ್ದಲ್ಲ. ಹೌದು, ಅದಕ್ಕೆ ಅವನಿಗೆ ಆ ಕ್ಷಣದಲ್ಲಿ ಬಿಡುಗಡೆ ಆಗ್ಲಿಲ್ಲ. ಅದೇ ಉತ್ತರ ಭಾರತದವರ ಒಂದೇ ಒಂದು ಸಮಸ್ಯೆ ಏನು ಅಂತಂದ್ರೆ, ಆದ್ರೆ ಭಕ್ತಿಯಿಂದ ಇಟ್ರೆ ತಪ್ಪಲ್ಲ, ದೇವ್ರು ತಿಂತಾನೆ, ದೇವರಿಗೆ ಒಂದು ಅಲ್ಲ, ಅದು ಕೇವಲ ಭಕ್ತಿಯಿಂದ ಆಗಿ ನನ್ನ ಸಮರ್ಪಣೆ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಮಾಡಿದ್ರೆ ತಪ್ಪಿಲ್ಲ. ಈಗ ನಮಗೂ ಆ ಭಾವನೆ ಬರ್ಬೋದು. ಈಗ ದೇವರಿಗೆ ಏನಿಲ್ಲ, ದೇವರಿಗೆ ಜೋಗಳ ಹಾಡುದು ಅಂತ ಹೇಳ್ತೀವಿ, ದೇವ್ರ ಮಲಗ್ತಾನ? ಅದೇ ಹೇಳಿದ್ದು, ಅಲ್ಲಿ ಒಂದು ಸಮಸ್ಯೆ ಇದೆ ಅವ್ರದ್ದು. ಅವ್ರು ದೇವರಿಗೆ ಹಾಗೆ ಚಳಿ ಆಗುತ್ತೆ ಅಂತ ಭಾವಿಸಿ ಮಾಡ್ತಾರೆ, ಅದು ತಪ್ಪು. ತಪ್ಪೇ. ಆದ್ರೆ ಅವರಿಗೆ ಹಾಗೆ ಹೇಳಿದ್ರೆ ಸಿಟ್ಟು ಬರುತ್ತೆ. ಆದ್ರೆ ಅದೇ ಹೇಳಿದ್ದು ನಾನು, ನಾವು ತಿನ್ನೋದನ್ನ ಯಾರಿಗೆ ಹೌದು, ನಾವು ನೈವೇದ್ಯ ಮಾಡುದು ಹಶ್ವಾಗತ್ತೆ ಅಂತಲ್ಲ, ನಾವು ತಿನ್ನೋದನ್ನ ಕೊಟ್ಟು ತಿನ್ಬೇಕು ಅಂತ ಮಾಡುದು. ಆ ಎಚ್ಚರ ಇದೆ ಇಲ್ಲಿ, ಅವರಿಗೆ ಆ ಯೋಚನೆ ಬರಲ್ಲ. ಅದರಿಂದಾಗಿ ಭಕ್ತಿ ಅತಿರೇಕಕ್ಕೆ ಹೋಗುದು ಅದು ಕೆಲವೊಮ್ಮೆ, ಮೂಢ ಭಕ್ತಿ ಆಗ್ಬಿಡುತ್ತೆ. ಆದ್ರೆ ಅವರು ಎಲ್ಲಿವರೆಗೆ ಅಂದ್ರೆ ಕೃಷ್ಣ ಮುಟ್ಟಿದ ಎಲ್ಲಾ ರಾಕ್ಷಸರು ಮೋಕ್ಷಕ್ಕೆ ಹೋದ್ರು ಅಂದ್ಬಿಡ್ತಾರೆ. ಕೆಲವು ಮಾತಿದೆ, ಈಗ ಶಿಶುಪಾಲನಿಗೆ ಆ ಮಾತಿದೆ, ಕಂಸನಿಗೆ ಆ ಮಾತಿದೆ, ಪೂತನಿಗೆ ಮಾತಿದೆ. ಆದ್ರೆ ಉಳಿದ ಧೇನುಕ, ಅಘ ಅಥವಾ ಋಷಭ ಇವ್ರು ಯಾರು ಕೂಡ ಮೋಕ್ಷಕ್ಕೆ ಹೋದ್ರು ಅಂತಿಲ್ಲ. ಆದ್ರೆ ಅವರದ್ದೇನು ಕಲ್ಪನೆ ಅಂತಂದ್ರೆ, ಕೃಷ್ಣ ಕೊಂದ ಅಂದ್ಮೇಲೆ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಕೃಷ್ಣನಿಂದ ಸತ್ತವ್ರು ಯಾವತ್ತೂ ನರಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರದ್ದೊಂದು ವಾದ. ಇದೇನು ಅಂದ್ರೆ ಮತ್ತೆ ಚಿಂತನೆಯಲ್ಲಿ ತಪ್ಪು. ದೇವರ ಸ್ಪರ್ಶಕ್ಕೊಳಗಾದ್ರು ಅಂದ್ರೆ ಎಲ್ಲರೂ ಉದ್ಧಾರ ಆಗ್ತಾರೆ ಅಂತ. ಹೌದು, ಉದ್ಧಾರ ಆಗ್ಬೇಕಾದವನು ಉದ್ಧಾರ ಆಗ್ತಾನೆ ಹೊರತು, ಅದಕ್ಕೆ ಹಿರಣ್ಯಕಶಿಪುವಿನ ಕಥೆಯಲ್ಲೂ ಕೂಡ ಅಲ್ಲಿರುವ ಜಯ ಉದ್ಧಾರ ಆದ ಹೊರತು ಅಲ್ಲಿದ್ದ ಹಿರಣ್ಯಕಶಿಪು ಅವನ ಅಂಧನ್ ತಮಸ್ಸಿಗೆ ಹೋದದ್ದು, ಅವನ ಕತ್ತಲೆಗೆ ಹೋದದ್ದು. ಅಲ್ಲಿ ಇದೆ ಹೇಳಿದವರು ಭಾಗವತದಲ್ಲಿ ಇದೆ, ಹರಿವಂಶದಲ್ಲಿ ಕಂಸನಲ್ಲಿ ಭೃಗು ಇದ್ದ ಅಂತ ಗೊತ್ತಾಗುತ್ತೆ. ಬಿಟ್ರೆ ಯಾರು ಇಷ್ಟು ಆಲೋಚನೆನೇ ಮಾಡ್ಲಿಲ್ಲ. ಎರಡು ಜೀವ ಅಂತಿರುತ್ತೆ, ಒಂದೇ ಶರೀರದಲ್ಲಿ ಇರಬಹುದು. ಸಾಧನೆ ಮಾಡುವಾಗ ಅದು ಒಂದು ಹೊತ್ತಿಗೆ ಒಂದ್ ಕೆಲಸ ಮಾಡುತ್ತೆ, ಇನ್ನೊಂದು ಹೊತ್ತಿಗೆ ಇನ್ನೊಂದು ಜೀವ ಕೆಲಸ ಮಾಡುತ್ತೆ. ಇದು ಯಾರು ಬೇರೆಯವ್ರು ಯೋಚನೆನೇ ಮಾಡ್ಲಿಲ್ಲ. ಆಚಾರ್ಯರು ಅದನ್ನು ಎತ್ತಿ ಬಿಡಿಸಿ ಹೇಳಿದ್ರು, ನೋಡಿ ನಾನು ಹೇಳುದಲ್ಲ, ವೇದವ್ಯಾಸರೇ ಹೇಳಿದ್ದಾರೆ, ತಿಳ್ಕೊಳ್ಳಿ ಅಂತ. ಆದ್ರೆ ಅವರಿಗೆ ಇದೆಲ್ಲ ಇಷ್ಟ ಆಗುದಿಲ್ಲ. ಏನೇನು ಹೇಳ್ತೀರಿ, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಮ್ಗೆ ಭೋಗ ಆಗ್ಬೇಕು ಅಂದ್ರೆ ಅವನ್ ತಿಂದಿದ್ರೆ ಮಾತ್ರ ನಮ್ಗೆ ಸುಖ ಆಗತ್ತೆ. ಸಂಕಲ್ಪ ಮಾಡುತ್ತಾನೆ ಸುಖ ಆಗ್ಲಿ ಅಂತ. ಆದ್ರೆ ನಾನು ಸುಖ ಪಡಲ್ಲ. ಹೌದು ಹೌದು, ಅವನ್ ಸುಖ ಪಡಲ್ಲ. ಯಾಕಂದ್ರೆ ಸುಖಿ ಅವನು. ಸುಖಿ ನನ್ಗೆ ಈಗಲೇ ಹೊಟ್ಟೆ ತುಂಬಿದೆ ಅಂತ ಇಟ್ಕೊಳ್ಳಿ, ನೀವು ಮತ್ತೆ ತಂದು ಇಡ್ತೀರಿ. ನಾನು ನೋಡದೆ ತಿಂದಾಯ್ತು ಅಂತೇನು ನಾವು.
ನೀವು ತಿನ್ನಿ, ನಾನು ನೋಡಿದೆ, ನಂಗೆ ಸಂತೋಷ ಆಯ್ತು, ಅಷ್ಟೇ ದೇವ್ರು ಮಾಡುದು. ಆದ್ರೆ ತಗೊಂಡೆ ಅಂತ ಒಂದು ಮಾತು ಹೇಳ್ದಲ್ಲ, ಅದು ಅವನಿಗೆ ಪುಣ್ಯಕ್ಕೆ ಕಾರಣ ಆಗುತ್ತೆ, ಕೊಟ್ಟವನಿಗೆ. ಇಲ್ಲದಿದ್ರೆ ಇವನು ಕೂತಿದ್ರು ಕೂಡ ಅವ್ರು ಮಾತ್ರ ಇವನಿಗೆ ಊಟ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅವರೇ ಎಲ್ಲರೂ ತಿಂತಾ ಇದ್ದೆ ಹೇಗೆ ಅನ್ಸುತ್ತೆ? ಇಲ್ಲೇ ಇದ್ದು ನನ್ನ ಎದುರುಗಡೆನೆ ತಿಂದು ಒಂದು ಮಾತು ಕೇಳಲಿಲ್ಲ, ನಂಗೇನ್ ತಿಂತಿರ್ಲಿಲ್ಲ, ನಂಗೇನ್ ಬೇಡ. ಆದ್ರೆ ಕೇಳುವ ದಡ್ಡತನ ಅಂದ್ರೆ ಕೇಳುವ ಜಾಣತನ ಇಲ್ಲದೆ ಹೋದಾಗ ಕೊಡದೇ ಇದ್ದದ್ದೇ ಒಂದು ಅಪರಾಧ ಆಗಿ ಉಳಿಯುತ್ತೆ. ಏತಾನ್ ಗುಣಾನ್ ಅತೀತ್ಯ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈರ್ ಮುಕ್ತ ಅಮೃತಮಶ್ನುತೆ. ದೇಹದಲ್ಲಿ ಈ 3 ಗುಣಗಳ ಪ್ರಭಾವವನ್ನ ಯಾರು ದಾಟ್ತಾನೋ ಆವಾಗ ಈ ಹುಟ್ಟು, ಸಾವು, ಒಂದು ವಯಸ್ಸಾಗುವುದು, ದುಃಖಗಳು, ಇದು ಎಲ್ಲದರಿಂದಲೂ ಕೂಡ ಅವನು ಹೊರಗೆ ಬರ್ತಾನೆ. ಅಂದ್ರೆ ಶರೀರಕ್ಕೆ ಮುದಿತನ ಬಂದಾಗ್ಲೂ ಅವನದನ್ನ ಅನಾಯಾಸವಾಗಿ ಸ್ವೀಕಾರ ಮಾಡ್ತಾನೆ. ಅಯ್ಯೋ ಶರೀರ ಅಂತಂದ್ಮೇಲೆ ಅದಕ್ಕೊಂದು ವಯಸ್ಸಾಗುದು ಸಹಜ ಅಂತ ಅವ್ನು ಟೆನ್ಷನ್ ಆಗಲ್ಲ. ಕೆಲವರಿಗೆ ಏನ್ ಟೆನ್ಷನ್ ಆಗ್ತಿರುತ್ತೆ ಅಂದ್ರೆ, ಅಯ್ಯೋ ಆಗೋಯ್ತು, ವಯಸ್ಸಾಗೋಯ್ತು, ನಾನು ಇನ್ನೇನು ಬದುಕ್ತೇನಾ ಇಲ್ವಾ ಅಯ್ಯೋ ಅಂತ. ಕೆಲವ್ರನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಪಾಪ ಅನ್ಸುತ್ತೆ ಕೆಲವೊಮ್ಮೆ ಮಾತಾಡೋದು ನೋಡಿದ್ರೆ. ಯಾರೋ ಅವ್ರ ಹೆಸರು ಮರ್ತಾಯ್ತು, ನಂಗೆ ದಿನಾ ಭಯ ಆಗ್ತಾ ಇದೆ ಅಂತ ಹೇಳಿದ್ರು. ಯಾಕೆ? ನನ್ಗೆ ಕೂದಲು ಬೆಳ್ಳಗಾಗ್ಬಿಟ್ಟಿದೆ. ಯಾಕೆ? ನಾನು ಸಾಯ್ತೇನೆ ಅಂತ ಅನಿಸ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ಕೂದಲು ಬೆಳ್ಳದಾದ ತಕ್ಷಣ ಸಾಯ್ತಾರೆ ಅಂತ ಯಾರು ಹೇಳಿದ್ದು? ಕೆಲವರು ಬೆಳ್ಳಗ್ ಮಾಡ್ಕೋತಾರೆ, ಬಿಳಿ ಬಿಳಿ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಸಾಯುವುದಕ್ಕೂ ಬೆಳಗಾಕೋದಕ್ಕೆ ಸಂಬಂಧ ಇಲ್ಲ. ನಿನ್ನ ಶರೀರದಲ್ಲಿ ನೀನು ಎಷ್ಟು ಎಚ್ಚರದ ಇದ್ದಿ ಅಂತ ಅದು ನೆನಪು ಮಾಡೋದಷ್ಟೇ. ಬೆಳ್ಳಗಾಯ್ತು ಅಂದ ತಕ್ಷಣ ಸಾವಿನ ಸೂಚನೆ ಅಲ್ಲ, ಸಾವಿಗೆ ನಾವು ಹತ್ರ ಆಗ್ತಾ ಇದ್ದೇವೆ ಅನ್ನುವ ಗಮನ ಇರ್ಲಿ ಅಂತ ಹೇಳುದಷ್ಟೇ ಅಂತ. ಎಷ್ಟು ಬಿಡಿಸಿ ಹೇಳಿದ್ರು ಅವರಿಗೆ ಪಕ್ಕ ಹೋಗ್ಲಿಲ್ಲ, ಅದೇನೋ ಮನಸ್ಸಿನಲ್ಲಿ ಕೂತ್ ಬಿಟ್ಟಿದೆ ಅವರಿಗೆ. ಅಂದ್ರೆ ಹಾಗಾಗುತ್ತೆ ಕೆಲವೊಮ್ಮೆ. ಯಾಕಂದ್ರೆ ನಮ್ಮ ತಲೆಯಲ್ಲಿ ಏನು ಅಂದ್ರೆ, ಆಯ್ತು ಮತ್ತೆ ಹೆಚ್ಚು ಕಾಲ ಇಲ್ಲ, ಬೆಳ್ಳಗಾಯ್ತು ಅಂದ್ರೆ ಜೀವ ಮುಗೀತು ಅನ್ನೋ ತರದ್ ಏನೋ ತಪ್ಪು ಕಲ್ಪನೆ ಇರುತ್ತೆ. ಕಸಿನ್ ನಮ್ಗೆ 50 years ಸೇಮ್ ಏಜ್, 50 ವರ್ಷ ಹೋಗ್ತಾ ಇದೆ, ಹತ್ರ ಬಂದ್ಬಿಡ್ತಾ ಇದೆ ಅಂತ ತುಂಬಾ ಫೀಲ್ ಮಾಡ್ಕೊಟ್ರು. ಅವ್ಳು 49 years ಕೊಟ್ಟೆ ಹೋಗ್ಬಿಟ್ಟು ಕ್ಯಾನ್ಸರ್ ಆಗಿ 50 years ಆಗೋಗುತ್ತೆ, 50 years ಆಗೋಗುತ್ತೆ ಅಂದ್ಬಿಟ್ಟು 50 years ಕೂಡ ಆಗಲೇ ಇಲ್ಲ. ಅದೇ ಒಳಗಿನಿಂದ ನಾವು ವೀಕ್ ಆಗ್ತಾ ಹೋದ್ರೆ ದೇಹ ಬೇಗ ತನ್ನ ಗಟ್ಟಿತನವನ್ನು ಕಳ್ಕೊಂಡ್ಬಿಡುತ್ತೆ. ಮನಸ್ಸು ದೃಢವಾಗಿದ್ರೆ ದೇಹಕ್ಕೇನು ಆಗಲ್ಲ. ಮನಸ್ಸು ದುರ್ಬಲ ಆಗ್ಬಿಟ್ರೆ ದೇಹದಲ್ಲಿ ಏನ್ ಕಾಯಿಲೆ ಇಲ್ಲ ಅಂದ್ರೂ ತನ್ನಿಂದ ತಾನೇ ದೇಹ ದುರ್ಬಲ ಆಗಿ ಕಳ್ಕೊಂಡ್ಬಿಡುತ್ತೆ. ತುಂಬಾ ಆಸೆ ಇತ್ತು ಸರ್ ಬದುಕ್ಬೇಕು ಅಂತ, ಕಡೆಗೆ ದೇವ್ರ ಮೇಲೆ ಕೋಪ ಬಂದ್ಬಿಡ್ತೇವೆ, ದೇವ್ರ ನಂಗೆ ಮಾಡ್ದ ಅಂತ. ಅದು ಹಾಗೆ, ಅದೇ ತಿಳುವಳಿಕೆ ಸರಿ ಇಲ್ಲದೆ ಇದ್ದಾಗ ಏನಾದ್ರೂ ಬಿಡ್ ಸೇರಿದ್ರು ಅವರು ಅಕ್ಸೆಪ್ಟ್ ಮಾಡ್ಲಿಲ್ಲ. ಅವಳು ಮಾಡಲ್ಲ, ಅವ್ರ ಯಜಮಾನ್ರು ಯಾಕಂದ್ರೆ ತೀರ್ಮಾನ 49 ವರ್ಷದಿಂದ ಆಗಿದೆ. ಅವ್ರು ಬದುಕಿದ ಎಷ್ಟು ವರ್ಷದಿಂದ ಏನ್ ಅನ್ಕೊಂಡಿದಾರೋ ಅದನ್ನ 9 ನಿಮಿಷದಲ್ಲಿ ನಾವು ಬದಲಾಯಿಸ್ಲಿಕ್ಕೆ ಆಗಲ್ಲ, ತುಂಬಾ ಕಷ್ಟ. ಅದಕ್ಕೆ ಸಂಘ ಬೇಕು ಅಂತ ಹೇಳುದು. ನಿರಂತರ ಒಳ್ಳೆಯ ಜನರ ಜೊತೆಗಿನ ಒಡನಾಟ ಇದ್ರೆ ಅದು ಒಂದು ಹಂತದಲ್ಲಿ ಆಗ ಉಪಯೋಗಕ್ಕೆ ಬರದೇ ಇದ್ರು ಯಾವುದೋ ಒಂದು ಈ ಕಷ್ಟದ ಸಂದರ್ಭದಲ್ಲಿ ಅದು ಬೇಗ ಕ್ಯಾಚ್ ಮಾಡುತ್ತೆ. ಎವ್ರಿ ವೀಕ್ ಮೆಡಿಟೇಷನ್ ಕ್ಲಾಸ್ ಕರ್ಕೊಂಡು ಹೋದ್ರು ಅವಳು ಅಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಏನ್ ಕೆಲಸ ಮಾಡ್ಬೇಕು ಅಂತ ಪ್ರೀ ಪ್ಲಾನ್ ಮಾಡ್ಕೊತಿದ್ಲು. ಅಂದ್ರೆ ಎಷ್ಟೊಂದ್ ಕಡೆ ರೀಲ್ಸ್ ಅಲ್ಲಿ ಈ ಫಿಸಿಕಲ್ ಜಿಮ್ ಅಲ್ಲೆಲ್ಲ ಎಲ್ಲ ಮಾಡಿದ್ಮೇಲೆ ಕೊನೆಯಲ್ಲಿ ಮೆಡಿಟೇಷನ್ ಮಾಡಿಸ್ತಾರೆ. ಅವಾಗ ಎಲ್ಲಾರು ಅದ್ ವುಮೆನ್ಗೆ ರಿಲೇಟೆಡ್ ಇತ್ತು. ಸೊ ಎಲ್ಲಾರು ಅನ್ಕೋತಾ ಇದಾರೆ, ಇವತ್ತು ನಾನು ಈ ಅಡ್ಗೆ ಮಾಡಿ ಬಂದಿದ್ದೀನಿ, ಯಾರಿಗ ಇಷ್ಟ ಆಗಲ್ಲ, ನಾನು ಇನ್ನೂ ಹೋಗಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬೇಕು, ನನ್ ಮೇಲೆ ಇಟ್ಟು ಬಂದಿದ್ದೀನಿ, ನನ್ನ ಮಕ್ಳು ತಗೊಳಕ್ ಆಗತ್ತೋ ಇಲ್ವೋ ಅಂತ ಒಬ್ಬೊಬ್ರು. ಅದೇ ಸಂದರ್ಭ ಎಲ್ಲ ಕೂಡಿ ಬಂದ್ರೂ ಅನುಗ್ರಹ ಇಲ್ದಿದ್ರೆ ಏನೇ ಮಿಸ್ಯೂಸ್ ಆಗೋದು. ಅದೇ ಜ್ಞಾನ ಇದ್ದಾಗ ಮತ್ತು ಭಗವದ್ ಅನುಗ್ರಹ ಇದ್ದಾಗ ಇಂತಹ ವಿಷಯಗಳನ್ನು ಓವರ್ಕಮ್ ಮಾಡಬಹುದು. ಗುರುಕೃಪೆ ಎಲ್ಲ ಅದಕ್ಕೆ ಇರ್ಬೇಕು. ಗುರುಕೃಪೆ ಬೇಕು, ಸಜ್ಜನ ಸಂಘ ಬೇಕು, ದೈವಿ ಪ್ರಜ್ಞೆ ಬೇಕು. ಎಲ್ಲ ಈಶಾವಾಸ್ಯಮಿದಂಗ್ ಅಂತ ನೆನಪಿದ್ರೆ ಅವನು ವಶದಲ್ಲಿದೆ. ನಾವು ಸುಮ್ಮನೆ ಬಾಡಿಗೆಗೆ ಬಂದು ಕೂತಿದ್ದೀವಿ, ಆರಾಮಾಗಿದ್ದು ಹೋಗ್ಬೇಕಷ್ಟೇ, ಏನು ತಲೆ ಕೆಡಿಸ್ಕೊಳ್ಲಿಕ್ಕಿಲ್ಲ. ಅವನು ಕೊಟ್ಟಷ್ಟು ದಿವಸ ಈ ಮನೇಲಿ ಇರುದು, ಅವನು ಹೊರಡು ಒಂದು ದಿವಸ ಹೊರಡುದು ಅಷ್ಟೇ. ಯಾವಾಗ ಹೊರಡ್ರಿಗೆ ಹೇಳ್ತಾನೆ ಅಂತ ಒಂದು ಗೊತ್ತಿಲ್ಲ. ಅದೊಂದು ಸಸ್ಪೆನ್ಸ್ ಇದ್ದದ್ರಿಂದ ಜೀವನ ಇನ್ನೂ ಅರ್ಥ ಇದೆ ಅದಕ್ಕೆ. ಅದು ಗೊತ್ತಾಗ್ಬಿಟ್ರೆ ಈಗ ಏನ್ ಅನಿಸ್ತಿತ್ತು, ಭಾರಿ ಕಷ್ಟ ಇತ್ತು. ಗೊತ್ತಿದ್ರೆ
ಈ ತರ ಯಾರು ಬ್ಲೇಮೇ ಮಾಡೋದು. ಬ್ಲೇಮ್ ಮಾಡೋದಿಲ್ಲ ಅಲ್ಲ, ಜೀವನದಲ್ಲಿ ಉತ್ಸಾಹವಿಲ್ಲ. ಹೇಗೂ 49 ವರ್ಷಕ್ಕೆ ಸಾಯುದಲ್ಲ, ಮನೇಲಿ ಯಾವಾಗ್ಲೂ ಬಿದ್ಕೊಂಡೇ ಇರ್ತೇನೆ ಅಂತ ಒಂದ್ ಕೆಲ್ಸಕ್ಕೆ ಹೋಗಲ್ಲ. ಸಾಯೋದ್ರ ಬಗ್ಗೆ ಗೊತ್ತಾಗ್ಬೇಕು ಅಂತ ಅಲ್ಲ, ನಮ್ಗೆ ಏನ್ ಕೆಟ್ಟದ್ ನಡೀತಾ ಇದೆಯೋ ನಾವ್ ಹಿಂಗ್ ಮಾಡಿದ್ರಿಂದಾನೇ ನಮ್ಗೆ ಇದಾಗ್ತಿದೆ ಅಂತ ನಮ್ಗೊಂದು ಗೊತ್ತಿದ್ರೆ ಅವಾಗ ಯಾರು ಅದರ ಡಿಫೆಕ್ಟ್ ಏನು ಅಂತ ನಮ್ಗೆ ಈಗ ಗೊತ್ತಿಲ್ಲ. ಅದ್ರಿಂದಾಗಿ ದೇವ್ರು ಗೊತ್ತಿರೋದ್ರಿಂದಾನೇ ಮುಚ್ಚಿಟ್ಟಿದ್ದಾನೆ ಅಷ್ಟೇ. ಏನ್ ಡಿಫೆಕ್ಟ್ ಇದೆ ಅದೇ ನಮ್ಗೆ ಗೊತ್ತಿಲ್ಲ. ಬ್ಲೇಮೇ ಮಾಡಲ್ಲ, ನಾವು ನಮ್ಮನ್ನೇ ಬ್ಲೇಮ್ ಮಾಡ್ತೀವಿ. ಈಗ ನಮ್ಗೆ ಅದು ಹೇಳಿಕ್ಕೆ ಏನೊಂದು ಗೊತ್ತಿಲ್ಲ ಅಷ್ಟೇ. ಅದ್ರ ಪರಿಣಾಮ ಉಂಟಾಗತ್ತೆ. ಅದೇ ಏನು ಗೊತ್ತಿಲ್ಲ ಅಂತಾನೆ ಹೇಳಿದ್ದು. ಟೆನ್ಷನ್ ಡಬಲ್ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಯಾವ್ದ್ರಲ್ಲೂ ಇಲ್ಲ ಈ ಕರ್ಮಗಳು. ಮತ್ತೆ ಯಾವ್ದು 10 ಜನ್ಮದಿಂದಿರುತ್ತೆ, ಅದು ಗೊತ್ತಾಗ್ಬೇಕು ಅಂತೇವೆ. ಅದು ಗೊತ್ತಾಗದ ತಪಸ್ಸೆಲ್ಲ ಯಾಕೆ ಮೊದ್ಲೇ ಗೊತ್ತು ಮಾಡೋದಾದ್ರೆ? ಅದೆಲ್ಲ ನಾವ್ಯಾಕೆ ತಿಳ್ಕೊಳ್ಲಿಕ್ಕೆ ಆಗುವಂತದ್ದಲ್ಲ. ಅದಕ್ಕೆ ಸಾಧನೆ ಮಾಡಿ ಪಡ್ಕೊಳ್ಬೇಕಾದದ್ದು. ಅವ್ರಿಗೆ ಯಾವ್ದು ಟೆನ್ಷನ್ ಇಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇದು ಈಗ. ಹೌದು, ಅದು ಕಷ್ಟಪಟ್ಟು ಸಂಪಾದಿಸ್ಬೇಕಾದ್ದು. ದೇವರೇ ಈಗ ಫೀಡ್ ಮಾಡಿ ಕೊಡುವಂತದ್ದಲ್ಲ. ನಮ್ದು ಹಿಂದೆ ಏನಾಗಿದೆ, ಯಾವ ಕರ್ಮಕ್ಕೆ ಏನು ಅಂತ ನಾವು ಅದನ್ನ ಸಾಧನೆ ಮಾಡಿ ತಿಳ್ಕೊಳ್ಬೇಕಾದ್ದು. ಇಲ್ಲಾನು ಈಗ ಬೈಕೊಂಡೇ ಮುಗಿಸುವಂತದ್ದು. ಬೈಕೊಂಡಲ್ಲ, ಮತ್ತೆ ನಮ್ಗೆ ಏನಕ್ಕೆ ಶಿಕ್ಷೆ ಸಿಗ್ತಾರೆ, ಅದರಿಂದ ನಾವು ಏನ್ ಕಲಿಬೇಕಂತಾನೆ ಗೊತ್ತಾಗಲ್ಲ. ಇಷ್ಟು ಗೊತ್ತಾಗತ್ತಲ್ಲ, ಈ ಶಿಕ್ಷೆ ಆಯ್ತು ಅಂತಂದ್ರೆ ಯಾರಿಗೂ ಒಬ್ಬನಿಗೆ ಈಗ ಮಾಡಿದ್ದಕ್ಕೆ ಆಗಿತ್ತು ಅಂತ. ಕಲ್ಲು ಹೊಡಿಯದೆ ಅದು ವಾಪಸ್ ಹೊಡಿಯಲ್ಲ. ಬಟ್ ಎವ್ರಿ ಟೈಮ್ ಒಂದೇ ತರ ನೀವು ಹೇಳಿರೋ ತರನೇ ಸಿಚುವೇಶನ್. ಈಗ ನಾವೇ ಫಸ್ಟ್ ಟೈಮ್ ವಿಕ್ಟಿಮ್ ಆಗ್ತೀವಿ, ಅವಾಗ ಅವನ ಕಡೆಯಿಂದ ನಾವು ಅನುಭವಿಸ್ಲಿಕ್ಕಿದೆ. ಅವಾಗ ಇನ್ನೂ ಟೆನ್ಷನ್ ಆಗುತ್ತೆ, ಇನ್ನೂ ಒಂದ್ಸತಿ ನಾನು ಹುಟ್ಬೇಕಾ. ಅದಕ್ಕೆ ಅದು ಅನಿವಾರ್ಯ. ಅದು ಇನ್ನೊಂದ್ಸಲ ಹುಟ್ಟುದಲ್ಲ, ಇನ್ನೊಂದು 85 ಲಕ್ಷ ಜೀವ ರಾಶಿಗಳಿವೆ. ಅಷ್ಟೇ ಅದೇ ಗುಣ. ಪ್ರೆಸೆಂಟ್ ಅಲ್ಲಿ ಇರುವುದಕ್ಕೆ ನಾವು ಎಷ್ಟು ಮನಸ್ಸು ಎಚ್ಚರದಲ್ಲಿರುತ್ತೋ ಅಷ್ಟು ಸುಖವಾಗಿರ್ತೇವೆ ನಾವು. ಮತ್ತೆ ಹಿಂದೆ ಮುಂದೆ ಎಲ್ಲ ಅವನಿಗೆ ಗೊತ್ತು. ಭೂತ ಭವ್ಯ ಭವತ್ ಪ್ರಭು, ಅವನಿಗೆ ಅದರ ಜವಾಬ್ದಾರಿ ಬಿಟ್ಟು ಬಿಡ್ಬೇಕು. ನಾವೇನ ಟೆನ್ಷನ್ ಮಾಡಿದ್ರೆ ಚೇಂಜ್ ಆಗುತ್ತಾ? ಇಲ್ಲ. ಮತ್ತ್ಯಾಕೆ ಅದನ್ನು ಸುಮ್ಮನೆ ಆಲೋಚನೆ ಮಾಡಿ ಆ ಕರ್ಮ ಕೊಟ್ಟಿದ್ದ, ಅದು ಯಾಕೋ 3.5 kg ಬರ್ಬೇಕಿತ್ತು, 5.5 kg ಬಂತು, ಮತ್ತೊಂದು ಸಮಸ್ಯೆ ಬರುತ್ತೆ. ಯಾಕೆ ಕೊಟ್ಟಿಲ್ಲ ಅಂತ ನಿಮ್ಗೆ ಹೇಳಿದ್ರು ಅರ್ಥ ಆಗಲ್ಲ. ಗಹನ ಕರ್ಮಣೋ ಗತಿ. ಅದಕ್ಕೆ ಕೃಷ್ಣನೇ ಹೇಳಿದ್, ನಾನು ಹೇಳಲ್ಲ ಅಂತ ಅವನೇ ಹೇಳಿದ್ದು. ಗಹನ ಕರ್ಮಣೋ ಗತಿ ನಾನ್ ಹೇಳಿದ್ದಲ್ಲ, ಕೃಷ್ಣನ್ ಮಾತು ಹೇಳಿದ್. ನಾನು ಹೇಳಲ್ಲ ನಿಮ್ಗೆ ಕರ್ಮ ಯಾಕೆ ಅಂತ, ನಾನು ಹೇಳಲ್ಲ. ಕರ್ಮಣ್ಯ ಕರ್ಮಯ ಪಶ್ಯೇದ ಕರ್ಮಣಿಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಶು, ಅಂಥವನಿಗೆ ಮಾತ್ರ ಅದು ಗೊತ್ತಾಗೋದು. ಯಾಕಂದ್ರೆ ಅವನಿಗೆ ಅದರಿಂದ ಆಗುವ ಆ ಕೆಟ್ಟ ಪರಿಣಾಮವೋ ಒಳ್ಳೆ ಪರಿಣಾಮ ಏನಿದ್ರು ಅದನ್ನು ಎದುರಿಸುವ ಶಕ್ತಿ ಅವನಿಗೆ ಮಾತ್ರ ಇರುವುದು, ಎಲ್ರಿಗಿಲ್ಲ. ಹುಚ್ಚರಾಗ್ಬಿಡ್ತಿದ್ರು ಜಗತ್ತಿನಲ್ಲಿ ಜನ. ಯಾಕಂದ್ರೆ ಒಂದ್ ಕರ್ಮಕ್ಕೆ ಫಲ ಸಿಗುದಲ್ಲ ಅದು. ಒಂದು ಕೆಲಸಕ್ಕೆ 15, 20, 100, 150 ಕರ್ಮಗಳಿಂದ 1 ಸೆಕೆಂಡಿನ ಕೆಲಸದ ಫಲ ಇರುತ್ತೆ. ನಾವು ಯಾವ್ದನ್ನು ಆ 150 ಕರ್ಮಗಳು ಯಾವ್ದು ಅಂತ ತಲೆ ಕೆಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದು 3 ಜನ್ಮ ಹುಟ್ಟಿರುತ್ತೆ. ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಉಂಟು. ಅದರಿಂದಾಗಿ ಕರ್ಮ ಅಕರ್ಮ ವಿಕರ್ಮ ಇದನ್ನ ನಾನ್ ನಿಮ್ಗೆ ಎಷ್ಟು ಬಿಡಿಸಿ ಹೇಳಿದ್ರು ಅದು ಗಹನ ಕರ್ಮಣೋ ಗತಿ. ನನಗೆ ಈಗ ಅರ್ಥ ಆದ ಸಂಗತಿ, ಕರ್ಮ ಯಾಕೆ ಹೇಳಲಿಲ್ಲ ಅಂತ ನಾನು ಯೋಚನೆ ಮಾಡಿದ್ದೆ ಸುಮಾರು ಸರ್ತಿ. ಈಗ ಒಂದು ಕ್ಲಾರಿಟಿ. ಅದಲ್ಲ, ಅದೇ ಹೇಳಿದ್ದು, ದೇವ್ರು ಬೇಕು ಅಂತಾನೆ ಹೇಳಲಿಲ್ಲ ಅಂತ. ಅದು ಅತ್ಯಂತ ಗಹನವಾದದ್ರಿಂದ ಅದು ಸ್ವಲ್ಪ ಗೊತ್ತಾಗಿದ್ರೆ ಇನ್ನಷ್ಟು ತಲೆ ಹಾಳಾಗ್ತಿತ್ತು. ಈಗ ಯಾವುದು ಗೊತ್ತಿಲ್ಲ, ಅದರಿಂದಾಗಿ ಪೂರ ಗೊತ್ತಾಗ್ಲಿಕ್ಕೆ ಆಗುದಿಲ್ಲ. ಹೇಳಿ, ನಮ್ಮ ತಲೆಗೆ ಅಷ್ಟನ್ನ ನೆನ್ಪಿಟ್ಕೊಳ್ಳುವ ಅಥವಾ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಯಾಕೆ ಅರ್ಜುನ ಆ ವಿಶ್ವರೂಪ ನೋಡಿದ ತಕ್ಷಣ ತಲೆ ಕೆಟ್ಟು ಸಾಕಪ್ಪ ನಿಲ್ಸು, ನಂಗೆ 4-5 ವಾಪಸ್ ನೀನ್ ಸಾಮಾನ್ಯ ರೂಪ ತೋರಿಸು ಅಂತ ಯಾಕೆ ಹೇಳಿದ್ದು? ಎಲ್ರು ಬೇಕು ಅಂತ ತಾನು ನೋಡ್ಲಿಕ್ಕೆ ಬಯಸುದು. ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ನಮ್ಮ ಹತ್ರ ಅಷ್ಟು ಗಿಗಾಬೈಟ್ಗಳಿಲ್ಲ, ಟೆರಾಬೈಟ್ಗಳಿಲ್ಲ ನಮ್ಮ ತಲೆಯಲ್ಲಿ. ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಟೆರಾಬೈಟ್ಗಳಿಲ್ಲ. ಅದಕ್ಕೋಸ್ಕರ ಅದನ್ನ ನಿಮ್ಗೇನು ಬೇಡ, ಹೋಗ್ತಾ ಇರು, ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರು, ಆನಂದವಾಗಿರ್ತಿ. ದೇವ್ರು ಇಷ್ಟಂತೂ ನೆನ್ಪಿಟ್ಟು, ಎಲ್ಲ ದೇವರ ವಶದಲ್ಲಿದೆ, ಅವನು ನೋಡ್ಕೊಳ್ತಾನೆ. ಅದ್ರಲ್ಲಿ ಕೆಲವುದಕ್ಕೆ ಕರೆಕ್ಟ್ ಆಗಿ ಲೆಕ್ಕ ಸಿಗ್ಲಿಲ್ಲ ಅಂತಂದ್ರು ಮುಗ್ದೇ ಹೋಯ್ತು. ಬದುಕು ಹೇಗೆ ಅದನ್ನ ನಿರ್ಧಾರ ಮಾಡುತ್ತೆ ಅಂತಾನೆ ಅರ್ಥ ಆಗಲ್ಲ. ಸರಿ, ಹಾಗಿದ್ರೆ 3 ಗುಣಗಳನ್ನ ಮೀರ್ಬೇಕು ಅಂತ ಅನ್ನೋದನ್ನ ಅತೀತ್ಯ ತ್ರೀನ್, ಮತ್ತೆ ನೋಡಿ, ಮತ್ತೆ ಕೃಷ್ಣ ಹೇಳಿದ್ದು ಏತಾನ್ 3 ಗುಣಾನ್ ಅತೀತ್ಯ. ಈ 3 ಗುಣಗಳನ್ನ ಮೀರ್ಲೇಬೇಕು ನಾವು. ಮೀರದೆ ಬೇರೆ ದಾರಿಯೇ ಇಲ್ಲ. ಜಗತ್ತನ್ನ
ಮೀರ್ಬೇಕು ಅಂದ್ರೆ ಈ ಗುಣಗಳನ್ನು ಮೀರ್ಬೇಕು. ಆಗ ಅಮೃತಂ ಅಶ್ನುತೆ, ಆಗ ನೀನು ಅಮೃತವನ್ನ ಪಡೀತಿ, ಬಿಡುಗಡೆಯ ದಾರಿಯನ್ನು ಹೊಂದುತ್ತಿ. ಆಗ ಅರ್ಜುನ ಮತ್ತೆ ಪ್ರಶ್ನೆ ಕೇಳ್ತಾನೆ, ನಮ್ದೇ ಪ್ರಶ್ನೆ. ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚೈತಾನ್ ತ್ರೀನ್ ಗುಣಾನತಿ ವರ್ತತೆ. ಅಲ್ಲ ನೀವು ಆಗದಿಂದ 3 ಗುಣಗಳನ್ನು ಗೆಲ್ಲಿ 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 ಅಂತ ಹೇಳ್ತಾ ಇದ್ರಿ, ಗೆಲ್ಲುದು ಹೇಗೆ? ಏನ್ ಕುರುಹು ನಮ್ಗೆ? ಯಾವ ಕರ್ಮಕ್ಕೆ ಯಾವ ಫಲ ಅಂತ ಗೊತ್ತಾಗಿ ನಾವು ಬದಲಾಗುವುದಕ್ಕೆ ಏನು ಗುರುತುಗಳಿವೆ? ಅದನ್ನೇನಾದ್ರೂ ಇದ್ರೆ ಹೇಳು ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನನೆ ವೃತ್ತಾನಿ ಕಾಂಕ್ಷತಿ ಉದಾಸೀನ ವದಾಸೀನೋ ಗುಣೈರ್ಯೋರ್ನ ವಿಚಾಲ್ಯತೆ ಗುಣ ವರ್ತಂತ ಇತ್ಯೇವ ಯೋಹ ತಿಷ್ಠತಿ ನೇಂಗತೆ ಸಮದುಃಖ ಸುಖಸ್ವಸ್ಥ ಸಮಲೋಷ್ಟಾಶ್ಮಕಾಂಚನ ತುಲ್ಯ ಪ್ರಿಯಾ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿ ಮಾನಾಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸಹ ಉಚ್ಯತೆ. ಸಹ ಗುಣಾತೀತ, ಅಂಥವನು ಗುಣಾತೀತ. ಎಂಥವನು? ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ ಪಾಂಡವ. ಇದು 3 ಸತ್ವರಜಸ್ತಮಸ್ವನ್ನು 3 ಗುಣದ ಒಂದೊಂದು ಕ್ವಾಲಿಟಿಯನ್ನು ಹೇಳಿತ್ತು. ಒಂದೊಂದು ಕ್ವಾಲಿಟಿಯನ್ನು ಹೇಳಿದ್ರು. ನೀರಲ್ಲ, ಏನೋ ಮಧ್ಯದಲ್ಲಿ ಇಚ್ಚಿಂಗ್ ಬಂದ್ ಮಧ್ಯದಲ್ಲಿ ನಿಂತು ಬಿಡಲ್ಲ ಮಾತಾಡ್ಲಿಕ್ಕೆ ಅಂತ ಹೇಳುತ್ತೆ. ಅಂದ್ರೆ ಲೋಕದ ತಿಳಿವು. ಇಲ್ಲಿ ಪ್ರಕಾಶ ಅಂದ್ರೆ ಅಂತರಂಗದ ತಿಳಿವಲ್ಲ. ಪ್ರಕಾಶ ಅಂದ್ರೆ ಒಂದು ವಿಷಯ ಗೊತ್ತಾಗುದು, ಚೆನ್ನಾಗಿತ್ತು ಅಂತ, ಅಥವಾ ಹೊಳೆಯುವುದು, ಈ ತರ ಬರೆದ್ರೆ ಚೆನ್ನಾಗಿರುತ್ತೆ, ಈ ತರ ಹೇಳಿದ್ರೆ ಚೆನ್ನಾಗಿರುತ್ತೆ, ಇದನ್ನು ಇನ್ನೆಷ್ಟು ಏನಂತೇವೆ ಪ್ರಭಾವಿಯಾಗಿ ಹೇಳಬಹುದು. ಬರೀ ಅದು ಹೊಟ್ಟೆಬಾಡಿಗೆ, ಹೀಗೆ ಹೇಳಿದ್ರೆ ಜನ ಹೇಗೆ ನನ್ನ ಬಲೆಗೆ ಬೀಳ್ತಾರೆ ಅಂತ ಯೋಚಿಸುವ ಲೋಕದ ವ್ಯವಹಾರವನ್ನ ಅವರನ್ನು ಹೇಗೆ ಇಂಪ್ರೆಸ್ ಮಾಡುದು ಅಂತ ಈ ಯೋಚನೆಗಳಲ್ಲೇ ತಲೆ ಓಡ್ತಾ ಇರುತ್ತೆ, ಅದು ಪ್ರಕಾಶ. ಎರಡನೇದು ಅದನ್ನು ಗಿಟ್ಟಿಸ್ಲಿಕ್ಕೆ ಮಾಡುವ ಚಟುವಟಿಕೆ, ಅವರ ಗಮನವನ್ನ ನಮ್ಮೆಡೆಗೆ ಸೆಳೆಯುವುದಕ್ಕೆ ಮಾಡುವಂತಹ ಪ್ರವೃತ್ತಿಗಳು. ಇನ್ನು ಮೋಹ, ಕೊನೆಗೆ ಸೆಳಿಲಿಕ್ಕೆ ಹೋದದ್ದು ತಾನೇ ಅದಕ್ಕೆ ಸೆಳೆದು ಬಲಿಯಾಗ್ತಾನೆ. ಇದು ಅಜ್ಞಾನದ ಅಂದ್ರೆ ತಮಸ್ಸಿನ ಪ್ರಭಾವದಿಂದ. ಹೀಗೆ ಪ್ರಕಾಶ ಇದ್ದಾಗ, ಪ್ರವೃತ್ತಿ ಇದ್ದಾಗ ಅಥವಾ ಮೋಹಕ್ಕೆ ಒಳಗಾದಾಗ, ಎಂಥದ್ದೇ ಸಂದರ್ಭ ಬಂದಾಗ್ಲೂ ಅವನು ಯಾರನ್ನೂ ಕೂಡ ದ್ವೇಷಿಸುವುದಿಲ್ಲ. ನ ದ್ವೇಷ್ಟಿ ನ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಸಂಪ್ರವೃತ್ತಾನಿ ಅಂದ್ರೆ ಅವನಿಗೆ ಅಂತ ಏನೋ ಒಂದು ವಸ್ತು, ನ ಸಂಪ್ರವೃತ್ತಾನಿ ದ್ವೇಷ್ಟಿ ನ ನಿವೃತ್ತಾನಿ ಕಾಂಕ್ಷತಿ. ಯಾವುದು ಕೈ ಚೆಲ್ಲಿ ಹೋಗ್ತಾ ಇರುತ್ತೋ ಅದನ್ನು ಆಸೆ ಪಡುವುದಿಲ್ಲ. ಯಾವುದು ಓಡೋಡಿ ತನ್ನ ಹತ್ರ ಬರುತ್ತೋ ಅದಕ್ಕೆ ಭಾರಿ ಸ್ಥಾನ ಕೊಟ್ಟು ಅದು ನನಗೆ ಸಿಗಬೇಕಾದದ್ದು ಅಂತ ಅದನ್ನು ಅಪ್ಪಿಕೊಳ್ಳಿಕ್ಕೂ ಹೋಗುದಿಲ್ಲ. ಮತ್ತೇನ್ ಮಾಡ್ತಾನೆ? ಉದಾಸೀನ ವದಾಸೀನ. ಅದು ಬಂದಾಗ್ಲೂ ಅದೇ ಎಕ್ಸ್ಪ್ರೆಷನ್, ಇದು ಬಂದಾಗ್ಲೂ ಅದೇ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅಂದ್ರೆ ದುಃಖ ಪಡುವುದಿಲ್ಲ ಅಂತ ಅರ್ಥ ಅಲ್ಲ. ಎರಡಕ್ಕೂ ಒಂದೇ ರೀತಿಯಾದ ಗಮನ ಕೊಡ್ತಾನೆ, ಒಂದೇ ರೀತಿಯ ಒಳಗಿನಿಂದ. ಕೆಲವೊಮ್ಮೆ ಹೊರಗಿನ ಪ್ರಭಾವ ಸ್ವಲ್ಪ ಪ್ರಾಕೃತಿಕವಾದ ನೇಚರ್ ಸಹಜವಾಗಿ ಅವನಲ್ಲಿ ಆ ಸುಖ ದುಃಖಗಳ ವ್ಯತ್ಯಾಸವನ್ನು ಕೊಡುತ್ತೆ. ಅದು ತತ್ಕಾಲದಲ್ಲಿ ಮಾತ್ರ. ಅದು ಮತ್ತೆ ಮರುಕಳಿಸಿ ಗುಯ್ ಅಂತ ಹಿಂದಿನ ಪಾಸ್ಟಿಗೆ ಹೋಗಲ್ಲ, ಅಥವಾ ಫ್ಯೂಚರ್ ಅನ್ನು ಯೋಚನೆ ಮಾಡ್ಕೊಂಡು ಹೀಗಾಗೋದ್ರೆ ಏನ್ ಮಾಡುದು ಅಂತ ತಲೆಗೆ ಹೋಗಲ್ಲ. ಬರುವಾಗ ಒಂದು ಆನಂದ ಆಯ್ತು, ಅದು ಅಲ್ಲಿಗೆ ನಿಂತೋಯ್ತು. ಇದರಿಂದ ನಾಳೆ ನಾನು ಒಂದು ದೊಡ್ಡ ಮನೆ ಕಟ್ಟಿ ಅದರಿಂದ ಒಂದು 4 ಬಾಡಿಗೆ ಕೊಟ್ಟು ಅದ್ರಲ್ಲಿ 5ನೇ ಫ್ಲೋರಲ್ಲಿ ನಾನು ಉಳಿದು 6ನೇ ಫ್ಲೋರಲ್ಲಿ ಒಂದು ತೋಟ ಇಟ್ಟು 7ನೇ ಫ್ಲೋರಲ್ಲಿ ಒಂದು ಹಟ್ಟಿ ಕಟ್ಟಿ ಅದೆಲ್ಲ ಆಗಿ ಮಾಡೋಷ್ಟೊತ್ತಿಗೆ ಒಂದು ಜೋರಾಗಿ ಒಂದು ನಾಯಿ ಬಂದು ಬೊಗಳಿತು ಅಂತ ಕಲ್ಲೆಸ್ದ ಹೋಗಿ ಅವನು ಸಂಗ್ರಹ ಮಾಡಿದ್ದ ಹಿಟ್ಟಿನ ಮಡಿಕೆ ಪಟ್ ಅಂತ ಒಡೆದೋಯ್ತು. ಎಲ್ಲ ಹಿಟ್ಟು ಅವನ ಮೇಲೆ ಬಿದ್ದಾಗ ಮತ್ತೆ ನೋಡ್ತಾನೆ, ಅಯ್ಯೋ ಇಲ್ಲೇ ಇದ್ದೇನೆ ನಾನು ಅಲ್ಲೆಲ್ಲೋ ಹೋಗ್ಬಿಟ್ಟಿದ್ದೆ 6ನೇ ಫ್ಲೋರಿಗೆ ಅಂತ. ಹೀಗೆ ಸುಖ ಬಂದಾಗ ಅದರ ಕಲ್ಪನೆಯಲ್ಲಿ ಕೊಚ್ಚಿ ಹೋಗುವುದಿಲ್ಲ. ದುಃಖ ಬಂದಾಗ ನನಗೆ ಹೀಗಾಯ್ತು ಅಂತ ಯಾರನ್ನೂ ಬ್ಲೇಮ್ ಮಾಡೋದಾಗ್ಲಿ ಅಥವಾ ತಾನೇ ಕುಸಿದು ಇನ್ನಷ್ಟು ಇಂಥ ಅನರ್ಥಗಳಿಗೆ ಫಲ ಅನ್ನೋದನ್ನ ತೀವ್ರವಾಗಿ ಕೆಟ್ಟದಾಗಿ ಯೋಚಿಸಿ ಅದರಿಂದ ಹಾಳಾಗುವುದು ಇಲ್ಲ. ಒಟ್ಟಂತೆ ಏನು ಅಂದ್ರೆ ಗುಣೈಹಿ ನ ವಿಚಾಲ್ಯತೆ, ಗುಣಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಅಂದ್ರೆ ಸೆಳೆತಕ್ಕೆ ಪ್ರಭಾವಕ್ಕೆ ಅಂದ್ರೆ ಸೆಳೆತ. ಸಾಮಾನ್ಯವಾದ ಲೋಕದ
ಫಲಗಳೇನ್ ಸಿಗ್ತವೆ ಆ ಫಲಗಳಿಗೆ ಅವನು ಪಕ್ಕ ಬಲಿಯಾಗುದಿಲ್ಲ. ಒಂದು ತಗೊಂಡ್ರೆ ಒಂದು ಫ್ರೀ ಅಂದ ತಕ್ಷಣ ಅವನು ಮನ್ಸು ಪಕ್ಕ ಲಾಭ ಮಾಡ್ಕೊಂಡ್ಬಿಡೋಣ ಅಂದ್ರೆ ಅದು ರಜಸ್ಸು. ಆಮೇಲೆ ಲೆಕ್ಕಾಚಾರ ಹಾಕಿ ಏನೇನೋ ಯೋಚನೆ ಮಾಡ್ತಾನೆ, ಕೆಲವೊಂದ್ ಸರ್ತಿ ಅಲ್ಲಿ ಹೋಗಿ ತಗೊಂಡು ಮೋಸ ಹೋಗ್ತಾನೆ, ಅಥವಾ ತಗೊಳುದಿಲ್ಲ ಬಾಕಿಯವ್ರ ಹತ್ರ ಹೇಳ್ಕೊಂಡು ತಿರುಗ್ತಾನೆ, ನಾನು ಪಕ್ಕ ಹಾಗೆಲ್ಲ ಸಿಕ್ಕಾಕೊಳ್ಳೋನಲ್ಲ, ನಾನು ಭಯಂಕರ ಜಾಣ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಇನ್ನೇನೋ ಒಂದು ರೀತಿಯಲ್ಲಿ ಬೇರೆ ಕಡೆಯಿಂದ ಒಂದು ಪರ್ಸೆ ಮಾಯ ಆಗಿರುತ್ತೆ ಅಷ್ಟು ಜನರ ಮಧ್ಯದಲ್ಲಿ. ಹೇಳ್ಕೊಂಡು ತಿರುಗು ಅಷ್ಟ್ರಲ್ಲಿ ನೋಡ್ತಾನೆ ಇಲ್ವೇ ಇಲ್ಲ ವಸ್ತು. ಅಂದ್ರೆ ಆ ರೀತಿ ಬೇರೆ ಬೇರೆ ಜಾರುವಿಕೆಗೆ ಕಾರಣವಾದಂತಹ ದಾರಿಗಳಲ್ಲಿ ಆತ ಬೀಳುವುದಿಲ್ಲ ಅಥವಾ ಆ ದಾರಿಯನ್ನ ಮುಟ್ಟುವುದಿಲ್ಲ. ಈ ಗುಣಗಳಿರುವುದೇ ಹೀಗೆ, ತುಂಬಾ ಚಂದ. ಗುಣಾಃ ವರ್ತಂತ ಇತ್ಯೇವ ಯಹ ಅವತಿಷ್ಠತೆ. ಈ ಗುಣಗಳು ಯಾವಾಗ್ಲೂ ಹೀಗೆ ಮಾಡುವುದು, ಗುಣಗಳು ಇರುವುದೇ ಹೀಗೆ. ಗುಣಗಳು ಕೆಲವೊಮ್ಮೆ ಪ್ರಚೋದಿಸ್ತಾವೆ, ಕೆಲವೊಮ್ಮೆ ಸ್ವಲ್ಪ ರೊಚ್ಚಿಗೆಬ್ಬಿಸ್ತಾವೆ, ಇನ್ನು ಕೆಲವೊಂದು ಸರ್ತಿ ಮಲಗಿಸ್ತಾವೆ ಅಂತ. ಹೀಗೆ ಯಾವ ಪ್ರಭಾವ ಬಿದ್ರೂ ಕೂಡ ಇದು ಈ ಗುಣ. ಅದಕ್ಕೆ ಫಸ್ಟ್ ಅಬ್ಸರ್ವೇಷನ್ಗೆ ಹೇಳಿದ್ದು. ನಮ್ಗದು ಒಂದ್ಸಲ 2 ಸಲ 3 ಸಲ ಹೇಳಿದಾಗ ಕಾಣಿಸ್ತಿದೆ. ಅದ್ರ ವಸ್ತುತ ನೀವು ಬಹಳ ಗಮನಿಸಿದ್ರೆ ಒಂದಕ್ಕಿಂತ ಒಂದು ಚುಚ್ಚು ಲೆವೆಲ್ ಮುಂದಕ್ಕೆ ಹೋದಾಗ ಕಾಣುತ್ತೆ. ಅಂದ್ರೆ ಅದು ನಿರಂತರ ಅಬ್ಸರ್ವೇಷನ್ ಇದ್ದಾಗ ಮಾತ್ರ ಈ ಸ್ಥಿತಿಗೆ ಒಬ್ಬ ಬರ್ಲಿಕ್ಕೆ ಸಾಧ್ಯ. ಏನಾದ್ರೂ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿರ್ತಾನೆ. ಇದು ನಾವೇನ್ ಮಾಡ್ತೀವಿ ಗೊತ್ತಾ? ನನ್ನಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅವನನ್ನು ನೋಡ್ತೀವಿ, ಅವನೇನ್ ಮಾಡ್ತಿದ್ದಾನೆ, ಇವ್ರೇನ್ ಮಾಡ್ತಿದ್ದಾರೆ, ಇವ್ರೇನ್ ಮಾಡ್ತಿದ್ದಾರೆ, ನಾವು ನೋಡ್ತಾ ಇದ್ದೇವೆ ಅನ್ನೋದು ರಜಸ್ಸಿನದ್ದೇ ಪ್ರಭಾವ. ಊರ ಉಸಾಬ್ರಿ ನಮ್ಗೆ ಯಾಕೆ? ನಾವು ನಮ್ಮ ಪ್ರಭಾವ ನೋಡುದೇ ಇಲ್ಲ. ನಮ್ಗೆ ಯಾವ ಪ್ರಭಾವದಿಂದ ಹೀಗೆ ಒಂದು ಕುತೂಹಲ ಹುಟ್ಟಿತು ಅನ್ನೋದನ್ನ ಗಮನಿಸುದಿಲ್ಲ. ಬೇರೆಯವ್ರದ್ದೆಲ್ಲ ಹುಡುಕ್ತಾ ಕೂತಿರ್ತೇವೆ. ಅದು ಈಗ ನೋಡಿ ಎಂತ ಸ್ವಾರ್ಥಿ, ಬರೀ ಚಿಪುಣ, ರಜಸ್ಸಿನ ಪ್ರಭಾವ ತುಂಬಾ ಇದೆ ಅಂತ ಅವನನ್ನು ಬೈತಾ ಇರ್ತೇವೆ. ಆದ್ರೆ ತಾನೇನು ಎಲ್ಲಿ ಬೇಡವಾದ ವಿಷಯದಲ್ಲಿ ತಲೆ ಹಾಕೊಂಡು ಕೂತಿದ್ದಾನೆ. ಇದು ಪ್ರಕಾಶ, ಅನಗತ್ಯವಾದ ಪ್ರಕಾಶ, ಉಪಯೋಗಕ್ಕೆ ಬಾರದ್ದು ಯಾವತ್ತೂ ಕೂಡ. ಅಂತದ್ರಲ್ಲಿ ತಾನು ತೊಡಗಿದ್ದೇನೆ ತಲೆಗೆ ಹೋಗಲ್ಲ. ಇದು ಹೇಳಿದ್ ಯಾರಿಗೆ ಅಂದ್ರೆ ನಮ್ಗೆನೆ. ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಲಿಕ್ಕೆ ಹೋದಾಗ ಮಾತ್ರ ನಾವು ಗೆಲ್ತೇವೆ ಹೊರತು, ನಾವು ಊರನ್ನ ಅಬ್ಸರ್ವ್ ಮಾಡಿದ್ರೆ ಅವರಂತೂ ಅದರಲ್ಲಿ ಬಿದ್ದಿದ್ದೇವೆ ಅಂತಾನೆ ಗೊತ್ತಿಲ್ಲ, ಆದ್ಮೇಲೆ ಅವ್ರ ಬಿಡುಗಡೆ ಯೋಚನೆ ಇಲ್ಲ. ನಾವು ಕೂಡ ಅವರು ಬಿದ್ದಿದ್ದಾರೆ ಅಂತ ನಾವು ಅವರಿಗೆ ಹೇಳಿದ್ರಿಂದ ನಾವೇನು ಉದ್ಧಾರ ಆಗುದಲ್ಲ. ನಮ್ಮನ್ನ ನಾವು ಅದರಿಂದ ಹೊರಗೆ ತರ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೋಸ್ಕರ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ದು. ಹಾಗಾಗಿ ಅವುಗಳ ತಾಳಕ್ಕೆ ತಾನು ಕುಣಿಯದೆ ನ ಇಂಗತೆ. ಇಂಗತೆ ಅಂದ್ರೆ ಪ್ರಚೋದಿತನಾಗೋದು. ಗುಣಾಃ ವರ್ತಂತೆ ಇತಿ ಅವತಿಷ್ಠತಿ, ಸ್ಥಿರವಾಗಿರ್ತಾನೆ ಮತ್ತು ಪ್ರಚೋದನೆಗೆ ಒಳಪಡುವುದಿಲ್ಲ. ಮತ್ತೇನ್ ಮಾಡ್ತಾನೆ? ಸಮದುಃಖ ಸುಖ, ದುಃಖ ಸುಖ ಎರಡಕ್ಕೂ ಸಮಾನವಾದ ಪ್ರತಿಕ್ರಿಯೆ. ಮತ್ತು ಸ್ವಸ್ಥ, ಯಾವಾಗ್ಲೂ ತನ್ನ ಒಳಗಿನ ಆನಂದದಲ್ಲೇ ಖುಷಿಯಾಗಿರ್ತಾನೆ. ಹೊರಗಿನಿಂದ ಯಾವ ಸುಖಕ್ಕೂ ಅವನು ಕಾಯ್ತಾ ಇರುವುದಿಲ್ಲ. ಕೆಲವರು ಇರ್ತಾರೆ, ಜಗತ್ತಿನಲ್ಲಿ ಯಾವ ವಸ್ತುವನ್ನು ನೋಡಿದ್ರು ಅವರ ಮುಖದಲ್ಲಿ ಅದೇ ಕಳೆ. ನಾರಾಯಣ. ಬ್ರೇಕ್ ಬೇಡ, ಅದು ಒಳಗಿನಿಂದ ಉಪದ್ರ ಕೊಡ್ತಾ ಇದೆ ಎಂದು ಗೊತ್ತಾಗ್ತಾ ಇದೆ. ರಜಸ್ಸು ಕೆಲಸ ಮಾಡ್ತಾ ಇದೆ. ಲೋಷ್ಟ ಅಶ್ಮ ಕಾಂಚನ, ಕಲ್ಲು ಮಣ್ಣು ಬಂಗಾರ ಮೂರು ಒಂದೇ ತರ ಕಾಣುತ್ತೆ ಅವನಿಗೇನು. ಅದರಲ್ಲಿ ಬಂಗಾರ ಅಂದ ತಕ್ಷಣ ಭಾರಿ ಅದರ ಬಗ್ಗೆ ಗೌರವ, ಕಲ್ಲು ಅಂದ ತಕ್ಷಣ ಭಾರಿ ತಿರಸ್ಕಾರದ ಬುದ್ಧಿ ಎರಡೂ ಇಲ್ಲ. ಇದು ಕಲ್ಲು ಅದು ಕಲ್ಲು, ಇದು ಮಣ್ಣು ಅದು ಮಣ್ಣು. ಇದು ಕೆಲವು ದಿವಸ ಮಣ್ಣಿನಲ್ಲೇ ಇತ್ತು, ಈಗ ಹೊರಗೆ ಬಂದು ತಾನು ಬೆಳ್ಳಗಿದ್ದೇನೆ ತನ್ನನ್ನು ತಾನು ಆರ್ಭಟಿಸ್ತಾ ತೋರಿಸ್ತಾ ಇದೆ ಅಂತ ಅಷ್ಟೇ ಅನ್ಸತ್ತೆ ಹೊರತು ಅವನಿಗೇನು ಅದರಿಂದ ವಿಶೇಷ ಅಂತ ಅನ್ಸಲ್ಲ. ಯಾವತ್ತು ಒಂದು ಪೇಪರಲ್ಲಿ ಇವತ್ತು ಬಂಗಾರಕ್ಕೆ ಎಷ್ಟು ಜಾಸ್ತಿ ಆಯ್ತು, ಏನು ಎಷ್ಟು ಇದಾಯ್ತು ಅವ್ನು ತಲೆನೇ ಕೆಡಿಸ್ಕೊಳ್ಳಲ್ಲ. ಬಂಗಾರ ಯಾವತ್ತಿಗೂ ಜಾಸ್ತಿ ಆದ್ರೆ ಏನಾದ್ರೂ ಕೂಡ ಇವನಿಗೇನು ಹಾಕೊಂಡು ತಿರುಗಾಡೋ ಚಿಲ್ಲ ಆದ್ರಿಂದ ಅವ್ನು ಬಿಟ್ಟೇ ಬಿಡ್ತಾನೆ, ಅದ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಇವತ್ತು ಡಾಲರ್ಗೆ ಎಷ್ಟಾಯ್ತು, ಅಯ್ಯೋ ಇಷ್ಟ ಆಗೋಯ್ತು, ನಾನು ಅವತ್ತಲ್ಲೇ ಅಷ್ಟು ಇನ್ವೆಸ್ಟ್ ಮಾಡಿದ್ದೆ ಶೇರಲ್ಲಿ, ಈಗ ಡಾಲರ್ ಪ್ರಕಾರ ಅದು ಬರುವಾಗ ಅದಕ್ಕೆ ಏನು ಉಪಯೋಗನೇ ಇಲ್ಲ, ತಗೊಂಡ್ ಬಂದು ಏನ್ ಮಾಡೋದು ಅಂತ ಟೆನ್ಷನ್ ಅದರಲ್ಲಿ ತೊಡಗಿಸಿಕೊಂಡವನಿಗೆ. ಇಲ್ದವನಿಗೆ ಇವನೇ ಶೇರು. ತುಲ್ಯ ಪ್ರಿಯ ಪ್ರಿಯ, ಯಾವುದೋ ಕೆಟ್ಟ ಘಟನೆ ತನ್ನ ಕಿವಿಗೆ ಬಿತ್ತು, ಅದಕ್ಕೂ ಅದೇ ತರದ. ಅಂದ್ರೆ ಇದು ಬೇಜವಾಬ್ದಾರಿ ಅಂತ ಅದನ್ನ ಹಂಗಿಸುವುದು ಅಥವಾ ಹಾಗಲ್ಲ.
ಅಪ್ರಿಯವಾದ ಘಟನೆ ಬಂದಾಗ್ಲೂ ತಾನೇನು ಕರ್ತವ್ಯ ಮಾಡ್ಬೇಕು ಅದನ್ನ ಮಾಡ್ತಾನೆ. ಪ್ರಿಯವಾದ ಘಟನೆ ಬಂದಾಗ್ಲೂ ಅದಕ್ಕೆ ಸಂತೋಷ ಪಟ್ಟು ಅವರಿಗೆ ಏನು ಉತ್ತರ ಕೊಡ್ಬೇಕು ಅದನ್ನು ಕೊಡ್ತಾನೆ. ತನ್ನ ನಿರ್ಧಾರದಲ್ಲಿ ಈ ಪ್ರಿಯ ಅಪ್ರಿಯವಾದ ಘಟನೆಗಳಿಂದ ವ್ಯತ್ಯಾಸ ಆಗುದಿಲ್ಲ. ನಾಳೆಯಿಂದ ನಾನು ಅದಕ್ಕೇನೆ ಹಾಗೆ ಅನ್ಕೊಂಡಿದ್ದು ಚೇಂಜ್ ಆಗ್ಬಿಡ್ಬೇಕು, ನಾನು ನಾಳೆಯಿಂದ ಸತ್ಯವಂತರಿಗೆ ಇದು ಕಾಲವಲ್ಲ ಅಂತ ತಕ್ಷಣ ಇದ್ದಕ್ಕಿದ್ದಾಗ ಡಿಸಿಷನ್ ಚೇಂಜ್ ಮಾಡಲ್ಲ. ತುಲ್ಯ ಪ್ರಿಯ ಪ್ರಿಯ ಧೀರ, ವಿವೇಕದಿಂದನೇ ಯೋಚನೆ ಮಾಡ್ತಾನೆ. ತುಲ್ಯ ನಿಂದಾತ್ಮ ಸಂಸ್ತುತಿ, ಹೊಗಳಿದಾಗ್ಲೂ ಅದೇ ತರ ನಗ್ತಿರ್ತಾನೆ, ಬೈದ್ರು ಅದೇ ತರ ನಗ್ತಿರ್ತಾನೆ. ಎರಡಕ್ಕೂ ಒಂದೇ ಪ್ರತಿಕ್ರಿಯೆ. ಯಾವುದರಿಂದ ಅವನೇನು ಚೇಂಜ್ ಆಗಲ್ಲ. ಯಾಕೆಂದ್ರೆ ನಾನೇನು ಅಂತ ಅವನಿಗೆ ಗೊತ್ತಿದೆ. ಆದ್ರಿಂದ ಬೈದಿರಾ, ಹಾ ಬೈರಿ, ನಿಮ್ಮ ಬಾಯಿ ಒಂದಿಷ್ಟು ಶುದ್ಧ ಆಗತ್ತೆ ಅಥವಾ ನಿಮ್ಮ ಬಾಯಿ ಒಂದಿಷ್ಟು ಹೊಲಸಾಗತ್ತೆ, ನಾವೇನ್ ಮಾಡ್ಲಿಕ್ಕೆ ಆಗಲ್ಲ. ಅವ್ನು ಕೇಳಿಸ್ಕೊಂಡು ಸುಮ್ಮನಾಗ್ತಾನೆ. ಮಾನಾಪಮಾನಯೋ ತುಲ್ಯ, ಅವಮಾನ ಮಾಡಿದ್ರು ಸಮ್ಮಾನ ಮಾಡಿದ್ರು ಎರಡಕ್ಕೂ ಒಂದೇ ತರದ ಪ್ರತಿಕ್ರಿಯೆ. ಮಾನಯೋ ತುಲ್ಯ. ತುಲ್ಯ ಮಿತ್ರಾರಿ ಪಕ್ಷಯೋ, ಮಿತ್ರರು ಶತ್ರುಗಳು ಯಾರೇ ಯಾವ ಪಕ್ಷದಲ್ಲಿದ್ದು, ಅವ್ರು ನಿನ್ನ ಪಾರ್ಟಿಯಲ್ಲಿ ಇದ್ರು ಇವತ್ತು ಆ ಪಾರ್ಟಿದಲ್ಲಿ ಸರಿ ಅಲ್ಲ, ಇವ್ರು ಈ ಕಡೆ ಇದ್ರು ಈ ಕಡೆ ಬಂದ್ರು ಸರಿ, ಯಾರ ಪಾರ್ಟಿಯಲ್ಲಿ ಯಾವ್ದು ಎಲ್ಲ ಕೊನೆಗೆ ಒಂದೇ ಪಾರ್ಟಿ ಅಲ್ವಾ, ಪಕ್ಷ ಒಂದೇ, ಪಿತೃಪಕ್ಷ. ಅದರಿಂದಾಗಿ ಯಾವ ಪಾರ್ಟಿಗೆ ಹೋದ್ರೆ ಏನು, ಎಲ್ಲಿದ್ರು ಕೂಡ ಲೋಕಕ್ಕೆ ಒಳ್ಳೆ ಕೆಲಸ ಮಾಡ್ತಾರ, ಅವ್ರ ಬಗ್ಗೆ ಒಂದು ಶ್ರೇಯಸ್ ಆಗ್ಲಿ ಅಂತ ಅಭಿಮಾನಿಸ್ಬೋದು ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ತುಲ್ಯೋ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ, ಹೊಸ ಯಾವುದೇ ತನಗೆ ಅಂಟುವಿಕೆಗೆ ಕಾರಣವಾದ ಕರ್ಮಗಳನ್ನು ಆರಂಭಿಸ್ಲಿಕ್ಕೆ ಹೋಗಲ್ಲ ಅವನು. ಲೋಕದ ಇನ್ನಷ್ಟು ಬಾಂಧವ್ಯ ಹೆಚ್ಚಬಹುದಾದ ಮತ್ತಷ್ಟು ಕರ್ಮಗಳಿಗೆ ಕಾರಣವಾಗಬಹುದಾದ ಯಾವ ಕೆಲಸವನ್ನು ಅವನು ಹೊಸದಾಗ ಆರಂಭ ಮಾಡ್ಲಿಕ್ಕೆ ಹೋಗುದಿಲ್ಲ. ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಉಚಿತ, ಅವನು ಗುಣಾತೀತ ಅಂತ ಅನ್ಸ್ಕೊಳ್ಳುತ್ತೆ. ಈಗ ಇದಕ್ಕೆ ಒಳ್ಳೆ ಉದಾಹರಣೆ ಜಡಭರತ. ರಾಜನಾಗಿದ್ದಾಗ ಏನೆಲ್ಲ ಮಾಡಿದ್ದ ಅದೆಲ್ಲ ನೆನಪಿತ್ತು ಅವನಿಗೆ. ಆದ್ರಿಂದಾಗಿ ಯಾರೋ ಒಬ್ಬವನನ್ನ ಕಟುಕರು ಕರ್ಕೊಂಡು ಹೋಗಿ ಬಲಿ ಕೊಡ್ಬೇಕು ಅಂತ ತಲೆ ಬಗ್ಗಿಸಿದಾಗ್ಲೂ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಅವನಿಗೆ ಅನ್ನಿಸ್ಲೇ ಇಲ್ಲ. ಯಾಕೆಂದ್ರೆ ಈ ತರ ತಂದಿಟ್ಟು ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಕೊಟ್ಟು ಹೂವಿನ ಹಾರ ಹಾಕಿ ಕೆಂಪು ನಾಮ ಎಳೆದು ಇಷ್ಟ ಆನಂದ ಯಾರು ಕೊಡ್ತಿದ್ರು? ಇಷ್ಟ ಅಂತ ಆನಂದ ಕೊಟ್ನಾ? ಸರಿ, ತಲೆ ಕಡಿಬೇಕು ಅಂತಂದ್ರೆ ಆ ಆನಂದ ಕೊಟ್ಟವನೇ ಈ ತಲೆ ಕಡಿಲಿಕ್ಕೂ ಕೊಟ್ಟದ್ದ? ಸರಿ ಅಂತ ತಲೆ ಬಗ್ಗಿಸಿ ಕೂತ. ಆ ಬಗ್ಗೆ ಕೂತವನಿಗೆ ಹಾಗೆ ಒಂಚೂರು ನಿದ್ದೆನೂ ಬಂತು ಏನೋ ಗೊತ್ತಿಲ್ಲ. ಎದ್ದಾಗ ನೋಡ್ತಾನೆ ಎಲ್ಲ ತಲೆ ಉರುಳಿ ಬಿದ್ದಿದ್ದಾರೆ, ಇವನೊಬ್ಬನೇ ಇದ್ದ. ಹಾಗಾದ್ರೆ ಇದು ನನಗೆ ಸಂಬಂಧಪಟ್ಟದ್ದಲ್ಲ, ಇಲ್ಲಿ ಇರ್ಬೇಕಾದ್ರೆ ಇನ್ನು ಹೊರಡೋಣ ಅಂತ ಅಲ್ಲಿಂದ ಹೊರಡುವಾಗ ದಾರಿಯಲ್ಲಿ ರಹುಗಣ ಸಿಕ್ಕಿದ. ಅವ್ನು ಮತ್ತೆ ಕೇಳಿದ, ಏನೋ ಕೆಲ್ಸಕ್ಕೆ ಬರ್ತೀಯಾ ಅಂತ ಯಾರೋ ಕರ್ಕೊಂಡು ಹೋದ್ರು, ಕೂರಿಸಿದ್ರು. ಅಲ್ಲೂ ಹಾಗೆ ಏನೋ ಕೈಗೆ ಮೈಕೈ ಅಷ್ಟೆಲ್ಲ ದಪ್ಪಗಿದ್ರು ಕೂಡ ಒಳ್ಳೆ ಏನು ಕೈಲಾಗದವ್ರ ತರ ನಡೀತಾ ಇದ್ದಿ, ನನ್ನನ್ನು ಹೊರೋದು ನಿಂಗೆ ಅಷ್ಟು ಕಷ್ಟ ಆಯ್ತಾ ಅಂತ 4-5 ಸರ್ತಿ ಛೇಡಿಸಿ ವ್ಯಂಗ್ಯ ಮಾಡಿ ಎಲ್ಲ ಮಾತಾಡಿದ. ಇನ್ನು ಯಾವುದಕ್ಕೂ ಪ್ರತಿಕ್ರಿಯೆಗಳು. ತುಲ್ಯನಿಂದಾತ್ಮ ಸಂಸ್ತುತಿ, ಸುಮ್ಮನಿದ್ದ. ಕೊನೆಗೊಂದ್ಸಲ ಹೇಳ್ಬೇಕು ಅನ್ನಿಸ್ತು, ನಾನು ಹೊತ್ತೇ ಇಲ್ಲ ನಿನ್ನನ್ನು. ನೀನ್ ಏನ್ ಹೇಳ್ತಿದ್ದ ನೀನು? ಊರು ಸಾಬ್ರಿ ಎಲ್ಲರಿಗೂ ಗೊತ್ತಿರುವ ಸಂಗತಿ ಹೊತ್ತಿದ್ದ ನೀನು ನೋಡಿದ್ರೆ ಇಲ್ವೇ ಇಲ್ಲ ಅಂತಾನು. ಇಲ್ಲಪ್ಪ, ನಾನು ನಿನ್ನನ್ನು ಹೊತ್ತೇ ಇಲ್ಲ. ಹೆಗಲು ಹೊತ್ತಿದೆ, ಹೆಗಲನ್ನು ಎದೆ ಹೊತ್ತಿದೆ, ಅದೇನು ಹೊಟ್ಟೆ ಹೊತ್ತಿದೆ, ಹೊಟ್ಟೆಯನ್ನು ಸೊಂಟ ಹೊತ್ತಿದೆ, ಕಾಲು ಹೊತ್ತಿದೆ, ಮಂಡಿ ಹೊತ್ತಿದೆ, ಪಾದ ಹೊತ್ತಿದೆ, ಭೂಮಿ ಹೊತ್ತಿದೆ, ಶೇಷ ಹೊತ್ತಿದೆ. ನೀನು ಯಾರೋ ಹೊತ್ತಿದ್ದ, ನಾನೆಲ್ಲ ಹೊತ್ತಿದ್ದೇನೆ ಅಂತ ಜರ್ರ ಇಳಿದೋಯ್ತು ಎಲ್ಲ. ಅವನು ಹೊರಟದ್ದೇ ಅಧ್ಯಾತ್ಮ ವಿದ್ಯೆಯನ್ನ ಪಡಿಬೇಕು ಅಂತ ಕಪಿಲ ಮಹರ್ಷಿಗಳ ಆಶ್ರಮಕ್ಕೆ. ಇಲ್ಲೇ ಒಂದು ಡೋಸ್ ಕೊಟ್ಟ, ನೀನ್ ಕಲೀಲಿಕ್ಕೆ ಹೋಗುದು ಮೇನೆ ಮೇಲೆ ಕೂತಲ್ಲ, ನಡ್ಕೊಂಡು ಶ್ರದ್ಧೆಯಿಂದ ಗುರುಪಸಕ್ತಿ ಮಾಡ್ಕೊಂಡು ಹೋಗ್ಬೇಕು. ಈಗ ಆಕಾಶದಲ್ಲಿ ಹೋದ್ರೆ ಯಾವ ಗುರುಗಳು ನಿಮ್ಗೆ ಯಾವ ಪಾಠನೂ ಮಾಡಲ್ಲ, ಇಳಿ ಕೆಳಗೆ ಅಂತ ಇಳಿಸಿದ ಅವನು. ಇಳಿಸುದು ಅಂದ್ರೆ ಒಳಗಿದ್ದದ್ದು ಎಲ್ಲ ಇಳಿಸ್ದ, ಅವನನ್ನು ಮಾತ್ರ ಇಳಿಸಿದ್ದಲ್ಲ. ನಾನು ರಾಜ ಹಾಗೆ ಹೀಗೆ ಅಂತೆಲ್ಲ ಇತ್ತಲ್ಲ, ಈಗಲೇ ಒಂದು ಸಿಡಿಲು ಬಿದ್ದು ನೀನು ಈ ಮೇನೆ ಎಲ್ಲ ಸುಟ್ಟು ಬೂದಿ ಆಯ್ತು ಅಂತ ಇಟ್ಕೋ. ಬೂದಿಯಲ್ಲಿ ಇದು ಮರದ ಬೂದಿ, ಇದು ಸೌವೀರ ದೇಶದ ರಾಜನ ಬೂದಿ ಅಂತ ವಿಂಗಡಣೆ ಮಾಡ್ಲಿಕ್ಕೆ ಬರುತ್ತಾ? ಎಲ್ಲಾ ಬೂದಿ ಒಂದೇ ತಾನೆ, ಮತ್ ನೀನೇನ್ ಸ್ಪೆಷಲ್ಲು? ತಲೆ ಕೆಟ್ಟೋಯ್ತು ಅವನಿಗೆ. ಇವನ್ ಸಾಮಾನ್ಯ ಯಾರಪ್ಪ ನೀನು, ಯಾವ ಹುತ್ತದಲ್ಲಿರುವ ಹಾವು ನೀನು, ನನಗೆ ಗೊತ್ತಿರ್ಲಿಲ್ಲ, ಕ್ಷಮಿಸ್ಬಿಡು ಅಂತ ಪೂರ್ತಿ ಶರಣಾಗತನಾಗ್ತಾನೆ. ಇದು ಅಂತಹ ಗುಣಾತೀತನ ಲಕ್ಷಣ. ಯಾರು ಎಷ್ಟು ಅವಮಾನ ಮಾಡಿದ್ರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದವ, ಏನೇ ಕೆಲಸ ಹೇಳಿದ್ರು ಮಾಡ್ತಿದ್ದ. ನಮ್ಗೆ ಅನ್ಸುತ್ತೆ ಕೆಲವೊಂದ್ಸತಿ, ಯಾಕೆ ಅವ್ರು ಹೇಳಿದ್ದೆಲ್ಲ ಕೆಲಸ ಮಾಡ್ಬೇಕು ಅಂತ. ಅವನನ್ನು ಈ ಗದ್ದೆ ಬದಿಯಲ್ಲಿ ನಮ್ಮಲ್ಲೆಲ್ಲ ಪ್ರಾಣಿಗಳು ಬರದ ಹಾಗೆ ಒಂದು ಬೆರ್ಚಪ್ಪನ ಅದಕ್ಕೆ ನಿಲ್ಸಿದ್ರು ಅವನನ್ನು. ಅವ್ನು ನಿಂತಿದ್ದ ಹಿಂಗೆ. ಹೌದು, ಭಾಗವತದಲ್ಲೇ ಬರುತ್ತೆ, ಗದ್ದೆ ಕಾಯ್ಲಿಕ್ಕೆ ನಿಲ್ಸ್ಬಿಟ್ಟಿದ್ರು ಅವನನ್ನ, ಪ್ರಾಣಿಗಳು ಬರಬಾರದು ಅಂತ. ಅವನು ಹಾಗೆ ನಿಂತಿದ್ದ. ಅಷ್ಟೊತ್ತಿಗೆ ಇವ್ರು ಬಂದು ಕರ್ಕೊಂಡು ಹೋಗಿದ್ದ. ಅವ್ರ ಜನ ಯಾರೋ ತಪ್ಸ್ಕೊಂಡು ಹೋಗ್ಬಿಟ್ಟಿದ್ದ, ಒಬ್ಬ ಬಲಿ ಕೊಡ್ಬೇಕಾದ ವ್ಯಕ್ತಿ. ಇವನ್ ಸಿಕ್ಕಿದ್ದಲ್ಲ, ಗಟ್ಟಿ ಮುಟ್ಟಿದ್ದ, ಚೆನ್ನಾಗಿದ್ದ, ನೋಡ್ಲಿಕ್ಕೆ ಆನಂದವಾಗಿದ್ದ, ದಷ್ಟಪುಷ್ಟವಾಗಿದ್ದ, ಒಳ್ಳೆ ಉಸಿರಾಟ, ಒಳ್ಳೆ ಎದೆ ಗಟ್ಟಿ ಇಟ್ಟಿ, ಮುಖ ಗಿಖ ಎಲ್ಲ ಚೆನ್ನಾಗಿತ್ತು. ಬಾರೋ ಒಂದು. ಸರಿ
ಇಲ್ಲಿಂದ ಅಲ್ಲಿ ಕರೆದ್ರ ಸರಿ ಅಲ್ಲಿಗೆ ಹೋದ್ರೆ ಆಯ್ತಷ್ಟೇ. ಇದು ಬಹಳ ಕಷ್ಟ ಈ ತರ ಬದುಕುದು. ಆದ್ರೆ ನಾವು ಆ ಗುಣಗಳ ಮಿತಿಯನ್ನ ಅಥವಾ ಅದರ ಪ್ರಭಾವವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇಷ್ಟು ನಿರ್ಲಿಪ್ತರಾಗ್ಲೇಬೇಕು. ಅಲ್ಲಿ ತನಕನೂ ಇದು ನಮಗೆ ಪ್ರಯಾಣ ಕಟ್ಟಿಟ್ಟ ಬುತ್ತಿ. ನಾವು ಏನು ಹಿಂದಿದ್ದೋ ಮುಂದಿದ್ದೋ, ಯಾಕೆ ಅವನು ಗುಣಾತೀತನಾದ ಅಂದ್ರೆ ತಾನು ರಾಜನಾಗಿದ್ದಾಗ ಎಷ್ಟು ಜನರನ್ನ ಮೇಲೆ ಮೇಲೆ ಕೂಡಿಸ್ಕೊಂಡಿದ್ದ ಅಂತ ಗೊತ್ತಿತ್ತು. ಆಗುದಿಲ್ಲ ಹೇಳ್ಬೋದಿತ್ತು, ಅವನು ಹೇಳಿಲ್ಲ. ನಾನು ಎಷ್ಟೋ ಜನರನ್ನು ಹೀಗೆ ಮೇಲೆ ಮೇಲೆ ಹತ್ತಿಸ್ಕೊಂಡು ಹೋಗಿದ್ದೇನೆ, ಅದರ ಪರಿಣಾಮ ನಾನೀಗ ಅನುಭವಿಸ್ಬೇಕಿದೆ, ಹತ್ಕೊಂಡು ಹೋಗ್ತೇನೆ, ಹತ್ತಿಸ್ಕೊಂಡು ಹೋದ. ಹೋಗುವಾಗ ಅವನಿಗೆ ಒಂದ್ ಸ್ವಲ್ಪ ಶ್ರದ್ಧೆ ಇತ್ತಲ್ಲ, ಕೆಳಗೆ ನೋಡಿದ್ರೆ ಎಲ್ಲ ಪ್ರಾಣಿಗಳು ಕಾಣಿಸ್ತಾ ಇತ್ತು, ಸಣ್ಣ ಪುಟ್ಟ ಜೀವಿಗಳು. ತುಳಿಬಾರ್ದು ಅಂತ ಈ ಕಡೆಯಿಂದ ಆ ಕಡೆ ಹೆಜ್ಜೆ, ಆ ಕಡೆಯಿಂದ ಈ ಕಡೆ ಹೆಜ್ಜೆ ಇಡ್ತಿದ್ದ. ಒಳಗಿದ್ದವನು ಉರುಳಾಟ, ಗೋಳಾಟ. ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮದೀತ್ಯೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಯಾರು ಎಡೆಬಿಡದೆ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಆರಾಧನೆ ಮಾಡ್ತಾನೋ ಅವನು ಗುಣಗಳ ಈ ಬಂಧನವನ್ನ ಕಳಚಿಕೊಂಡು, ಹೇಗೆ ಚೇತನ ಪ್ರಕೃತಿ ಯಾವುದೇ ಈ ಗುಣದ ಬಲೆಯಲ್ಲಿ ಸಿಲುಕದೆ ಎಲ್ಲವನ್ನು ಪ್ರೇರೇಪಿಸುವ ಸ್ವಚ್ಛ ಶಕ್ತಿಯಾಗಿ ಸ್ಪಷ್ಟವಾಗಿ ಹೊರಗೆ ನಿಂತಿರುತ್ತೋ, ಹಾಗೆ ಭಗವಂತನಿಗೆ ಪ್ರಿಯವಾಗಿರುತ್ತೋ, ಹಾಗೆ ಇವನು ಕೂಡ ಭಗವಂತನಿಗೆ ಪ್ರಿಯವಾಗ್ತಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಏಕಾಂತಿಕಸ್ಯ ಚ. ಈ ನಾಶವಾಗದ, ವ್ಯತ್ಯಾಸಗೊಳ್ಳದ ಚಿತ್ ಪ್ರಕೃತಿ ಏನಿದೆ ಅದಕ್ಕೂ ಕೂಡ ನಾನೇ ಆಸರೆ, ನಾನೇ ನೆಲೆ, ನಾನೇ ಅದನ್ನು ಹೊತ್ತು ನಿಂತವ. ಕೊನೆಗೆ ಶಾಶ್ವತಸ್ಯ ಚ ಧರ್ಮಸ್ಯ, ಎಲ್ಲಾ ಕಾಲದಲ್ಲೂ ಬದುಕುವ ಸನಾತನ ಧರ್ಮ ಏನಿದೆ ಅದಕ್ಕೂ ನಾನೇ ನೆಲೆ. ನಾವೇನೋ ಸನಾತನಿಗಳು ಧರ್ಮ ರಕ್ಷಣೆ ಮಾಡಿ ಉಳಿಸ್ಬಿಡ್ತೇವೆ ಅನ್ನೋ ಮಾತು ಬೊಗಳೆ. ನಾವ್ಯಾರು ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕೆ ಬಂದವರೇನಲ್ಲ. ಆ ಧರ್ಮದಲ್ಲಿ ನಡೆದ್ರಿಂದ ಧರ್ಮ ತಾನಾಗಿ ಒಂದಿಷ್ಟು ಕಾಲ ಉಳ್ಕೊಳ್ಳುತ್ತೆ ಹೆಚ್ಚು. ಅದರಿಂದ ನಾವೇನೋ ಕ್ರೆಡಿಟ್ ತಗೊಂಡು ನಾವು ಧರ್ಮವನ್ನು ರಕ್ಷಿಸಿದವರು ಅಂತ ಬೆಂತಟ್ಕೊಳ್ಳೋದಕ್ಕೆ ಯಾವ ಅರ್ಹತೆಯೂ ನಮಗಿಲ್ಲ. ಯಾಕೆಂದ್ರೆ ಅದನ್ನು ರಕ್ಷಣೆ ಮಾಡೋನು ಅವನೇ. ಶಾಶ್ವತಸ್ಯ ಚ ಧರ್ಮಸ್ಯ ಪ್ರತಿಷ್ಠಾ ಅಹಂ. ಶಾಶ್ವತವಾದ ಧರ್ಮ ಎಲ್ಲಿ ಉಳಿಬೇಕು, ಹೇಗೆ ಉಳಿಬೇಕು, ಯಾರಿಂದ ಉಳಿಬೇಕು, ಎಷ್ಟು ಉಳಿಬೇಕು, ಯಾವಾಗ ಉಳಿಬೇಕು ಅನ್ನೋ ನೋಡೋ ನಾನು ನೋಡ್ಕೊಳ್ತೇನೆ. ಅವ್ರವ್ರ ಕರ್ತವ್ಯ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಕ್ರೆಡಿಟ್ ತಗೊಳ್ಲಿಕ್ಕೆ ಅವ್ರು ಹೆಗಲು ಕೊಡ್ಲಿಕ್ಕೆ ಆಗಲ್ಲ. ಆ ಭಾರವನ್ನು ಹೊರ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದು ನಾನೇ ಹೊರಬೇಕಾದ ನೊಗ, ಅದನ್ನ ನಾನು ಹೊತ್ತಿದ್ದೇನೆ. ಸುಖಸ್ಯ ಏಕಾಂತಿಕಸ್ಯ ಚ, ಏಕಾಂತಿಕಸ್ಯ ಸುಖಸ್ಯ ಚ. ಏಕಾಂತಿಕ ಸುಖ ಅಂದ್ರೆ ಸುಖ ಒಂದೇ ಇರುವಂತ ಜಾಗ. ಇಲ್ಲಿ ಸುಖ ಒಂದೇ ಇರುವುದಲ್ಲಿ ದುಃಖದ ಒಟ್ಟಿಗೆ ಇರುವ ಸುಖ ಇರುವುದು. ಅಲ್ಲಿಗೆ ಇದು ಏಕಾಂತ ಸುಖ ಅಲ್ಲ. ಏಕಾಂತ ಅಂದ್ರೆ ಒಂದೇ, ಅದೊಂದೇ ಇರುವಂತದ್ದು, ಅದು ಮೋಕ್ಷ. ಮೋಕ್ಷದಲ್ಲಿ ಸುಖ ಮಾತ್ರ, ದುಃಖದ ಸ್ಪರ್ಶವೇ ಇಲ್ಲ, ದುಃಖದ ಲೇಪವೇ ಇಲ್ಲ. ಅಂತಹ ಲೇಪವೇ ಇಲ್ಲದ ದುಃಖದ ಲೇಪವೇ ಇಲ್ಲದ ಸುಖದ ಮತ್ತು ಶಾಶ್ವತವಾದ ಧರ್ಮದ ಹೊರುವವ ಶಕ್ತಿ ಅವನು ನಾನೇ ಆಗಿದ್ದೇನೆ ಅಂತ. ಅವ್ಯಯಸ್ಯ ಅಮೃತಸ್ಯ ಬ್ರಹ್ಮಣಃ. ಅವ್ಯಯ ಅಂದ್ರೆ ವಿಕಾರಗೊಳ್ಳದ, ಬ್ರಹ್ಮ ಅಂದ್ರೆ ಇಲ್ಲಿ ಹೇಳಿದ್ದು ಚೇತನ ಪ್ರಕೃತಿಯನ್ನ. ಅಪರ ಎರಡನೇ ಬ್ರಹ್ಮ ಅಂತ, ಪರಮಾತ್ಮನನ್ನು ಬಿಟ್ಟರೆ ನೆಕ್ಸ್ಟ್ ಬ್ರಹ್ಮ ಅಂದ್ರೆ ಅವಳೆ. ಆ ಅಪರ ಅವ್ಯಯವಾದ ಅಮೃತವಾದ ಬ್ರಹ್ಮ ಚೇತನ ಪ್ರಕೃತಿಗೂ ನಾನೇ ಪ್ರತಿಷ್ಠಾ. ಮೂರಕ್ಕೆ ಪ್ರತಿಷ್ಠೆಯನ್ನು ಹೇಳಿಕೊಂಡ ಇಲ್ಲಿ. ಒಂದು, ಚೇತನ ಪ್ರಕೃತಿಗೆ ನಾನೇ ಪ್ರತಿಷ್ಠೆ, ಶಾಶ್ವತ ಧರ್ಮಕ್ಕೆ ನಾನೇ ಪ್ರತಿಷ್ಠೆ, ಮೋಕ್ಷಕ್ಕೂ ನಾನೇ ಪ್ರತಿಷ್ಠೆ. ಪ್ರತಿಷ್ಠಾ ಅಂದ್ರೆ ಸ್ಥಿರವಾಗಿ ನಿಲ್ಲಿಸಿದ ತಾಕತ್ತು ನಾನೇ. ಅದನ್ನಾಗಿ ನೀವು ಇದರಲ್ಲಿ ಕನ್ಫ್ಯೂಷನ್ನೇ ಇಟ್ಕೊಳ್ಬೇಡಿ. ಅಯ್ಯೋ ದೇವರಿಗೂ ಒಂದ್ ದಿವಸ ಮರ್ತೋಗಿ ಮೋಕ್ಷ ಎಲ್ಲೂ ಅಡಗೋಗ್ಬಿಟ್ರೆ ಚಿಂತೆ ಮಾಡಬೇಡಿ. ಧರ್ಮವೇ ನಾಳೆ ಇಲ್ಲ ಅಂತ ಆಗಿಬಿಟ್ರೆ ನಿಮ್ ಕೆಲಸ ಚೆನ್ನಾಗಿ ಮಾಡಿ, ನಿಮ್ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿ. ಜಗತ್ತಿನಲ್ಲಿ ಮುಂದೆ ಒಂದು ದಿವಸ ಸನಾತನ ಧರ್ಮವೇ ಇಲ್ಲ ಅಂತ ಆದೀತು, ಅದಕ್ಕೆ ಯಾವತ್ತೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅವನಿಗೆ ಗೊತ್ತು ಯಾವ ಕಾಲಕ್ಕೆ ಯಾವುದನ್ನು ಇಡಬೇಕು ಅಂತ. ಪ್ರಧಾನ ಇನ್ನೊಂದು ಪ್ರಕೃತಿಯೇ ನಷ್ಟವಾಗಿ ನಾಶ ಆಗಿ ಹೋದ್ರೆ ನಾವು ನಾಶ ಮಾಡಬಾರದು ಅನ್ನೋದು ಸತ್ಯ. ಆದ್ರೆ ನಾಶ ಮಾಡಿ ಬಿಡ್ತೇನೆ ಅಂತ ಹೊರಟ್ರು ಮೂರ್ಖತನ, ಅಥವಾ ನಾನೇ ಉಳಿಸ್ತೇನೆ ಅಂತ ಹೊರಟ್ರು ಮೂರ್ಖತನ. ಆ ಪ್ರಕೃತಿಯನ್ನು ನೋಡ್ಕೊಳ್ಳೋನು ಅವನೇ. ಆ ಚೇತನ ಪ್ರಕೃತಿಯನ್ನೇ ನೋಡ್ಕೊಂಡ್ಮೇಲೆ ಅಚೇತನ ಪ್ರಕೃತಿ ಅವನಿಗೇನು ಕಷ್ಟನಾ? ಅದು ಅವನದ್ದೇ ಸೊತ್ತು. ಅಂದ್ರಿಂದಾಗಿ, ಯಾಕೆಂದ್ರೆ ಆ ಚೇತನ ಪ್ರಕೃತಿಯೇ ಅಚೇತನ ಪ್ರಕೃತಿಯ ಒಡೆತನ ಇರುವುದು, ಅವಳಲ್ಲೇ ಇರುವುದು. ಆ ಚಿತ್ ಪ್ರಕೃತಿಯೇ ಅಚಿತ್ ಪ್ರಕೃತಿಯ ಒಡತಿ. ಆದ್ರಿಂದ ಅದನ್ನು ರಕ್ಷಣೆ ಮಾಡಿದ್ರೆ ಈ ಅಚಿತ್ ಪ್ರಕೃತಿಯು ರಕ್ಷಿತವಾಯಿತು ಅಂತಾನೆ ಅರ್ಥ. ಅದನ್ನು ನಾನೇ ಮಾಡ್ತೇನೆ ಅಂತ ಅರ್ಥ. ಹೀಗೆ 14ನೇ ಅಧ್ಯಾಯದಲ್ಲಿ ಅನೇಕ ಪ್ರಕೃತಿಗೆ ಸಂಬಂಧಪಟ್ಟಂತಹ ಸಂಗತಿಗಳನ್ನ ಮಾತಾಡಿದ್ದಾನೆ. ಮುಂದೆ ಈ
ಕ್ಷೇತ್ರ ಅಂದಾಗ ಬ್ರಹ್ಮಾಂಡ ಅಂತ ಮಾತಾಡಿದಾಗ ಈ ಬ್ರಹ್ಮಾಂಡವನ್ನ ಮತ್ತೊಂದು ಉದಾಹರಣೆಯ ಮೂಲಕ ಪರಿಚಯಿಸುವಂತಹ ಕೆಲಸವನ್ನ ಅರ್ಜುನ ಮುಂದಿನ ಅಧ್ಯಾಯದಲ್ಲಿ ಮಾಡ್ತಾನೆ. ಮತ್ತೆ ನಾವು ಮುಂದಿನ ಶನಿವಾರದಲ್ಲಿ ಅಥವಾ ಯಾವಾಗ ಡೇಟ್ ಏನು ಗೊತ್ತಿಲ್ಲ, ಆ ಹೊತ್ತಿಗೆ ಮುಂದಿನ 3rd 4th ಇಲ್ಲ, ಮತ್ತೆ ಮುಂದಿನ ವಾರ ಸೇರಿದಾಗ ಅದರ ಮುಂದುವರಿದ ಭಾಗವನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿ ಪ್ರಿಯತಾಂ. ಇಲ್ಲಿ ಒಂದೆರಡು ಪ್ರಶ್ನೆ ಕೇಳಿದ್ದಾರೆ, ಮಾಡಿ. ಪ್ರಾರಬ್ಧದಲ್ಲಿ ನಾವು ಮಾಡುವ ಎಲ್ಲಾ ಕರ್ಮವು ಪ್ರಾರಬ್ಧದಲ್ಲಿ ಡಿಸೈಡ್ ಆಗಿದ್ದರೆ ತಾಮಸಿಕ ಕ್ರಿಯೆಗಳನ್ನ ತಡೆಯಲು ಆಗುವುದೇ ಇಲ್ಲವೇ ಅಂತ ಪ್ರಶ್ನೆ. ಅಂದ್ರೆ ಪ್ರಾರಬ್ಧದ ಒಳಗೇನೆ ತಾಮಸ ಕ್ರಿಯೆ ಎನ್ನುವುದು ಸೇರಿದೆ ಅಂತ ಆದ್ರೆ ಅದನ್ನು ತಡಿಲಿಕ್ಕೆ ಆಗುತ್ತೋ ಇಲ್ವೋ? ಅದು ಪ್ರಮಾದ ಪ್ರಾರಬ್ಧವಾಗಿದ್ರೆ ಅದನ್ನು ತಡಿಲಿಕ್ಕೆ ಆಗುದಿಲ್ಲ. ಏನು ಅಂದ್ರೆ ಅದರ ಪರಿಣಾಮದ ಪ್ರಭಾವವನ್ನು ಕಮ್ಮಿ ಮಾಡ್ಬೋದು. ಅವನಿಗೆ ಎಚ್ಚರ ಬಂದದ್ರಿಂದ ಅದರ ತೀವ್ರತೆಯನ್ನು ಕಮ್ಮಿ ಮಾಡ್ಬೋದು ಹೊರತು ಕಣ್ಣಿಗೆ ಬೀಳುವಂತಹ ಏಟನ್ನ ಕಣ್ಣ ಎವೆಗೆ ಅದರ ರೆಪ್ಪೆಗೆ ಬಿತ್ತು ಅನ್ನುವ ಹಾಗೆ ತಡಿಬೋದು ಅಷ್ಟೇ. ಬಿಟ್ರೆ ಅದು ಕೂಡ ಅವನಿಗೆ ಅರಿವಿಗೆ ಬಂದಿದ್ರೆ ಮಾತ್ರ ಆಗುತ್ತೆ. ಅದು ಬರಲಿಲ್ಲ ಅಂದ್ರೆ ನಡೆದು ಹೋಗ್ತಾ ಇರ್ತದೆ. ಮೂರನೇವನಿಗೆ ಗೊತ್ತಾದ್ರೆ ಏನು ಉಪಯೋಗ ಇಲ್ಲ. ಗೊತ್ತಾಗ್ಬೇಕಾದದ್ದು ಯಾರಿಂದ ಆಗುತ್ತೋ ಪ್ರಮಾದ ಅವನಿಗೆ ಗೊತ್ತಾಗ್ಬೇಕು. ಅವನಿಗೆ ಗೊತ್ತಾಗುವಾಗ ಅವನು ತಾನು ಅಸಹಾಯಕ, ನಾನು ಇದರಲ್ಲಿ ಕರ್ತೃ ಅಲ್ಲ ಅನ್ಕೊಂಡ್ರೆ ಅವನಿಗೆ ವ್ಯಕ್ತಿಗತವಾಗಿ ದೋಷ ಇಲ್ಲ. ಆದ್ರೆ ಆ ಕೆಲಸ ತಪ್ಪಾಗಿ ಏನು ಯಾರಿಗೆ ಪರಿಣಾಮ ಬೀರ್ಬೇಕು ಅದು ಹಾಗೇ ಆಗುತ್ತೆ. ಅದರಿಂದಾಗಿ ತಾಮಸಿಕ ಕ್ರಿಯೆಗಳನ್ನ ತಡಿಲಿಕ್ಕೆ ಸುಲಭದಲ್ಲಿ ಸಾಧ್ಯ ಇಲ್ಲ. ಅದು ಪ್ರಾರಬ್ಧ ಆಗಿದ್ರೆ ತಡಿಲಿಕ್ಕೆ ಆಗುದಿಲ್ಲ. ಆದ್ರೂ ಕೂಡ ಜ್ಞಾನ ಇದ್ರೆ ಅದರ ಕೆಟ್ಟ ಪರಿಣಾಮವನ್ನು ತಪ್ಪಿಸ್ಕೊಳ್ಬಹುದು. ಅದರಿಂದ ಆಗುವ ಮುಂದೆ ಬರುವ ಹೊಸ ಕರ್ಮದ ಗಂಟು ಅಂಟಿಕೊಳ್ಳಬಹುದು ಏನು ಅಂತಿದೆ ಅದು ತಪ್ಪಬಹುದು. ಯಾಕೆಂದ್ರೆ ನಾನು ಇಲ್ಲಿ ಬೇಕು ಅಂತ ಮಾಡ್ತಿಲ್ಲ, ನಾನ್ ಬೇಡ ಅಂತಾನೆ ಬಿಡ್ತಾ ಇದ್ದೇನೆ. ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ನಾನು ಈ ಪ್ರವೃತ್ತಿಯಲ್ಲಿ ಇಷ್ಟಪಟ್ಟು ನಡೆಸ್ತಾನೆ ಇಲ್ಲ, ಆದ್ರೆ ನನ್ನಿಂದ ಯಾಕೆ ಈಗ ಆಗ್ತಾ ಇದೆ ಅಂತ ಅವನು ಅದನ್ನ ಅಸಹಾಯಕತೆಯನ್ನ ದೇವರ ಕೈಗೆ ಒಪ್ಪಿಸಿ ಸುಮ್ನೆ ಅದರಲ್ಲಿ ಒಬ್ಬ ನೋಡುಗನಾಗಿ ಸುಮ್ನೆ ಅದರ ಹಿಂದೆ ಜೊತೆಗೆ ಹೋಗ್ತಾ ಇದ್ರೆ ಅವನಿಗೆ ಅದರ ದೋಷ ಇರುವುದಿಲ್ಲ. ಅವನೊಂದು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದ ಹಾಗೆ. ವಿವಿಧ ಗವ್ಯಗಳಿಂದ ಅಭಿಷೇಕ ಮಾಡುವ ಅವಶ್ಯಕತೆ ಇದೆ. ಗವ್ಯಗಳು ಪಂಚ, ಅದನ್ನ ಅಮೃತ ಅಂತ ಕರೀತಾರೆ. ಅದನ್ನ ದೇವರಿಗೆ ಅಭಿಷೇಕ ಮಾಡಿದ್ರೆ ಅನೇಕ ರೀತಿಯ ಪುಣ್ಯಗಳಿವೆ ಅಂತ, ಫಲಗಳಿವೆ ಅಂತ ಹೇಳ್ತಾರೆ. ಲೋಕಕ್ಕೂ ಉಪಕಾರ ಇದೆ, ಸ್ವೀಕರಿಸಿದವನಿಗೂ ಲಾಭ ಇದೆ. ಅದು ಪಂಚಗವ್ಯ ಆಗಿದ್ರೆ ಒಂದು ರೀತಿ, ಪಂಚ ಅಮೃತ ಆಗಿದ್ರೆ ಒಂದು ರೀತಿ. ಯಾಕೆಂದ್ರೆ ಗವ್ಯ ಅಂತ ಹೇಳಿದಾಗ ಎಲ್ಲವೂ ಗವ್ಯವೇ ಆಗಿರುತ್ತೆ. ಅಮೃತ ಅಂದಾಗ ಎಲ್ಲವೂ ಹಸುವಿನದ್ದೇ ಆಗಿರ್ಬೇಕು ಅಂತಿಲ್ಲ. ಯಾಕೆಂದ್ರೆ ಅದರಲ್ಲಿ ಬಳಸುವ ಬೆಲ್ಲ ಆಗಿರ್ಬೋದು ಅಥವಾ ಹಣ್ಣಾಗಿರ್ಬೋದು, ಅದು ಗವ್ಯ ಅಲ್ಲ, ಅಮೃತಗಳಲ್ಲಿ ಒಂದು ಅಂತ. ಅದಕ್ಕೆ ಅಲ್ಲಿಗೆ ಪಂಚಾಮೃತ ಅಂತ ಹೆಸರು, ಇದಕ್ಕೆ ಪಂಚಗವ್ಯ ಅಂತ ಹೆಸರು. ಪಂಚಾಮೃತದಲ್ಲಿ ಎಲ್ಲವೂ ಗವ್ಯ ಅಲ್ಲ, 3 ಗವ್ಯ ಅಷ್ಟೇ: ಹಾಲು, ಮೊಸರು, ತುಪ್ಪ. ಇದು 3 ಮಾತ್ರ ಗವ್ಯ. ಜೇನುತುಪ್ಪ ಮತ್ತೆ ಉಳಿದಂತೆ ಬೆಲ್ಲ ಅಥವಾ ಇನ್ನೇನಾದ್ರೂ ಬಳಸ್ತೇವೆ ಅಂತಂದ್ರೆ ಅದು ಗವ್ಯ ಅಲ್ಲ. ಬೆಲ್ಲ, ಸಕ್ಕರೆ ಈಗ ಸಕ್ಕರೆಯಾಗಿ ಸಿಗ್ತಾ ಇಲ್ಲಲ್ಲ, ಅದು ಬಿಳಿ ಸಕ್ಕರೆ, ವಿಷ. ಶಾಸ್ತ್ರದಲ್ಲಿ ಹೇಳಿಲ್ಲ ಈ ಸಕ್ಕರೆ ಬಳಸಬೇಕು ಅಂತ. ಬೆಲ್ಲವೇ ಪುಡಿಯಾಗಿ ಕಲ್ಲಿನ ಹಾಗೆ ಸಿಗುತ್ತೆ, ಅದನ್ನ ಶರ್ಕರ ಅಂತ ಹೇಳುದು. ಅಂದ್ರೆ ಬ್ರೌನ್ ಶುಗರ್ ಅನ್ನ ನಿಜವಾದ ಶುಗರ್ ಅಂತ ಹೇಳುದು. ಈ ಶುಗರೇ ಅಲ್ಲ. ನಮ್ಗೆ ಚಂದ ಕಾಣ್ಬೇಕೆಲ್ಲ, ಏನು ಮಲ್ಲಿಗೆಯ ಹೂವಿನಂತೆ ಅರಳಬೇಕಾದ ಅನ್ನ, ಅದೇ ಅನ್ನನೂ ಆಗಿರ್ಬೇಕು, ಸಕ್ಕರೆನೂ ಆಗಿರ್ಬೇಕು, ಸ್ವೀಟ್ಗಳು ಬಿಳಿ 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 ಅಂತ ಮೈದಾದಿಂದಲೇ ಮಾಡಿರ್ಬೇಕು, ಹಾಲು ಕೂಡ ಬಿಳಿ 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 ಆಗಿರ್ಬೇಕು, ಉಪ್ಪು ಕೂಡ ಬಿಳಿ ಬಿಳಿ ಆಗಿರ್ಬೇಕು. ಪಂಚ ವಿಷಗಳು ನಾವೆಲ್ಲ ಸೇರಿಸಿ ಒಟ್ಟಿಗೆ ತಗೊಂಡು ದೇಹವನ್ನ ಪೂರ್ತಿ ಒಂದೇ ಕ್ಷಣಕ್ಕೆ ನಾಶ ಮಾಡುವ ಹಾಗೆ ವ್ಯವಸ್ಥೆ ಮಾಡಿಕೊಂಡಾಗಿದೆ. ಸರಿ, ಇಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು, ನಮಸ್ಕಾರ.